ಸರ್ ಸ್ಟಾರ್ಟ್ ಮಾಡೋಣ ಸರ್, ಟೈಮ್ ಆಯ್ತು. ಓಕೆ ಮೇಡಮ್. ಓಕೆ ಸರ್. ಧಾರವಾಡ ಕಟ್ಟಿ ಧಾರವಾಡ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಹಾಗೆ ಧಾರವಾಡ ಕಟ್ಟೆಯ ಬಳಗದವರೆಲ್ರಿಗೂ ಕೂಡ ಪ್ರೀತಿಯ ನಮಸ್ಕಾರ. ಧಾರವಾಡ ಕಟ್ಟೆ ಈಗಾಗಲೇ 294 295ನೇ ಒಂದು ಕಾರ್ಯಕ್ರಮಕ್ಕೆ ಕಾಲಿಡ್ತಾ ಇದೆ ಅಂತಂದ್ರೆ ಅದಕ್ಕೆ ತಮ್ಮೆಲ್ಲರ ಒಂದು ಪ್ರೀತಿ ಹಾರೈಕೆ ಹಾಗೆ ಧಾರವಾಡ ಕಟ್ಟೆಯ ಮೇಲೆ ತಾವಿಟ್ಟ ಭರವಸೆ ಇಷ್ಟು ಒಂದು ಚೈತನ್ಯವಾಗಿ ನಮ್ಮನ್ನ ಇಲ್ಲಿವರೆಗೂ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರ್ಲಿ ಸಲ್ಲಿಸ್ತಾನೆ ಪ್ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. 4 ತಿಂಗಳುಗಳಿಂದ ಫೆಬ್ರವರಿ ತಿಂಗಳಿನಿಂದ ಗುರುವಾರ ಮತ್ತೆ ಶನಿವಾರದಂದು ನಿರಂತರವಾಗಿ ವಾರದಲ್ಲಿ 2 ಕಾರ್ಯಕ್ರಮಗಳನ್ನ ವಿಶೇಷ ಉಪನ್ಯಾಸಗಳನ್ನ ಆಯೋಜನೆ ಮಾಡುವುದರ ಮೂಲಕ 39 ವಿಶೇಷ ಉಪನ್ಯಾಸಗಳನ್ನ ಇಂಗ್ಲಿಷ್ ಸಾಹಿತ್ಯಕ್ಕೆ ಒಂದು ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತಹ ಮೇರು ಕೃತಿಕಾರರ ಕುರಿತಾಗಿ ಉಪನ್ಯಾಸಗಳನ್ನ ಆಯೋಜನೆ ಮಾಡಿ ಇವತ್ತು 40ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತ ಇದ್ದೇವೆ. ಎವ್ರಿ ಮರ್ಡರ್ ಈಸ್ ಪ್ರಾಬೆಬಲಿ ಸಮ್ ಟು ದ ಮಿಸ್ಟೀರಿಯಸ್ ಅಫೇರ್ ಎಟ್ ಸ್ಟೈಲ್ಸ್ ಎನ್ನುವಂತಹ ಒಂದು ಕಾದಂಬರಿಯಲ್ಲಿ ಬರುವ ಒಂದು ಪ್ರಮುಖ ಸಾಲು. ಈ ಸಾಲನ್ನ ಓದ್ದಾಗೆಲ್ರೂ ಕೂಡ ಓದುವಾಗ ಪ್ರತಿಯೊಬ್ಬ ಓದುಗರನ್ನ ಬೇರೆ ಬೇರೆ ಕಾರಣಕ್ಕಾಗಿ ಕಾಡುವಂತಹ ಇಂಥದೊಂದು ಸಾಲು. ಈ ಕಾದಂಬರಿಯ ಕರ್ತೃ ಅಗತಾ ಕ್ರಿಸ್ಟಿ 20ನೇ ಒಂದು ಶತಮಾನದ ಪ್ರಮುಖ ಕಾದಂಬರಿಕಾರರಲ್ಲಿ ಇವಳು ಕೂಡ ಒಬ್ಬಳಾಗ್ತಾಳೆ. ಓದುಗರನ್ನ ಅದ್ಭುತವಾದಂತಹ ಒಂದು ಮಾಯಾಲೋಕಕ್ಕೆ ಕರೆದೊಯ್ಯುವಂತಹ ಶಕ್ತಿ ಅವಳ ಕಲ್ಪನೆಗೆ ಹಾಗೇನೆ ಅವಳ ಕಥನ ಶೈಲಿಗಿದೆ ಎನ್ನುವ ಒಂದು ಕಾರಣಕ್ಕಾಗಿನೇ ಇಡೀ ಒಂದು ಸಾಹಿತ್ಯ ಲೋಕದಲ್ಲಿ ಅವಳನ್ನ ಕ್ವೀನ್ ಆಫ್ ಮಿಸ್ಟ್ರಿ ಅಂತಾನು ಕೂಡ ಗುರುತಿಸ್ತಾರೆ. ಅವಳ ನಿಗೂಢ ಲೋಕವನ್ನ ಸಾಹಿತ್ಯಾಸಕ್ತರ ಎದುರುಗಡೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಸ್ವೀಕರಿಸಿ ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗೆಯ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ನಿರ್ವಹಿಸುತ್ತಿರುವಂತಹ ಪ್ರೊಫೆಸರ್ BV ರಾಮ್ ಪ್ರಸಾದ್ ಸರ್ ಇದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಈ ವೇದಿಕೆಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಆತ್ಮೀಯ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೇನೆ ಅಧ್ಯಯನಾಂಗದ ನಿರ್ದೇಶಕರು ಆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಜೋನೂಸ್ ಸರ್ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಒಂದು ಸ್ವಾಗತವನ್ನ ಕೋರ್ತೇವೆ. ಆತ್ಮೀಯ ಸ್ವಾಗತ ಸರ್. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯ ಪ್ರಾಧ್ಯಾಪಕರು, ಸಾಹಿತ್ಯಾಸಕ್ತರು, ಸರ್ ಅವರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತೇನೆ. ಈ ವೇದಿಕೆಯನ್ನ ಇವತ್ತಿನ ಉಪನ್ಯಾಸಕರಾಗಿರುವಂತಹ ರಾಮ್ ಪ್ರಸಾದ್ ಸರ್ಗೆ ಬಿಟ್ಕೊಡೋಕಿನ ಮುಂಚೆ ಅವರ ಒಂದು ಹಿರಿದಾದ ವ್ಯಕ್ತಿತ್ವವನ್ನ ಒಂದು ಕಿರು ಮಾತುಗಳಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇರುವಂತವ್ರು ಈ ಮೊದಲು ನಮ್ಮ ಒಂದು ಮಾಲಿಕೆ ಅಡಿನಲ್ಲಿ ಒಂದು ಉಪನ್ಯಾಸವನ್ನು ಕೂಡ ಅವರು ನೀಡೋದ್ರ ಮೂಲಕ ಅನೇಕ ಸಾಹಿತ್ಯ ಅದು ಮೆಚ್ಚುಗೆಗೆ ಪಾತ್ರ ಆಗಿದ್ದಂಥವ್ರು. ಮತ್ತೆ ನಾವು ಧಾರವಾಡ ಕಟ್ಟೆಯಿಂದ ಯಾವಾಗ ಇನ್ವಿಟೇಷನ್ ಕೊಟ್ರು ಕೂಡ ಬಹಳ ಪ್ರೀತಿಯಿಂದ ಒಪ್ಕೊಂಡು ನಮ್ ಜೊತೆಗೆ ನಿರಂತರವಾಗಿ ಇರುವಂತಹ ಹಿರಿದಾದಂತಹ ವ್ಯಕ್ತಿತ್ವ ಅವ್ರದ್ದು. 20 ವರ್ಷಗಳ ಸುದೀರ್ಘ ಬೋಧನಾನುಭವವನ್ನ ಹೊಂದಿದಂತ ಶ್ರೀಯುತರು ಹೈದರಾಬಾದ್ನ ಇಂಗ್ಲಿಷ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ ನಲ್ಲಿ ಸಂಶೋಧನೆಯನ್ನ ಕೈಗೊಂಡು PhD ಪದವಿಯನ್ನ ಪಡೆದಿರ್ತಾರೆ. ಕನ್ನಡ ಹತ್ತಿಯನ್ನ ತಾಳ್ದಂತ ಶ್ರೀಯುತರು ಸಂಶೋಧಕರು ಹಾಗೇನೆ ವಾಗ್ಮಿಗಳು ಹೌದು. ಸಂಶೋಧನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳೋದ್ರ ಕೃತಿ
ಕೃತಿಗಳನ್ನ ಪ್ರಕಟಿಸಿರ್ತಾರೆ ಈಗಾಗಲೇ. ರಾಷ್ಟ್ರೀಯ ಹಾಗೇನೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಕೂಡ ಮಂಡನೆ ಮಾಡಿರ್ತಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶಕರಾಗಿನೂ ಕೂಡ ಕೆಲಸವನ್ನ ನಿರ್ವಹಿಸಿದಂತ ಶ್ರೀಯುತರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾಗಿನೂ ಸದಾ ಹಸನ್ಮುಖಿಗಳು, ಹಾಗೇನೆ ವಿಶಾಲ ಹೃದಯದವರು. ಇಂಥ ಮಹನೀಯರು ಇವತ್ತು ಧಾರವಾಡಗಳನ್ನ ಪರಿಚಯ ಮಾಡಿಕೊಡ್ಲಿದ್ದಾರೆ, ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರ್ವಕ ಮಾತುಗಳಿರುತ್ತೆ. ಆ ನಂತರದಲ್ಲಿ ಚರ್ಚೆಗೆ ಅಥವಾ ವಿಷಯದ ಕುರಿತಾಗಿ ಯೋಚನೆಗಳಿದ್ರೆ ಅದನ್ನ ಉಪನ್ಯಾಸದ ಮಧ್ಯದಲ್ಲಿ ದಯವಿಟ್ಟು ತಮ್ಮ ಆಡಿಯೋ ವಿಡಿಯೋನ ಚರ್ಚೆಗೆ ಇರುವಂತಹ ಸಮಯದಲ್ಲಿ ಅದನ್ನ ಎತ್ಕೊಂಡು ಆ ಕುರಿತಾಗಿ ಮತ್ತೊಂದಿಷ್ಟು ಮಾತುಗಳನ್ನ ಆಡ್ಬೋದು. ಸರ್ ಜೊತೆಗೆ ಇಷ್ಟು ಮಾತುಗಳನ್ನ ಸರ್ಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಈ ಈಗ ತಮ್ಮ ಮಾತುಗಳು. ನಮಸ್ಕಾರ ಡೋನರ್ ಸರ್ ಅವರಿಗೆ ಮತ್ತು ಧಾರವಾಡ ಇತರ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳು. ಬಹಳ ಒಳ್ಳೆಯ ಒಂದು ಉಪನ್ಯಾಸಗಳ ಮಾಲಿಕೆಯನ್ನ ಏರ್ಪಡಿಸಿದ್ದೀರಾ. ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಈ ಉಪನ್ಯಾಸಗಳನ್ನ ಕೇಳಿಸ್ಕೊಳ್ಳೋರಿಗೆ ಇದರಿಂದ ಲಾಭ ಇರೋ ಹಾಗೆ ಇವುಗಳಲ್ಲಿ ಮಾತನಾಡಕ್ಕೆ ಅವಕಾಶ ಸಿಕ್ಕಾಗ ನನ್ನಂತವ್ರಿಗೂ ಕೂಡ ಲಾಭ. ನಮಗೆ ಮತ್ತೊಮ್ಮೆ ಅವಕಾಶ ಸಿಗತ್ತೆ ನಾವು ಹಿಂದೆ ಓದಿದ್ದ ಕೃತಿಗಳನ್ನ ಓದಿ ಅದ್ರ ಬಗ್ಗೆ ಚಿಂತಿಸಿ ಮಾತನಾಡೋದಕ್ಕೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನೊಂದು ಕಾರಣದಿಂದ ನಾನು ಇವತ್ತಿನ ಈ ಸೆಷನ್ಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೆ ಯಾವ್ಯಾವ ಸಾಹಿತಿಗಳು ಇದ್ದಾರೆ ಅನ್ನೋ ಪಟ್ಟಿ ಇತ್ತು. ಆ ಪಟ್ಟಿ ನೋಡ್ತಾ ಎಂ ಫಾಸ್ಟರ್ ಇತ್ತು, ಟಿ.ಎಸ್. ಎಲಿಯಟ್ ಇತ್ತು, ಹೀಗೆ ನೋಡ್ತಾ ಇರ್ಬೇಕಾದ್ರೆ ಅಗಾಥಾ ಕ್ರಿಸ್ಟಿ ಅಂತ ಕಂಡ್ಬಿಡ್ತು. ಅಗಾಥಾ ಕ್ರಿಸ್ಟಿ ಅಂತ ಕಂಡ ತಕ್ಷಣ ಬಹಳ ಸಂತೋಷ ಆಗ್ಬಿಡ್ತು. ಯಾಕಂದ್ರೆ ಅಗಾಥಾ ಕ್ರಿಸ್ಟಿ ಹೆಸರು ಕೇಳಿದ ತಕ್ಷಣ ಹಿಂದೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳನ್ನ ನಾನು ಓದ್ತಾ ಇದ್ದ ಕಾಲ ನೆನಪಿಗೆ ಬಂತು. ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಅಷ್ಟೇ ಅಲ್ಲ, ಆ ವಯಸ್ಸಿನಲ್ಲಿ ನಾನು ಕಾದಂಬರಿಗಳನ್ನ ಎಷ್ಟು ಮಗ್ನನಾಗಿ ಓದ್ತಾ ಇದ್ದೆ ಅನ್ನೋದು ನೆನಪು. ನಾನು ಇಂಗ್ಲಿಷ್ ಸಾಹಿತ್ಯಕ್ಕೆ ಪ್ರವೇಶ ಪಡಿಬೇಕಾದ್ರೆ ಪ್ರಾರಂಭದಲ್ಲಿ ಓದಿದ್ದು ಅಗಾಥಾ ಕ್ರಿಸ್ಟಿ ಕಾದಂಬರಿಗಳನ್ನ. ಕನ್ನಡ ಸಾಹಿತ್ಯಕ್ಕೆ ಪ್ರವೇಶ ಪಡಿಬೇಕಾದ್ರೆ ಪ್ರಾರಂಭದಲ್ಲಿ ಓದಿದ್ದು ಪಾಕಿಸ್ತಾನದ ಗಡಿಯಲ್ಲೊಂದು ಶವ, ಚೈನಾದಲ್ಲಿ ಏಜೆಂಟ್ 999 ಇಂಥ ಕೃತಿಗಳನ್ನ, ಇವುಗಳನ್ನ ನಾನು ಸರ್ಕ್ಯುಲೇಟಿಂಗ್ ಲೈಬ್ರರಿಯಿಂದ ತಗೊಂಡ್ ಬರ್ತಾ ಇದ್ದೆ. ಕನ್ನಡದ ಕೆಲವು ಹಿರಿಯ ಸಾಹಿತಿಗಳು ಕೂಡ ಪತ್ತೆದಾರಿ ಸಾಹಿತ್ಯದ ಒಂದೊಂದು ಕೃತಿಯನ್ನಾದ್ರೂ ಬರೆದಿರೋ ಒಂದು ಸುಮಾರು ಹಿರಿಯ ಸಾಹಿತಿಗಳಿದ್ದಾರೆ. ಸೊ ಪತ್ತೆದಾರಿ ಕಾದಂಬರಿಗಳಿಂದ ಅಥವಾ ಥ್ರಿಲ್ಲರ್ಗಳಿಂದ ನಾನು ಓದು ಶುರುವಾಯಿತು. ಈ ಪಾಕಿಸ್ತಾನದ ಗಡಿಯಲ್ಲಿ ಶವ ಆದ ನಂತರ ಸ್ವಲ್ಪ ಪ್ರಮೋಷನ್ ತಗೊಂಡೆ. ಸರ್ಕ್ಯುಲೇಟಿಂಗ್ ಲೈಬ್ರರಿಯಿಂದ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಬಂದೆ. ಅಲ್ಲಿ ಬಂದು ಅಗಾಥಾ ಕ್ರಿಸ್ಟಿ ಕೃತಿಗಳನ್ನ ತಕೊಂಡ್ಬಿಟ್ಟು ಹೋಗಿ ಓದ್ತಾ ಇದ್ದೆ. ಅದು ಹೇಗೆ ಓದ್ತಾ ಇದ್ದೆ ಅಗಾಥಾ ಕ್ರಿಸ್ಟಿ ಕೃತಿಗಳನ್ನ ಅಂತಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತಿದ್ದೆ. ಸುತ್ತಮುತ್ತ ಜಗತ್ತಿನ ಪರಿವೇನೇ ಇರ್ತಿರ್ಲಿಲ್ಲ. ಯಾರು ಕೊಲೆಗಾರ, ಹೇಗೆ ಕೊಲೆಯಾಗಿರ್ಬೋದು, ಎಲ್ಲೋ ಒಂದು ಲಾಕ್ ರೂಮಲ್ಲಿ ಕೊಲೆ ಆಗ್ಬಿಟ್ಟಿದೆ, ಎಲ್ಲೋ ಒಂದು ಟ್ರೈನಲ್ಲಿ ಕೊಲೆ ಆಗ್ಬಿಟ್ಟಿದೆ, ಆ ಕೊಲೆ ಆಗಿರೋ ಟೈಮಲ್ಲಿ ಸುತ್ತಮುತ್ತ ಯಾರೂ ಇಲ್ದ ಇರುವಂತ ಪರಿಸ್ಥಿತಿಲಿ ಕೊಲೆ ಆಗಿದೆ, ಹೇಗ್ ಕೊನೆಯಾಗತ್ತೋ ಈ ಕಾದಂಬರಿ ಅನ್ನೋ ಒಂದು ಅದಮ್ಯ ಕುತೂಹಲದಿಂದ ಆ ಕಾದಂಬರಿಗಳನ್ನ ಓದ್ತಾ ಇದ್ದೆ. ಈಗ ಮತ್ತೆ ಅಗಾಥಾ ಕ್ರಿಸ್ಟಿಯನ್ನು ಓದ್ತಾ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಗುತ್ತೆ. ನೀವು ಯಾವುದೋ ಒಂದು ಹಳೆ ಊರನ್ನ ಬಿಟ್ಟು ಬಂದಿರ್ತೀರಾ, ನಿಮ್ಗೆ ಆ ಊರಿನ ನೆನಪುಗಳು ನಿಮ್ಮಲ್ಲಿ ತುಂಬಾ ಖುಷಿ ಕೊಡೋ ಅಂತ ನೆನಪಿರ್ತವೆ. ಮತ್ತೆ ನೀವು ಆ ಊರಿಗೆ ಹೋದಾಗ ನಿಮಗೆ ಸಂತೋಷನೂ ಆಗ್ಬೋದು, ಅದ್ರ ಜೊತೆಗೆ ನನ್ನ ನೆನಪಲ್ಲಿರೋ ಊರು ಇದಲ್ಲ ಅಂತ ಅನ್ನಿಸ್ಬೋದು. ಅಥವಾ ತುಂಬಾ ಹಳೆಯ ಸ್ನೇಹಿತನನ್ನ ಬಹಳ ವರ್ಷಗಳ ನಂತರ ಭೇಟಿಯಾದಾಗ ನಿಜ ಸಂತೋಷ ಆಗ್ತಿದೆ, ನನ್ನ ನೆನಪಲ್ಲಿರೋ ಸ್ನೇಹಿತ ಇದಲ್ಲ. ಊರು ಮತ್ತು ಸ್ನೇಹಿತರು ಬದಲಾಗಿರ್ಬೋದು, ಆದ್ರೆ ಅಗಾಥಾ ಕ್ರಿಸ್ಟಿಯ ಕೃತಿಗಳಂತೂ ಬದಲಾಗಿರೋದು. ಸೊ ಈಗ ನಿರಾಸೆ ಆಗಕ್ಕೆ ಕಾರಣ ಅಗಾಥಾ ಕ್ರಿಸ್ಟಿ ಬದಲಾಗಿಲ್ಲ, ನಾನು ಬದಲಾಗಿದ್ದೀನಿ. ಮೊದಲು ಓದುವಾಗ ಇರುವ ಮುಗ್ಧತೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನೀವು ಗಂಭೀರವಾಗಿ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ನಾನು ಮೊದಲು ಎಷ್ಟು ಮುಗ್ಧವಾಗಿ ಅಗಾಥಾ ಕ್ರಿಸ್ಟಿ ಓದ್ತಿದ್ದೆ ಅಂದ್ರೆ ಅಗಾಥಾ ಕ್ರಿಸ್ಟಿಯಲ್ಲಿ ಬರೋದೆಲ್ಲ ನಿಜ ಅಂತ ಅನ್ನೋ ರೀತಿಲಿ ಓದ್ತಾ ಇದ್ದೆ. ಆ ಓದ್ಬೇಕಾದ್ರೆ ನಮ್ಗೆ ಕೆಲವೊಂದು ವಾಸ್ತವದ ಅರಿವು ಅದಕ್ಕೆ ಅಡ್ಡಿ ಮಾಡ್ತಾ ಇರ್ಲಿಲ್ಲ.
ಈಗ ಉದಾಹರಣೆಗೆ ಅಗಾಥಾ ಕ್ರಿಸ್ಟಿ ಒಬ್ಬ ಡಿಟೆಕ್ಟಿವ್, ಎರ್ಕ್ಯೂಲ್ ಪೊರೋ ಅಂದ್ಕೊಳ್ಳಿ. ಅವನು ಲಂಡನ್ ಅಲ್ಲೂ ಕ್ರೈಮ್ ಸಾಲ್ವ್ ಮಾಡ್ತಾನೆ, ಇತ್ಲಾಗಿ ಕೈರೋದಲ್ಲೂ ಕ್ರೈಮ್ ಸಾಲ್ವ್ ಮಾಡ್ತಾನೆ, ಅದ್ಯಾವುದೋ ಮಿಡ್ಲ್ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಕ್ರೈಮ್ ಸಾಲ್ವ್ ಮಾಡ್ತಾನೆ. ಒಬ್ಬನೇ ಒಬ್ಬ ರೈಟರ್, ಒಬ್ಬನೇ ಒಬ್ಬ ಡಿಟೆಕ್ಟಿವ್ ಇಷ್ಟೆಲ್ಲ ಕಡೆ ಇರೋಕ್ ಸಾಧ್ಯ ಅನ್ನೋ ಅನುಮಾನವಾಗಿ ಬರಲೇ ಇಲ್ಲ. ಅಗಾಥಾ ಕ್ರಿಸ್ಟಿ ಇನ್ನೊಬ್ಳು ಡಿಟೆಕ್ಟಿವ್ ಇದ್ದಾಳೆ, ಮಿಸ್ ಮಾರ್ಪಲ್ ಅಂತ ಹೇಳಿ. ಅವಳು ಅಷ್ಟೇ, ಅವಳು ಒಂದ್ ಸಣ್ಣ ಹಳ್ಳಿಲಿ ಇರೋಳು, ಸುತ್ತಮುತ್ತ ಹಳ್ಳಿಗಳಲ್ಲೇ ಓಡಾಡ್ಕೊಂಡಿರೋಳು. ಅವ್ರು ಹೋಗಿರೋ ಕಡೆ ಎಲ್ಲ ಕೊಲೆ ಆಗತ್ತೆ. ಇದಂಗೆ ಒಂದು ಕ್ಯಾರೆಕ್ಟರ್ ಹೋದ ಕಡೆ ಎಲ್ಲ ಕೊಲೆ ಆಗತ್ತೆ ಅನ್ನೋದು ನನ್ನ ಅಗಾಥಾ ಕ್ರಿಸ್ಟಿಯ ಓದನ್ನ ನಾನು ಎಂಜಾಯ್ ಮಾಡ್ತಿದ್ನಲ್ಲ, ಅದಕ್ಕೆ ಅಡ್ಡಿ ಬರ್ತಾ ಇರ್ಲಿ. ಹಾಗೆ ಅಗಾಥಾ ಕ್ರಿಸ್ಟಿಯ ಕೆಲವು $1 ಫಿಲಾಸಫಿ ಅಂತಾರೆ ಹ್ಯೂಮನ್ ನೇಚರ್ ಬಗ್ಗೆ. ಮನುಷ್ಯನ ಸ್ವಭಾವ ಹಿಂಗೆ, ಈ ರೀತಿ ಕಣ್ಣಿರೋರಿಗೆ ಈ ರೀತಿ ಗುಣ ಇರುತ್ತೆ, ಈ ರೀತಿ ಮುಖಚಹರೆ ಇರೋರಿಗೆ ಈ ರೀತಿ ಗುಣ ಇರುತ್ತೆ, ಪ್ರೀತಿ ಅಂದ್ರೆ ಏನು, ಈ ರೀತಿ ಅನೇಕ ಕಾಮೆಂಟ್ಸ್ ಗಳು ಬರ್ತವೆ. ಅವನ್ನು ಕೂಡ ನಿಜವಾಗಿ ಬಹಳ ಪ್ರೊಫೌಂಡ್ ಆದ ಫಿಲಾಸಫಿ ಅನ್ನೋ ಹಾಗೆ ಓದ್ತಾ ಇದ್ದೆ. ಆದ್ರೆ ಈಗ ಅಗಾಥಾ ಕ್ರಿಸ್ಟಿಯನ್ನು ಓದಿದಾಗ ಆ ದೃಷ್ಟಿಕೋನದಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ಹಂತವನ್ನ ನಾನ್ ದಾಟ್ ಬಂದಿದ್ದೆ. ಹಂಗಿದ್ರೆ ಇಲ್ಲಿ ಪ್ರಶ್ನೆ ಬರೋದು, ಅಗಾಥಾ ಕ್ರಿಸ್ಟಿ ಬರ್ತಿದ್ದು ಸಸ್ಪೆನ್ಸ್ ನಾವೆಲ್. ಸಸ್ಪೆನ್ಸ್ ಗೊತ್ತಾದ್ಮೇಲೆ ಆ ನಾವೆಲ್ ಅಲ್ಲಿ ಏನು ಇಲ್ಲ ಅಂತ ಕೂಡ ಅನ್ಬೋದು. ನಾವೀಗ ಅಗಾಥಾ ಕ್ರಿಸ್ಟಿಯನ್ನು ಮತ್ತೆ ಯಾಕೆ ಓದಬೇಕು? ಅಗಾಥಾ ಕ್ರಿಸ್ಟಿಯ ಬಗ್ಗೆ ಮತ್ತೆ ಗಂಭೀರ ಅಧ್ಯಯನ ಯಾಕೆ ಮಾಡ್ಬೇಕು? ಒಬ್ಬ ವಿಮರ್ಶಕ ಅಗಾಥಾ ಕ್ರಿಸ್ಟಿ ಬಗ್ಗೆ ಪುಸ್ತಕ ಬರೀತಾ ಫಸ್ಟೇ ಆ ಪ್ರಶ್ನೆ ಅಂತಾನೆ. ಕೆಲವ್ರು ಕೇಳ್ತಾರೆ, ಅಗಾಥಾ ಕ್ರಿಸ್ಟಿ ಬಗ್ಗೆ ಗಂಭೀರವಾದ ಅಧ್ಯಯನ ಯಾಕೆ ಮಾಡ್ಬೇಕು? ಅದಕ್ಕೆ ಬರ್ದಿದ್ದು ಜನಪ್ರಿಯ ಕಾದಂಬರಿಗಳು. ಇದ್ರಲ್ಲಿ ಅಗಾಥಾ ಕ್ರಿಸ್ಟಿದೇನು ತಪ್ಪಿಲ್ಲ, ಯಾಕಂದ್ರೆ ಅಗಾಥಾ ಕ್ರಿಸ್ಟಿ ನೊಬೆಲ್ ಪ್ರೈಸ್ ಬರಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ತನ್ನ ಒಂದು ಸಂದರ್ಶನದಲ್ಲಿ ಅಗಾಥಾ ಕ್ರಿಸ್ಟಿ ಹೇಳ್ತಾಳೆ, ಜನ ನನ್ನನ್ನ ಒಳ್ಳೆಯ ಪತ್ತೇದಾರಿ ಕಾದಂಬರಿಗಳು ಮತ್ತು ಥ್ರಿಲ್ಲರ್ಗಳನ್ನ ಬರೆದವಳು ಅಂತ ನೆನಪಿಸ್ಕೋಬೇಕು ಅಂತ ನನ್ನ ಆಸೆ. ಅಗಾಥಾ ಕ್ರಿಸ್ಟಿ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಬರಿಬೇಕು ಅಂತ ಹೋಗ್ಲಿ. ಸೊ ಅಗಾಥಾ ಕ್ರಿಸ್ಟಿಯನ್ನ ನಾವು ಓದಬೇಕಾದ್ರೆ ಅಥವಾ ಜಡ್ಜ್ ಮಾಡಬೇಕಾದ್ರೆ ಅಗಾಥಾ ಕ್ರಿಸ್ಟಿ ಯಾವ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ಲೋ, ಅಥವಾ ಅಗಾಥಾ ಕ್ರಿಸ್ಟಿ ಯಾವ ರೀತಿಯ ಓದುಗರು ಇರಬೇಕು ಅನ್ನೋ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ಲೋ ಅದ್ರ ಮೂಲಕ ಹೋಗ್ಬೇಕು. ಅದ್ರ ಆಚೆಗೂ ಕೂಡ ನಾವು ಹೋಗ್ಬೋದು. ಉದಾಹರಣೆಗೆ ಅಗಾಥಾ ಕ್ರಿಸ್ಟಿಯ ಕಾದಂಬರಿಗಳಲ್ಲಿ ಆಗಿನ ಸಮಾಜದ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂಚೂರಾದ್ರೂ ಮಾಹಿತಿ ಸಿಗತ್ತೆ, ನೇರವಾಗಲ್ದೆ ಹೋದ್ರು. ಜನಪ್ರಿಯ ಕಾದಂಬರಿ ಆದ್ರೂ ಕೂಡ ಎಲ್ಲಾ ಜನಪ್ರಿಯ ಕಾದಂಬರಿಗಳಾಗ್ಲಿ ಗಂಭೀರ ಕಾದಂಬರಿಗಳಾಗ್ಲಿ ನಮ್ಮ ಸಮಾಜದ ಬಗ್ಗೆ ಏನೋ ಹೇಳ್ತಾ ಇರ್ತದೆ. ಸೊ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳ ಮೂಲಕ ಸಾಮಾಜಿಕ ರಚನೆಗಳ ಬಗ್ಗೆ ಏನೇನ್ ಹೇಳಿದಾಳೆ ಅಂತಲೂ ಕೂಡ ನೋಡ್ಬೋದು. ಒಂದು ಅಗಾಥಾ ಕ್ರಿಸ್ಟಿ ದ ಫೆಮಿನಿಸ್ಟ್ ಅನ್ನೋ ಒಂದು ಪುಸ್ತಕ ಕೂಡ ಇದೆ. ಅಗಾಥಾ ಕ್ರಿಸ್ಟಿನ ಕೇಳಿದ್ರೆ ಅವಳು ತನ್ನ ಫೆಮಿನಿಸ್ಟ್ ಅಂತ ಇದ್ಲೋ ಇಲ್ಲೋ, ಯಾಕಂದ್ರೆ ಅಗಾಥಾ ಕ್ರಿಸ್ಟಿಯ ಸಂದರ್ಶನಗಳಲ್ಲಿ ಆಕೆ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಹೆಚ್ಚು ಕಮ್ಮಿ ಕನ್ಸರ್ವೇಟಿವ್ ಅನ್ನೋ ರೀತಿಯ ಅಭಿಪ್ರಾಯಗಳಿದಾವೆ. ಸೊ ಹೀಗಿರ್ಬೇಕಾದ್ರೆ ನಾವು ಅಗಾಥಾ ಕ್ರಿಸ್ಟಿಯನ್ನ ಹೇಗೆ ಓದಬೇಕು? ನಾನು ಇದಕ್ಕೆ ಈ ರೀತಿಯಾಗಿ ಉತ್ತರ ಕಂಡಿಟ್ಕೊಂಡಿದ್ದೀನಿ. ಅಗಾಥಾ ಕ್ರಿಸ್ಟಿ ಒಂದು ರೀತಿಯ ಕಾದಂಬರಿಗಳನ್ನ ಬರೆದ್ಲು. ಆ ಕಾದಂಬರಿಗಳ ಸ್ವರೂಪ ಏನು, ಆ ಕಾದಂಬರಿಗಳು ಯಾವ ರೀತಿಯ ಓದನ್ನ ಅಪೇಕ್ಷಿಸ್ತವೆ ಅನ್ನೋದನ್ನ ಮೊದಲು ತಿಳ್ಕೊಂಡ ನಂತರ ಮುಂದಿನ ವಿಷಯಗಳ ಬಗ್ಗೆ ನಾವು ಮಾತನಾಡಬಹುದು. ಈಗ ಅದಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ವಿಡಿಯೋ ನೋಡ್ಕೊಂಬರೋಣ. ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ನಾನು ಶೇರ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಸಣ್ಣ ವಿಡಿಯೋ ಇದೆ ನೋಡಿ. Firmly locked in your hearts. Thank you and good night. ಓಕೆ, ಈಗ ನೀವು ನೋಡಿದ ವಿಡಿಯೋ ಮೌಸ್ ಟ್ರ್ಯಾಪ್ ಅನ್ನುವ ನಾಟಕದ ಕೊನೆಯ ದೃಶ್ಯ. ಈ ಮೌಸ್ ಟ್ರ್ಯಾಪ್ ಅನ್ನೋದು ಬಹಳ ಅಗಾಥಾ ಕ್ರಿಸ್ಟಿ ಬಹಳ ಪ್ರಸಿದ್ಧವಾದ ನಾಟಕ. ಈ ನಾಟಕ 1952ರಲ್ಲಿ ಮೊದಲ ಪ್ರದರ್ಶನಗೊಳ್ತು. ಅಲ್ಲಿಂದ ಇವತ್ತಿನ ತನಕ ದಿನಾ ನಾಟಕ ಪ್ರದರ್ಶನಗೊಳ್ತಾ ಇದೆ. ಕರೋನಾ ಸಮಯದಲ್ಲಿ ಬಿಟ್ಟು ಉಳಿದ ಸಮಯ ಎಲ್ಲ ನಾಟಕ ಪ್ರದರ್ಶನಗೊಂಡಿದೆ. ಅದರ ಮೊದಲ ಪ್ರದರ್ಶನದಲ್ಲಿ ಆಕ್ಟ್ ಮಾಡಿದವರ ಮಕ್ಕಳ ವಯಸ್ಸಿನವರು ಈಗ ಆ ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ.
30,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನ ಇಲ್ಲಿಯ ತನಕ ಅದು ಪಡೆದಿದೆ. ಲಂಡನ್ನಿಗೆ ಹೋದವರು ಲಂಡನ್ನ ಬೇರೆ ಬೇರೆ ಪ್ರವಾಸಿ ಸ್ಥಾನಗಳಿಗೆ ಹೋದಾಗ ಈ ನಾಟಕಕ್ಕೂ ಹೋಗ್ತಾರೆ. ಆ ನಾಟಕಕ್ಕೆ ಹೋಗ್ಬಿಟ್ಟು ಮುಂದೆ ಅಲ್ಲೊಂದು ಬೋರ್ಡ್ ಇದೆ, ಇವತ್ತಿಂದು 30,500ನೇ ಪ್ರದರ್ಶನ, 600ನೇ ಪ್ರದರ್ಶನ ಅಂತ ಬರುತ್ತೆ. ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ ಬರ್ತಾರೆ. ಬಹಳ ಜನಪ್ರಿಯವಾದ ನಾಟಕ. ಆದ್ರೆ ಈ ನಾಟಕದ ಬಗ್ಗೆ ನಾ ಯಾಕೆ ಹೇಳಿದೆ ಅಂದ್ರೆ, ನೀವು ವಿಕಿಪೀಡಿಯಾ ನೋಡಿದ್ರೆ ವಿಕಿಪೀಡಿಯಾದಲ್ಲಿ ಆ ನಾಟಕದ ಬಗ್ಗೆ ಒಂದು ಲೇಖನ ಇದೆ. ಏನಾಗಿದೆ ವಿಕಿಪೀಡಿಯಾದಲ್ಲಿ? ಆ ಲೇಖನದಲ್ಲಿ ನಾಟಕದ ಕೊನೆಯಲ್ಲಿ ಏನಾಗತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ. ಇದು ತಪ್ಪು ಅಂತ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು. ಯಾಕಪ್ಪ ಅಂದ್ರೆ, ನೀವೇ ಅಂದ್ಕೊಳ್ಳಿ, ನೀವೀಗ ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಓದ್ತಾ ಇರ್ತೀರಾ, ಒಂದು 100-150 ಪೇಜ್ ಓದಿರ್ತೀರಾ. ನಿಮ್ ಫ್ರೆಂಡ್ ಮನೆಗೆ ಬರ್ತಾನೆ, ಬಂದ್ಬಿಟ್ಟು ಏನ್ ಕಾದಂಬರಿ ಓದ್ತಿದೀಯಪ್ಪ ಅಂತಾನೆ. ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಅಂತೀರಾ. ಅಯ್ಯೋ ಅದ್ರ ಕೊಲೆಗಾರ ಯಾರು ಗೊತ್ತಾ ಅಂತ ಹೇಳ್ಬಿಡ್ತಾನೆ ಅಂದ್ಕೊಳ್ಳಿ. ಅವಾಗ ನಿಮ್ ಮುಂದೆ ಓದೋ ಅಂತ ಖುಷಿ ಸಿಗೋದಿಲ್ಲ. ವಿಕಿಪೀಡಿಯಾದವ್ರು ಏನಂತಾರೆ, ಇಲ್ಲ ಇಲ್ಲ, ನಮ್ಮ ಪಾಲಿಸಿ ಇದು, ನಿಮ್ಗೆ ಇಷ್ಟ ಇದ್ದು ಇರೋರು ಓದ್ತಾರೆ, ಇಲ್ಲದೆ ಇರೋರು ಓದಲ್ಲ. ಆದ್ರೆ ಪತ್ತೆದಾರಿ ಸಾಹಿತಿಗಳು ಮತ್ತೆ ಅದರ ವಿಮರ್ಶಕರೆಲ್ಲ ಹೇಳೋದು ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು. ಯಾಕೆ ತಪ್ಪು ಅಂತಂದ್ರೆ, ಅದಕ್ಕೆ ಅವ್ರ ಕಾರಣ ಹೇಳ್ತಾನೆ. ಈಗ ಸೇನ್ ತೋರ್ಸದ್ನಲ್ಲ ಮೌಸ್ ಟ್ರ್ಯಾಪ್, ಆ ಮೌಸ್ ಟ್ರ್ಯಾಪ್ ಕೊನೆಯಲ್ಲಿ ಏನಾಗುತ್ತೆ, ಅವನು ಬಂದ್ಬಿಟ್ಟು ಏನಂತಾನೆ ಅಂದ್ರೆ, ಅದನ್ನ ನಿಮಗೆ ಒಂದು ಪವರ್ ಪಾಯಿಂಟ್ ಮೂಲಕ ತೋರಿಸ್ತೀನಿ. ನಾನು ಒಂದು 30 ನಿಮಿಷ ಪವರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಮಾತಾಡ್ತೀನಿ. ಪವರ್ ಪಾಯಿಂಟ್ ಅಲ್ಲಿ ಬರಹ ಇಂಗ್ಲಿಷ್ ಅಲ್ಲಿ ಇದೆ, ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ. ಅದಾದ ನಂತರ ಬೇರೆ ವಿಷಯಗಳ ಬಗ್ಗೆ ಇನ್ನೊಂದು 10 ನಿಮಿಷ ಹಾಗೆ ನೇರವಾಗಿ ಮಾತನಾಡ್ತೀನಿ. ಈಗ ಮತ್ತೆ ನನ್ನ ಪವರ್ ಪಾಯಿಂಟ್ ಅನ್ನ ಶೇರ್ ಮಾಡ್ಕೋತೀನಿ. ಓಕೆ, ಆ ನಾಟಕದ ಕೊನೆಯಲ್ಲಿ ಪಾತ್ರಧಾರಿ ಬಂದು ಏನ್ ಹೇಳ್ತಾನೆ ಅಂದ್ರೆ, ನೀವೀಗ ನಾಟಕ ನೋಡಿದೀರಾ, ನಾಟಕದ ಕೊನೆ ಗೊತ್ತಾಗಿದೆ ನಿಮಗೆ, ದಯವಿಟ್ಟು ಹೊರಗೋದ್ಮೇಲೆ ಯಾರಿಗೂ ನಾಟಕದ ಕೊನೆ ಏನು ಅಂತ ಹೇಳಬೇಡಿ. ನೀವು ಕನ್ನಡದ ಕೆಲವು ಸಸ್ಪೆನ್ಸ್ ಸಿನಿಮಾಗಳಲ್ಲೂ ಕೊನೆಯಲ್ಲಿ ಹೇಳ್ತಾರೆ, ಈ ನಾಟಕದ ಕೊನೆ ಏನು ಅಂತ ಯಾರಿಗೂ ಹೇಳ್ಬೇಡ್ರಿ. ಪತ್ತೇದಾರಿ ಸಾಹಿತ್ಯದ ಬಗ್ಗೆ ಬರೆಯುವ ವಿಮರ್ಶಕರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಲೇಬೇಕು. ಆದ್ರೆ ಪತ್ತೇದಾರಿ ಕಾದಂಬರಿ ಬರೆಯೋರಿಗೆ ಇನ್ನೊಂದು ನೈತಿಕ ಜವಾಬ್ದಾರಿ ಇದೆ. ಅದ್ರ ಬಗ್ಗೆ ನೀವು ರಿವ್ಯೂನೇ ಬರೀಲಿ, ಲೇಖನನೇ ಬರೀಲಿ, ಭಾಷಣನೇ ಮಾಡ್ಲಿ, ಕಾದಂಬರಿಯ ಕೊನೆಯಲ್ಲಿ ಏನಾಗತ್ತೆ ಅಂತ ನೀವು ಹೇಳಬಾರದು. ಇದು ಬೇರೆ ರೀತಿಯ ಕಾದಂಬರಿಗಳಿಗೆ ಇದನ್ನ ಯಾರು ಅಪ್ಲೈ ಮಾಡೋದಿಲ್ಲ, ಪತ್ತೇದಾರಿ ಕಾದಂಬರಿಗಳಿಗೆ ಮಾತ್ರ ಇದು. ಕೊನೆಯನ್ನ ನೀವು ಹೇಳಬಾರದು. ಅಕಸ್ಮಾತ್ ಹೇಳೋ ಹಾಗಿದ್ದರೆ ಪ್ರಾರಂಭದಲ್ಲೇ ಬರೆದು ಬಿಡಬೇಕು, ಸ್ಪಾಯ್ಲರ್ ಅಲರ್ಟ್ ಅಂತ. ಅಂದ್ರೆ ನನ್ನ ರಿವ್ಯೂ ಅನ್ನ ನೀವು ಓದಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾನು ಕೊಲೆಗಾರ ಯಾರು ಅಂತ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಓದಬೇಡಿ. ಹಾಗೇನೆ ನಾನು ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೊಂದು ಎಚ್ಚರಿಕೆ ನಿಮಗೆಲ್ಲ ಅನಿವಾರ್ಯವಾಗಿ ನಾನು ಇವತ್ತು ಮಾತನಾಡಬೇಕಾದ್ರೆ ಕಾದಂಬರಿಯ ಕೊನೆಯಲ್ಲಿ ಏನಾಗತ್ತೆ ಅನ್ನೋದು ಹೇಳಲೇಬೇಕಾಗತ್ತೆ. ನೀವ್ಯಾರಾದ್ರೂ ಇನ್ನೂ ಅಗತ್ಯ ಕ್ರಿಶ್ಚಿಯ ಈ 3 ಕೃತಿಗಳನ್ನ ಮತ್ತೆ ಇನ್ನೊಂದೆರಡು ಕೃತಿಗಳನ್ನ ಕೂಡ ಹೇಳ್ತೀನಿ ನಾನು, ಓದಿಲ್ದೆ ಹೋದ್ರೆ ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಳಕ್ ಹೋಗ್ಬಿಡಿ, ಅಥವಾ ನಾನು ಕೊಲೆಗಾರ ಯಾರು ಅಂತ ಹೇಳೋ ಟೈಮಲ್ಲಿ ಕಿವಿ ಮುಚ್ಕೊಂಡ್ಬಿಡಿ. ಇಲ್ದೋದ್ರೆ ನಿಮ್ಗೆ ಆ ಕಾದಂಬರಿಗಳನ್ನ ಓದಕ್ ಆಗೋದಿಲ್ಲ. ಸೊ ಇದು ಯಾಕೆ ಅಂತಂದ್ರೆ, ಇವು ಮಿಸ್ಟ್ರಿ ಕಾದಂಬರಿ ಕೊನೆಯಲ್ಲೇ ಎಕ್ಸ್ಪ್ಲೈನ್ ಆಗ್ಬೇಕು. ಈ ಮಿಸ್ಟ್ರಿ ಅಂದ್ರೇನು, ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮಿಸ್ಟ್ರಿ ಇದು ಅಗತಾ ಕ್ರಿಸ್ಟಿಯ ಒಂದು ಕಾದಂಬರಿಯ ಪುಟದ ಹಾಗೆ ಇರುವಂತ ಮಿಸ್ಟ್ರಿ. 1926 ಡಿಸೆಂಬರ್ ಅಲ್ಲಿ ಒಂದು ಹೆಂಗಸು ಕಾಣೆ ಆಗ್ತಾಳೆ. ಅವಳ ಕಾರು ಯಾವುದೋ ಒಂದು ಸರ್ಕಲ್ ಹತ್ರ ಬೀದಿ ಬದಿಯಲ್ಲಿ ನಿಂತಿರುತ್ತೆ. ಒಬ್ಬ ದಾರಿ ಹೋಗ ಅದನ್ನ ನೋಡ್ಬಿಟ್ಟು ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರು ಬಂದು ಹುಡುಕ್ತಾರೆ, ಆ ಹೆಂಗಸು ಸಿಗೋದಿಲ್ಲ. ಆ ಹೆಂಗಸಿನ ಗಂಡನ ಹತ್ರ ಹೋಗ್ತಾರೆ. ನೀವು ಹೆಂಗಸರುಗಳು ನಿಮ್ಮ ಗಂಡಂದ್ರನ್ನ ಎಷ್ಟೇ ನಂಬಬಹುದು, ಪೊಲೀಸರ ದೃಷ್ಟಿಯಲ್ಲಿ ಹೆಂಡತಿಗೆ ಏನಾದ್ರು ಆದ್ರೆ ಮೊದಲ ಸಸ್ಪೆಕ್ಟ್ ಗಂಡನೇ. ಸೊ ಆ ಗಂಡನನ್ನ ಸಸ್ಪೆಕ್ಟ್ ಮಾಡ್ತಾರೆ, ಇಂಟ್ರಾಗೇಟ್ ಮಾಡ್ತಾರೆ, ಅವನ ಮೇಲೆ ಗೂಢಾಚಾರರನ್ನ ಇಡ್ತಾರೆ. ಈ ಕಳೆದು ಹೋದ ಹೆಂಗಸಿಗೆ ದೊಡ್ಡ ಶೋಧ ನಡೆಯುತ್ತೆ. ಅಗತಾ ಕ್ರಿಸ್ಟಿ ಕಾದಂಬರಿಯಲ್ಲೇ ಈ ಘಟನೆ ಆಗಿದ್ರೆ ಆ ಹೆಂಗಸನ್ನ ಯಾರೋ ಕೊಲೆ ಮಾಡಿರ್ತಾರೆ.
ಯಾರು ಕೊಲೆ ಮಾಡಿರ್ತಾರೆ ಅಂತ ಪೊಲೀಸರು ಹುಡ್ಕಕ್ ಹೋಗ್ತಾರೆ, ಪೊಲೀಸರಿಗೆ ಆಗೋಲ್ಲ. ಅಲ್ಲೆಲ್ಲೋ ಹೋಟ್ಲಲ್ಲಿ ಎಲ್ಲೋ ಏನೋ ಕಾರಣಕ್ಕೆ ಎರ್ಕ್ಯೂಲ್ ಪೈರೋ ಅಲ್ಲಿ ಬಂದಿರ್ತಾನೆ, ಅವನಿಗೆ ಕರೆದು ಹೇಳ್ತಾರೆ, ಅವ್ನು ಸಾಲ್ವ್ ಮಾಡ್ತಾನೆ. ಕೊನೆಗೂ ಯಾರೋ ಒಬ್ಬ ನಾವು ಊಹಿಸಲೇ ಆಗದೆ ಇರುವಂತ ವ್ಯಕ್ತಿ ಆ ಕೊಲೆ ಮಾಡಿರ್ತಾನೆ, ಮತ್ತೆ ಕೊಲೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದು ಅಗಾಥಾ ಕ್ರಿಸ್ಟಿಯ ಕಾದಂಬರಿಯಲ್ಲಿ ಏನಾದರೂ ಈ ಘಟನೆ ಬಂದಿದ್ರೆ, ನಿಮಗೆ ಸುಮಾರು ಜನಕ್ಕೆ ನಾನು ಏನ್ ಮಾತಾಡ್ತೀನಿ ಅಂತ ಗೊತ್ತಿರ್ಬೋದು. ಈ ಕಾಣೆಯಾದ ಹೆಂಗಸು ಅಗಾಥಾ ಕ್ರಿಸ್ಟಿಯೇ. ನಾನು ನಿಮ್ಗೆ ಅಗಾಥಾ ಕ್ರಿಸ್ಟಿ ತನ್ನ ಕಾದಂಬರಿಗಳಲ್ಲಿ ಏನ್ ಟೆಕ್ನಿಕ್ ಯೂಸ್ ಮಾಡ್ತಾಳೋ ಅದನ್ನೇ ಯೂಸ್ ಮಾಡಿದೆ, ಅಂದ್ರೆ ಕೆಲವು ಮಾಹಿತಿಗಳನ್ನು ನಿಮ್ಮಿಂದ ಹಿಡಿದಿಟ್ಟೆ. ಸೊ ಅಗಾಥಾ ಕ್ರಿಸ್ಟಿ ಮರ್ಡರ್ ಆಫ್ ಜೋಸೆಫ್ ಆಕ್ರಾಯ್ಡ್ ಬರೆದ ಕೆಲವು ತಿಂಗಳುಗಳ ನಂತರ ಹೀಗೆ ಕಾಣೆಯಾಗ್ಬಿಡ್ತಾಳೆ. ಅವಳಿಗೆ ಕೆಲವು ತಿಂಗಳ ಹಿಂದೆ ತನ್ನ ತಾಯಿನ ಕಳ್ಕೊಂಡಿರ್ತಾಳೆ. ಅದೇ ಸಂದರ್ಭದಲ್ಲಿ ಅವಳ ಗಂಡ ಇನ್ನೊಬ್ಬಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮಾನಸಿಕ ಖಿನ್ನತೆಯಲ್ಲಿರ್ತಾಳೆ. ಅವಳು ಕಳೆದು ಹೋದಾಗ ದೊಡ್ಡ ಒಂದು ಮ್ಯಾನ್ ಹಂಟ್ ನಡೆಯುತ್ತೆ. ದೊಡ್ಡ ಸುದ್ದಿ ಆಗತ್ತೆ. 10 ದಿನಗಳ ಮೇಲೆ ಅವಳು ಹೋಟ್ಲಲ್ಲಿ ಸಿಗ್ತಾಳೆ. ಅಲ್ಲಿ ಬೇರೆ ಹೆಸರಿನಲ್ಲಿ ಆ ಹೋಟ್ಲಲ್ಲಿ ಇರ್ತಾಳೆ. ಯಾಕೆ ಹೀಗೆ ಮಾಡಿದ್ಲು ಅಗಾಥಾ ಕ್ರಿಸ್ಟಿ? ನೀವು ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಾದ್ರೆ ಆ ಪ್ರಶ್ನೆಗೆ ಕೊನೆಯಲ್ಲಿ ಒಂದು ಉತ್ತರ ಸಿಕ್ಬಿಡುತ್ತೆ, ಇದೇ ಕಾರಣಕ್ಕೆ ಹೀಗೆ ಮಾಡಿದ್ಲು. ಆದ್ರೆ ಅಗಾಥಾ ಕ್ರಿಸ್ಟಿ ಜೀವನವೇ ಅವಳ ಕಾದಂಬರಿಯಲ್ಲಿ ಬರುವ ಕಾದಂಬರಿ ಅಷ್ಟು ಸರಳ ಅಲ್ಲ. ಮಾನಸಿಕ ಖಿನ್ನತೆಯಿಂದ ಮಾಡಿರ್ಬೋದು ನಿಜ, ಉದ್ದೇಶ ಬೇರೆ ಏನಾದ್ರೂ ಉದ್ದೇಶ ಇತ್ತ? ಕೆಲವ್ರ ಪ್ರಕಾರ ಅವಳಿಗೆ ತನ್ನ ಗಂಡನ ಮೇಲೆ ಸೇಡ್ ತೀರಿಸ್ಕೋಬೇಕಾಗಿತ್ತು. ತಾನು ಸತ್ತೋದೆ ಅಂತ ನಾಟಕ ಮಾಡಿ ಗಂಡ ಜೈಲಿಗೆ ಹೋಗುವಾಗಬೇಕಾಗಿತ್ತು. ಇದೇ ವಸ್ತು ಇರುವ ಒಂದು ಜನಪ್ರಿಯ ಕಾದಂಬರಿ ದ ಗಾನ್ ಗರ್ಲ್ ಅಂತ ಈಚೆಗೆ ಬಂದಿದೆ. ಅಲ್ಲೂ ಕೂಡ ಹೆಂಡತಿ ತಾನು ಸತ್ತೋಗಿರೋ ನಾಟಕವನ್ನು ಮಾಡಿಬಿಟ್ಟು ಗಂಡನನ್ನ ಜೈಲಿಗೆ ಕಳಿಸ್ತಾಳೆ. ಸೊ ಗಂಡನ್ ಜೈಲಿಗೆ ಕಳ್ಸಕ್ ಮಾಡಿದಾಳೆ ಅಂತ ಕೆಲವರು ಅಂದ್ರು. ಇನ್ನು ಕೆಲವರು ಪಬ್ಲಿಸಿಟಿ ಸ್ಟಂಟ್ ಇದು ಅಂತಂದ್ರು. ಪಬ್ಲಿಸಿಟಿ ಸ್ಟಂಟ್ ಆಗೋ ಅದರ ಅವಶ್ಯಕತೆ ಅಗಾಥಾ ಕ್ರಿಸ್ಟಿಗೆ ಇರಲಿಲ್ಲ, ಯಾಕಂದ್ರೆ ಆಗಲೇ ಅಗಾಥಾ ಕ್ರಿಸ್ಟಿ ಸಾಕಷ್ಟು ಪ್ರಸಿದ್ಧಲಾಗಿದ್ಲು ಮತ್ತು ಈ ಘಟನೆ ಆದ ನಂತರ ಅಗಾಥಾ ಕ್ರಿಸ್ಟಿ ಪ್ರೆಸ್ ಇಂದ ಸಾಕಷ್ಟು ದೂರನೇ ಇದ್ಲು. ಸೊ ಇದು ಒಂದು ಮಿಸ್ಟ್ರಿ. ಯಾಕೆ ಅಗಾಥಾ ಕ್ರಿಸ್ಟಿ ಹೀಗೆ ಮಾಡಿದ್ಲು? ಈ ಮಿಸ್ಟರಿ ಅಂದ್ರೆ ಇದು ಎಲ್ಲ ಅಗಾಥಾ ಕ್ರಿಸ್ಟಿ ಬರೆದಿದ್ದು ಸ್ವಲ್ಪ ಬೇರೆ ರೀತಿಯ ಮಿಸ್ಟ್ರಿ. ಸೊ ಈಗ ನಾನು ಅಗಾಥಾ ಕ್ರಿಸ್ಟಿ ಬರೆದ ಕಾದಂಬರಿಗಳ ಸ್ವರೂಪದ ಬಗ್ಗೆ ಮಾತನಾಡ್ತೀನಿ, ಆ ಕಾದಂಬರಿಗಳ ಒಟ್ಟಾರೆ ರಚನೆಯ ಬಗ್ಗೆ ಮಾತನಾಡ್ತೀನಿ. ನಿಮಗೆ ಸುಮಾರು ಜನಕ್ಕೆ ಗೊತ್ತು ಪತ್ತೆದಾರಿ ಕಾದಂಬರಿಗಳು ಅಂತಂದ್ರೆ ಮೊದಲಿಗೆ ನೆನಪು ಬರೋದು ಹೆಸರು ಶರ್ಲಾಕ್ ಹೋಮ್ಸ್ದು, ಆರ್ಥರ್ ಕೊನಾನ್ ಡಾಯ್ಲ್ ನ ಸೃಷ್ಟಿಸಿದಂತ ಪಾತ್ರಧಾರ ಅಂತ ಪತ್ತೆದಾರ. ಶರ್ಲಾಕ್ ಹೋಮ್ಸ್ಗಿಂತ ಮುಂಚೆ, ಆರ್ಥರ್ ಕೊನಾನ್ ಡಾಯ್ಲ್ಗಿಂತ ಮುಂಚೆ ಎಡ್ಗರ್ ಅಲಾನ್ ಪೋ ಮತ್ತೆ ಜಿ.ಕೆ. ಚೆಸ್ಟರ್ಟನ್ ಕೂಡ ಪತ್ತೆದಾರರನ್ನ ಸೃಷ್ಟಿಸಿದ್ರು. ಜಿ.ಕೆ. ಚೆಸ್ಟರ್ಟನ್ ಫಾದರ್ ಬ್ರೌನ್ ಅನ್ನುವ ಪತ್ತೆದಾರನ್ನ, ಎಡ್ಗರ್ ಅಲಾನ್ ಪೋ ಡ್ಯೂಪಿನ್ ಅನ್ನುವ ಪತ್ತೆದಾರರನ್ನ ಸೃಷ್ಟಿಸಿದ್ರು. ಈ 3 ಜನ ಪತ್ತೆದಾರರ ಸಮಾನ ಅಂಶ ಏನಂದ್ರೆ ಈ 3 ಜನ ಪೊಲೀಸಲ್ಲಿ ಇರೋರಲ್ಲ, ಪೊಲೀಸಿಂದ ಹೊರಗಿರೋರು. ಒಂದು ರೀತಿಯಲ್ಲಿ ಸಿಸ್ಟಮ್ ಇಂದ ಹೊರಗಿರೋರು, ಆದ್ರೆ ಸಿಸ್ಟಮಿಗೆ ಸಹಾಯ ಮಾಡೋರು. ತಮ್ಮ ಬುದ್ಧಿವಂತಿಕೆ ಮತ್ತು ವೈಚಾರಿಕತೆ, ಯೋಚನೆ ಮಾಡೋ ಶಕ್ತಿಯನ್ನು ಉಪಯೋಗಿಸಿ ಪೊಲೀಸರು ಸಾಲ್ವ್ ಮಾಡದೇ ಇರುವಂತದ್ದನ್ನ ಇವರು ಸಾಲ್ವ್ ಮಾಡೋರು. ಎಡ್ಗರ್ ಅಲಾನ್ ಪೋನ ಒಂದು ಸಣ್ಣ ಕಥೆಯಲ್ಲಿ ಬರುತ್ತೆ. ಡ್ಯೂಪಿನ್ ಒಬ್ಬ ಕ್ರಿಮಿನಲ್ ಅನ್ನ ಹಿಡಿಯಕ್ಕೆ ಹೋಗ್ಬೇಕು. ಈ ಕ್ರಿಮಿನಲ್ಲು ಬ್ಲ್ಯಾಕ್ ಮೇಲರು ಒಬ್ಬರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಲೆಟರ್ ಅನ್ನು ಇಟ್ಕೊಂಡಿರ್ತಾನೆ. ಆ ಲೆಟರ್ ಅನ್ನ ಹುಡುಕ್ಬೇಕು. ಪೊಲೀಸರು ಹುಡುಕಿ ಸಾಕಾಗಿರುತ್ತೆ. ಡ್ಯೂಪಿನ್ ಅನ್ನ ಕಳಿಸ್ತಾರೆ. ಡ್ಯೂಪಿನ್ ಆಮೇಲೆ ಹೇಳ್ತಾನೆ, ಬಚ್ಚಿಟ್ಟುಕೊಳ್ಳೋದಕ್ಕೆ ಬಹಳ ಒಳ್ಳೆ ಜಾಗ ಅಂದ್ರೆ ಎಲ್ಲರಿಗೂ ಕಾಣೋ ಜಾಗ ಅಂತ. ಎಲ್ಲರಿಗೂ ಕಾಣೋ ಜಾಗದಲ್ಲೇ ಬಚ್ಚಿಟ್ಕೋಬೇಕು. ಆ ಕ್ರಿಮಿನಲ್ ಹಾಗೆ ಮಾಡಿರ್ತಾನೆ. ಆ ಲೆಟರ್ ಅನ್ನ ಎಲ್ಲರಿಗೂ ಕಾಣೋ ಹಂಗೆ ಇಟ್ಟಿರ್ತಾನೆ. ಒಂದು ಈ ನಾವು ಅಡ್ರೆಸ್ ಕಾರ್ಡ್ಗಳು ಇಡ್ತೀವಲ್ಲ ಆ ತರದ್ರಲ್ಲಿ ಇಟ್ಟಿರ್ತಾನೆ. ಸೊ ಈ ಪತ್ತೆದಾರರು ಪೊಲೀಸ್ ವ್ಯವಸ್ಥೆಯಿಂದ ಹೊರಗಿರೋರು, ಇಂಡಿವಿಜುವಲಿಸ್ಟಿಕ್, ಬಹಳ ಬ್ರಿಲಿಯಂಟ್ ವ್ಯಕ್ತಿಗಳು. ಆ ಪತ್ತೆದಾರಿ ಕಾದಂಬರಿಲಿ
ಖುಷಿ ಏನಪ್ಪಾ ಅಂತಂದ್ರೆ ಇವರು ಹೇಗೆ ಕ್ರೈಮ್ ಅನ್ನ ಸಾಲ್ವ್ ಮಾಡ್ತಾರೆ. ಆದ್ರೆ ಜಿ.ಕೆ. ಚೆಸ್ಟರ್ಟನ್ ಆಗ್ಲಿ, ಎಡ್ಗರ್ ಅಲಾನ್ ಪೋ ಆಗ್ಲಿ, ಆರ್ಥರ್ ಕೊನಾನ್ ಡಾಯ್ಲ್ ಆಗ್ಲಿ ಬರ್ದವು ಸಸ್ಪೆನ್ಸ್ ಥ್ರಿಲ್ಲರ್ಸ್ ಅಲ್ಲ. ಅಗಾಥಾ ಕ್ರಿಸ್ಟಿ ತರದ್ದೇ ಮೊದಲ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಂದ್ರೆ ಅದು ವಿಲ್ಕಿ ಕಾಲಿನ್ಸ್ ಅನ್ನುವ ಬರೆದಂತ ಮೂನ್ ಲೈಟ್ ಅನ್ನುವ ಕಾದಂಬರಿ. ಮೂನ್ ಲೈಟ್ ಅನ್ನೋ ಕಾದಂಬರಿಯಲ್ಲಿ ಅನೇಕ ಪಾತ್ರಗಳು ಬರ್ತಾರೆ. ಅದರಲ್ಲಿ ಯಾರೋ ಒಬ್ಬ ಕೊಲೆಗಾರ, ಅದನ್ನ ಹೇಗೆ ಕಂಡುಹಿಡಿತಾರೆ ಆ ಸಸ್ಪೆನ್ಸ್ ಅದರಲ್ಲಿ ಮುಖ್ಯ. ಆರ್ಥರ್ ಕೊನಾನ್ ಡಾಯ್ಲ್ ನ ದೊಡ್ಡ ಕಾದಂಬರಿ ಅಂದ್ರೆ ಹೌಂಡ್ ಆಫ್ ದ ಬಾಸ್ಕರ್ವಿಲ್ಸ್. ನಿಮ್ಗೆಲ್ಲರಿಗೂ ಹೌಂಡ್ ಆಫ್ ದ ಬಾಸ್ಕರ್ವಿಲ್ಸ್ ಬಗ್ಗೆ ಸಾಕಷ್ಟು ಗೊತ್ತಿದೆ. ಹೌಂಡ್ ಆಫ್ ದ ಬಾಸ್ಕರ್ವಿಲ್ಸ್ ಅಲ್ಲಿ ಇರೋದೇ ಮೂರೋ ನಾಲ್ಕೋ ಜನ ಸಸ್ಪೆಕ್ಟ್ಸ್ ಅಷ್ಟೇ. ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಹಾಗಲ್ಲ. ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಅವುಗಳಿಗೆ ಒಂದು ವಿಶೇಷವಾದ ಹೆಸರಿದೆ. ಅವನ್ನ ಹೂ ಡನ್ ಇಟ್ ಕಾದಂಬರಿಗಳು ಅಂತೀವಿ. ಯಾರು ಮಾಡಿದವರು ಅನ್ನುವ ರೀತಿಯ ಕಾದಂಬರಿಗಳು. ಅಲ್ಲಿ ಮುಖ್ಯವಾದ ಪ್ರಶ್ನೆ ಯಾರು ಮಾಡಿದವರು. 10 ಜನ ಇರ್ತಾರೆ, 10 ಜನದಲ್ಲಿ ಯಾರಾದ್ರೂ ಕ್ರಿಮಿನಲ್ ಆಗಿರ್ಬೋದು. ಎನಿವನ್ ಕುಡ್ ಬಿ ದ ಮರ್ಡರರ್ ಅಂತ ಅಗಾಥಾ ಕ್ರಿಸ್ಟಿ ಒಂದು ಕಾದಂಬರಿಲಿ ಬರುತ್ತೆ. ಯಾರು ಬೇಕಾದ್ರೂ ಕೊಲೆ ಮಾಡ್ಬೋದು. ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಅದೊಂದು ಆಟ. ಇದು ಕಾದಂಬರಿ ಒಳಗೆ ಒಂದು ಆಟ. ಕಾದಂಬರಿ ಒಳಗೆ ಅಂದ್ರೆ ನೀವು ಓದುಗರು ನೀವು ಕಂಡುಹಿಡ್ಕೋಬೇಕು. ನೋಡೋಣ ಕ್ಲೂ ಕರೆಕ್ಟ್ ಇದೆಯಾ, ನಾನು ಗೆಸ್ ಮಾಡೋದು ಕರೆಕ್ಟ್ ಇದೆಯಾ. ಕಾದಂಬರಿ ಹೊರಗಡೆಯಿಂದ ಕಾದಂಬರಿ ಕಾರ್ತಿ ನಿಮ್ ಜೊತೆ ಆಟ ಆಡ್ತಾ ಇದ್ದಾಳೆ. ನೋಡ್ ನಾನು ಇಷ್ಟೆಲ್ಲ ಕ್ಲೂ ಕೊಟ್ಟಿದ್ದೀನಿ, ನೀನೇ ಕಂಡುಹಿಡಿ ನೋಡೋಣ ಕೊಲೆಗಾರ ಯಾರು ಅಂತ. ಅಗಾಥಾ ಕ್ರಿಸ್ಟಿ ಹೇಳೋದೇನಂದ್ರೆ, ಸಾಮಾನ್ಯವಾಗಿ ಹೇಳೋದು, ನನ್ನ ಕಾದಂಬರಿನಲ್ಲಿ ಎಲ್ಲಾ ರೀತಿಯ ಸುಳಿವುಗಳಿದಾವೆ ಯಾರು ಕೊಲೆಗಾರ ಅನ್ನೋದನ್ನ ಬುದ್ಧಿವಂತ ಓದುಗ ಕಂಡುಹಿಡಿಯಬಹುದು ಅದನ್ನ. ಸೊ ಈ ಆಟದ ಕೆಲವು ನಿಯಮಗಳಿದಾವೆ. ಈ ಆಟದ ಕೆಲವು ಪಾರಿಭಾಷಿಕ ಪದಗಳಿದಾವೆ. ಯಾವುದೇ ಒಂದು ಸಮಾಜದಲ್ಲಿ 2 ರೀತಿ ನಿಯಮ ಇರ್ತಾವಂತೆ. ಒಂದು ರೆಗ್ಯುಲೇಟಿವ್ ರೂಲ್ಸ್ ಅಂತ, ಇನ್ನೊಂದು ಕಾನ್ಸ್ಟಿಟ್ಯೂಟಿವ್ ರೂಲ್ಸ್ ಅಂತ. ಹಂಗಂದ್ರೆ ಏನು, ಆ ಪದಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ರೀತಿಯ ನಿಯಮಗಳೇನಪ್ಪಾ ಅಂತಂದ್ರೆ, ನೀವು ಟ್ರಾಫಿಕ್ ಸಿಗ್ನಲ್ ಅನ್ನ ಜಂಪ್ ಮಾಡಿದ್ರೆ ನಿಮಗೆ ಶಿಕ್ಷೆ ಆಗತ್ತೆ. ಅದು ಒಂದು ರೀತಿಯ ನಿಯಮ. ಆದ್ರೆ ಇನ್ನೊಂದು ರೀತಿ ನಿಯಮ ಇದೆ. ಏನು, ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲನ್ನ ಬೌಂಡ್ರಿ ಆಚೆಗೆ ಹೊರಡಿದ್ರೆ ಅದು 6 ರನ್. ಇನ್ನೊಂದು ಯಾವುದೋ ಆಟದಲ್ಲಿ ಬಾಲನ್ನ ಒಂದು ಬೌಂಡ್ರಿ ಒಳಗೆ ಹೊಡೆದ್ರೆ ಗೋಲ್. ಕ್ರಿಕೆಟ್ ಆಡ್ಬೇಕಾದ್ರೆ ಬ್ಯಾಟ್ಸ್ಮನ್ ಬ್ಯಾಟಿಗೆ ಬಾಲ್ ತಾಗಿ ನೆಲದಲ್ಲಿ ಬೀಳದೆ ಅವನ ಕೈ, ಫೀಲ್ಡರ್ನ ಕೈ ಸೇರಿದ್ರೆ ಔಟ್. ಈ ನಿಯಮಗಳನ್ನ ಮುರಿದ್ರೆ ಯಾರು ನಿಮ್ಗೆ ಶಿಕ್ಷೆ ಕೊಡಲ್ಲ. ಆದ್ರೆ ಆ ಆಟವನ್ನ ಮಾಡಿರೋದೇ ಆ ನಿಯಮಗಳು, ಆ ಆಟವನ್ನ ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಆ ನಿಯಮಗಳು. ಅದೇ ರೀತಿನಲ್ಲಿ ಹೂ ಡನ್ ಇಟ್ ಆಟವನ್ನ ಕಾನ್ಸ್ಟಿಟ್ಯೂಟ್ ಮಾಡಿರುವ, ರೂಪಿಸಿರುವಂತಹ ನಿಯಮಗಳಿದಾವೆ. ಆ ನಿಯಮಗಳಿಗೆ ಸಂಬಂಧಪಟ್ಟಾಗೆ ಕೆಲವು ಪಾರಿಭಾಷಿಕ ಪದಗಳು ಇದಾವೆ. ಕ್ರಿಕೆಟ್ ಆಡ್ಬೇಕಾದ್ರೆ ನಿಮಗೆ ಬೌನ್ಸರ್, ಗಲ್ಲಿ, ಶಾರ್ಟ್ ಲೆಗ್ ಅನ್ನೋ ರೀತಿ ಪದಗಳು ಗೊತ್ತಿರೋ ಹಾಗೇನೆ ಪತ್ತೇದಾರಿ ಕಾದಂಬರಿ ಓದ್ಬೇಕಾದ್ರೆ ಈ ರೀತಿ ಪದಗಳು ಗೊತ್ತಿರಬೇಕು. ಒಂದು ರೆಡ್ ಹೆರಿಂಗ್ ಅಂತ. ರೆಡ್ ಹೆರಿಂಗ್ ರೆಡ್ ಇರೋದಿಲ್ಲಂತೆ, ಅದೊಂದ್ ತರದ ಮೀನು. ಅದನ್ನ ಸ್ಮೋಕ್ ಮಾಡಿ ರೆಡ್ ಕಾಣೋ ಹಾಗೆ ಮಾಡಿರ್ತಾರೆ. ಅದನ್ನ ಉಪಯೋಗಿಸೋದು ಯಾಕೆ ಅಂದ್ರೆ, ಮುಖ್ಯವಾಗಿ ಬೇಟೆ ನಾಯಿಗಳಿಗೆ ಗಮನ ಬೇರೆ ಕಡೆ ಹೋಗಲಿ ಅನ್ನೋ ಕಾರಣಕ್ಕೆ. ರೆಡ್ ಹೆರಿಂಗ್ ಉದ್ದೇಶ ನಾಯಿಗಳನ್ನ ದಾರಿ ತಪ್ಪಿಸುವುದು. ಪತ್ತೇದಾರಿ ಕಾದಂಬರಿಗಳಲ್ಲೂ ಆ ರೀತಿ ಇರ್ತವೆ. ಪತ್ತೇದಾರ ಅನ್ನೋ ಬೇಟೆ ನಾಯಿಯನ್ನ ದಾರಿ ತಪ್ಪಿಸುವಂತ ಕ್ಲೂಗಳಿರ್ತವೆ. ಅಗಾಥಾ ಕ್ರಿಸ್ಟಿ ಒಂದು ಫೇಮಸ್ ಕಾದಂಬರಿ ಕ್ಲಾಕ್ಸ್ ಅಂತ. ಈ ಕಾದಂಬರಿಲಿ ಏನಾಗತ್ತೆ ಅಂದ್ರೆ, ಒಂದು ಕೋಣೆಯಲ್ಲಿ ಕೊಲೆ ಆಗಿದೆ. ಆ ಕೊಲೆಯಾದ ಜಾಗದಲ್ಲಿ 6 ಗಡಿಯಾರಗಳಿದ್ದಾವೆ. 6 ಗಡಿಯಾರದಲ್ಲಿ 5 ಗಡಿಯಾರಗಳು ಒಂದೇ ಸಮಯವನ್ನ ತೋರಿಸ್ತಾ ಇದ್ದಾವೆ. ಇನ್ನೊಂದು ಗಡಿಯಾರ ಮಾತ್ರ 3 ಗಂಟೆಗೆ ಏನೋ ಡಗಡಗಡಗದ ಬಂದು ಹೊಡ್ಕೊಳ್ಳುತ್ತೆ. ಸೊ ಎಕ್ಯೂಲ್ ಪೈರೋ ಡಿಟೆಕ್ಟಿವ್ ಅಲ್ಲಿಗೆ ಹೋಗ್ಬೇಕು. ಅವ್ನು ಹೋಗೋದಿಲ್ಲ, ಆಕ್ಚುಲಿ ಅಲ್ಲಿ ಮನೇಲೆ ಕೂತ್ ಕೇಸ್ ಸಾಲ್ವ್ ಮಾಡ್ತೀನಿ ಅಂದಿರ್ತಾನ ಅವನು. ಸೊ ಪತ್ತೇದಾರ ಯೋಚನೆ ಮಾಡ್ತಾನೆ, ಈ ಗಡಿಯಾರಕ್ಕೂ ಈ ಕೊಲೆಗೂ ಏನ್ ಸಂಬಂಧ. ಆದ್ರೆ ಕೊನೆಗೆ ಗೊತ್ತಾಗತ್ತೆ, ಈ ಗಡಿಯಾರಗಳು ರೆಡ್ ಹೆರಿಂಗ್, ಅಂದ್ರೆ ನನ್ನ ದಾರಿ ತಪ್ಸಕ್ಕೆ ಅಲ್ಲಿರೋವು. ಸೊ ಪತ್ತೇದಾರನ ದಾರಿ ತಪ್ಸಕ್ಕೆ ಕೃತಿ ಲೋಕದ ಒಳಗೆ ಕೆಲವು ಕೆಲಸಗಳನ್ನ ಕೊಲೆಗಾರ ಮಾಡಿರ್ತಾನೆ. ಆದರೆ ನಮ್ಮ ದಾರಿ ತಪ್ಸಕ್ಕೂ ಕೂಡ ರೈಟರ್ ಕೂಡ ಕೆಲವು
ತಂತ್ರಗಳನ್ನ ಉಪಯೋಗಿಸಿರ್ತಾರೆ. ಅಗಾಥಾ ಕ್ರಿಸ್ಟಿ ಬಗ್ಗೆ ಹೇಳೋದೇನಂದ್ರೆ ಅವಳಂತ ಜಾದೂಗಾರ ಇದ್ದಾಗಿ ನಮ್ ಗಮನ ಎಲ್ಲೋ ಬೇರೆ ಕಡೆ ಸೆಳೆದು ನಿಜವಾಗಿ ಏನ್ ನಮಗೆ ತಿಳಿಬೇಕು ಅದನ್ನ ಮುಚ್ಚಿಟ್ಟಿರ್ತಾಳೆ. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಕೇಳಿದ್ರೆ ನಿಮ್ ಎದುರಿಗೆ ಎಲ್ಲ ಆಗಿದ್ದು ಅಂತಾಳೆ. ಆ ರೀತಿ ಆಟ ಅವಳು ಆಡೋದು. ಸೊ ಈ ಆಟದಲ್ಲಿ ಇನ್ನೂ ಕೆಲವು ಮುಖ್ಯವಾದ ಪದಗಳಿದಾವೆ. ಉದಾಹರಣೆಗೆ ಆಲಿಬಾಯ್, ಮೋಟಿವ್, ಆಪರ್ಚುನಿಟಿ, ಮೀನ್ಸ್. ಅಂದ್ರೆ ಒಂದು ಕೊಲೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಉದ್ದೇಶ ಇರಬೇಕು. ಬಹಳ ಸರಳ. ಕೊಲೆ ಒಂದು ಕಾರಣಕ್ಕಾಗತ್ತೆ, ಒಂದ ಲಾಭಕ್ಕೋಸ್ಕರ ಆಗತ್ತೆ, ಒಂದ ಪ್ರೀತಿಗೋಸ್ಕರ ಆಗತ್ತೆ, ದ್ವೇಷಕ್ಕೋಸ್ಕರ ಆಗತ್ತೆ. ಜೀವನದಲ್ಲಿ ಹಾಗಲ್ಲ, ಎಲ್ಲಾ ಕತೆ ಕಾದಂಬರಿಗಳಲ್ಲೂ ಹಾಗಲ್ಲ. ರಾಸ್ಕೋಲ್ನಿಕವ್ ಯಾಕೆ ಕೊಲೆ ಮಾಡ್ದ ಅನ್ನೋದು ಕಾದಂಬರಿಯಲ್ಲಿ ಸ್ಪಷ್ಟವಾಗುವಂಥದ್ದಲ್ಲ. ಮರ್ಸೋ ದ ಸ್ಟ್ರೇಂಜರ್ ನಲ್ಲಿ ಯಾಕೆ ಕೊಲೆ ಮಾಡ್ತಾನೆ ಅನ್ನೋದು ಮರ್ಸೋಗೆ ಗೊತ್ತಿರೋದಿಲ್ಲ. ಆದ್ರೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಹಾಗಲ್ಲ. ಶುರುವಿನಲ್ಲಿ ಎಷ್ಟೇ ಕನ್ಫ್ಯೂಸ್ ಇದ್ರು ಕಾದಂಬರಿ ಮುಗಿಯುವಷ್ಟೊತ್ತಿಗೆ ಎಲ್ಲಾ ಗೊಂದಲಗಳು ನಿವಾರಣೆಯಾಗಿರ್ಬೇಕು. ಸೊ ಕೊಲೆಗೆ ಒಂದು ಉದ್ದೇಶ ಇರುತ್ತೆ. ಪತ್ತೆದಾರನ ಕೆಲಸ ಆ ಉದ್ದೇಶ ಕಂಡುಹಿಡಿಯೋದು. ಕೊಲೆ ಆಗೋಕ್ಕೆ ಅವಕಾಶ ಇರಬೇಕು, ಅಲ್ಲಿ ಹೋಗಿರ್ಬೇಕು ಕೊಲೆಗಾರ. ಹೆಂಗ್ ಕೊಲೆ ಮಾಡ್ದ, ಅದ್ರ ಜೊತೆಗೆ ಪತ್ತೆದಾರಿ ಕಾದಂಬರಿಗಳ ಸೆಂಟರ್ ಇರೋದದೇ, ಮುಖ್ಯವಾಗಿರೋದೇನೆ ಏನೋ ಆಲಿಬೈ ಅಂತ. ಆಲಿಬೈ ಅಂದ್ರೆ ಕೊಲೆ ಮಾಡಿರೋ ಟೈಮಲ್ಲಿ ನಾನು ಅಲ್ಲಿರ್ಲಿಲ್ಲ. ಯಾರೋ ಇವನೇ ಕೊಲೆಗಾರ ಅಂತಾರೆ, ನಾನು ಆ ಟೈಮಲ್ಲಿ ಹೋಗ್ಬಿಟ್ಟು ಇಲ್ಲ ಕೊಲೆ ಮಾಡಿರೋ ಟೈಮಲ್ಲಿ ನಾನು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಿದ್ದೆ ಅಂತ ಅಟೆಂಡೆನ್ಸ್ ತೋರಿಸ್ದೆ. ಅಗಾಥಾ ಕ್ರಿಸ್ಟಿ ಕಾದಂಬರಿಯ ವಿಶೇಷ ಏನಂದ್ರೆ 10 ಸಸ್ಪೆಕ್ಟ್ಗಳಿದ್ರೆ ಅದರಲ್ಲಿ ಸುಮಾರು ಜನಕ್ಕೆ ಆಲಿಬೈ ಇರುತ್ತೆ. ಕಾದಂಬರಿಯ ಚಲನೆ ಇರೋದು ಆ ಆಲಿಬೈಯನ್ನ ಸುಳ್ಳು ಅಂತ ತೋರಿಸೋದ್ಲಿ. ಉದಾಹರಣೆಗೆ, ಎಚ್ಚರಿಕೆ, ಕತೆ ಕೊನೆ ಹೇಳ್ತಾ ಇದ್ದೀನಿ. ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಅಲ್ಲಿ 9 ಗಂಟೆಗೆ ಕೊಲೆ ಆಗಿದೆ ಅನ್ಕೊಂಡ್ರೆ ಆ ಕೊಲೆಗಾರ 9 ಗಂಟೆಗೆ ತನ್ನ ಮನೆಯಲ್ಲಿರ್ತಾನೆ. ಇದು ಎಲ್ಲರಿಗೂ ಗೊತ್ತು. ಆದರೆ ಕತೆ ಕೊನೆಯಲ್ಲಿ ಗೊತ್ತಾಗತ್ತೆ ಕೊಲೆ 9 ಗಂಟೆಗಾಗಿರಲ್ಲ, ಅದಕ್ಕಿಂತ ಮುಂಚೆ ಆಗಿರುತ್ತೆ. ಕೊಲೆಗಾರ ಬೇಕಂತಿಗೆ ಅದು 9 ಗಂಟೆಗೆ ಅನ್ನೋ ಹಾಗೆ ಬೇರೆಯವ್ರಿಗೆ ತೋರಿಸಿರ್ತಾನೆ. ಪ್ರತಿ ಕಾದಂಬರಿಗಳಲ್ಲೂ ಇದೆ ಬರೋದು. ಅಂದ್ರೆ ಕೊಲೆ ಮಾಡೋನಿಗೆ ಅವಕಾಶ ಹೇಗಿತ್ತು. ಮತ್ತೆ ಇನ್ನೂ ಒಂದು ಕಾದಂಬರಿ ನೀವು ನಮ್ಗೆ ಕೊಟ್ಟಿರುವಂಥದ್ದು ದೆನ್ ದೇರ್ ವರ್ ನನ್. ಇದರಲ್ಲಿ 10 ಜನ ಕೊಲೆ ಆಗೋಗ್ತಾರೆ. 10 ಜನ ಸಸ್ಪೆಕ್ಟ್ಸು, 10 ಜನ ಕೊಲೆ ಆಗೋಗ್ಬಿಡ್ತಾರೆ. ಹಂಗಿದ್ರೆ ಈ 10 ಜನದ ಹೊರಗಡೆ ಅವ್ರು ಯಾರು ಇಲ್ಲ. ಇದನ್ನ ಹೇಗೆ ಲೇಖಕಿ ತೋರಿಸ್ತಾಳೆ ಅನ್ನೋದು ಸಾಮಾನ್ಯವಾಗಿ ಅದು ಆಟ. ಸೊ ಇದು ಪಾರಿಭಾಷಿಕ ಪದಗಳಾಯ್ತು. ಪತ್ತೆದಾರಿ ಕಾದಂಬರಿಗಳಿಗೆ ಪತ್ತೆದಾರಿ ಅಂತಾನೂ ಅಲ್ಲ, ಇವನ್ನ ಹೂ ಡನ್ ಇಟ್ ಅಂತಾನೆ ಅನ್ಬೇಕು. ಅಂದ್ರೆ ಯಾರು ಕೊಲೆ ಮಾಡಿದವರು ಅನ್ನುವ ಕಾದಂಬರಿಗಳಿಗೆ ಕೆಲವು ನಿಯಮಗಳನ್ನ ಅನೇಕ ಜನ ಲೇಖಕರು ಮಾಡಿದ್ದಾರೆ. ಅಗಾಥಾ ಕ್ರಿಸ್ಟಿ ಕೂಡ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಯಾಕೆ ಈ ನಿಯಮ ಅಂತಂದ್ರೆ, ಅಗಾಥಾ ಕ್ರಿಸ್ಟಿ ಹೇಳ್ತಾಳೆ, ಅವಳು ಬಳಸೋ ಪದ ಫೇರ್ ಪ್ಲೇ. ಅಂದ್ರೆ ಓದುಗನಿಗೆ ಮೋಸ ಮಾಡಬಾರ್ದು. ನಾವು ಓದುಗನಿಗೆ ನಾವು ಹೇಳಿದೀವಿ ಇದೊಂದು ಆಟ ಅಂತೇಳಿ, ಇದೊಂದು ಪಜಲ್ ಅಂತ ಹೇಳಿದೀವಿ. ನಾವು ಹೇಳಿದೀವಿ ಓದುಗನಿಗೆ. ಅಗಾಥಾ ಕ್ರಿಸ್ಟಿ ಹೇಳ್ತಾರೆ, ನಾನು ಹೇಳಿದ್ದೀನಿ ಓದುಗನಿಗೆ ಎಲ್ಲಾ ಸುಳಿವುಗಳು ಕಾದಂಬರಿಯಲ್ಲೇ ಇದ್ದಾವೆ, ನಾನು ನಿನಗೆ ಮೋಸ ಮಾಡಿಲ್ಲ ಅಂತ. ಈ ಆಟವನ್ನ ಓದುಗ ಮತ್ತು ಲೇಖಕ ಇಬ್ರು ಸೇರಾಡಬೇಕಾದ್ರೆ ಇಬ್ರು ಕೆಲವುದನ್ನ ಒಪ್ಕೋಬೇಕು. ಪ್ರತಿಯೊಂದು ಕೃತಿ ಕೂಡ ಲೇಖಕ ಮತ್ತು ಓದುಗನ ನಡುವೆ ಒಂದು ಒಪ್ಪಂದ. ಅಂದ್ರೆ ನಿಮ್ಗೆ ಆ ಕೃತಿ ಒಂದಾನೊಂದು ಕಾಲದಲ್ಲಿ 7 ಸಮುದ್ರಗಳ ಆಚೆ ಅಂತ ಶುರುವಾದ್ರೆ ನಿಮಗೆ ಇದು ಒಂದು ಫೇರಿ ಟೇಲ್, ಅಜ್ಜಿ ಕತೆ ಅಂತ ಗೊತ್ತಾಗತ್ತೆ. ಅದರಲ್ಲಿ ನಿಮಗೆ ಅತಿಮಾನುಷವಾದ ಘಟನೆಗಳು ಬರ್ತವೆ ಅನ್ನೋದು ಗೊತ್ತಿರುತ್ತೆ. ಮತ್ತೆ ಕೊನೆಗೆ ದೇವರು ಬಂದು ಇನ್ಯಾರೋ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಬಂದ್ಬಿಟ್ಟು ಕಥೆಯ ಸುಖಾಂತ್ಯಗೊಳಿಸ್ಬೋದು ಅಂತ ಗೊತ್ತಿರುತ್ತೆ. ಪತ್ತೆದಾರಿ ಹೂಡನೆಟ್ ಕಾದಂಬರಿಗಳು ಹಾಗಾಗಬಾರ್ದು ಅಂತ ಅಗಾಥಾ ಕ್ರಿಸ್ಟಿ ಹೇಳ್ತಾರೆ. ನಿಮ್ಗೆ ವಿಷಯಾಂತರ ಆದ್ರೂ ಕೂಡ ಒಂದು ವಾಕ್ಯವನ್ನು ಇಲ್ಲಿ ಹೇಳಕ್ಕೂ ಇಷ್ಟಪಡ್ತೀನಿ. ಅವತ್ತು ಬೆಳಿಗ್ಗೆ ಹೇಳ್ತಿದ್ದಂಗೆ ಗ್ರೆಗರ್ ಸ್ಯಾಮ್ಸ ದೊಡ್ಡ ಜಿರಳೆಯಾಗಿ ದೊಡ್ಡ ಹುಳುವಾಗಿ ಆಗಿದ್ದ ಅಂತ. ನಿಮ್ಗೆ ಗೊತ್ತಿತ್ತು ಕಾಫ್ಕಾ ಕತೆ ಅಂತ. ಅಲ್ಲಿ ಕಾಫ್ಕಾ ಆ ಒಂದು ಒಪ್ಪಂದ ಇದೆಯಲ್ಲ ಅದನ್ನ ಸೂಕ್ಷ್ಮವಾಗಿ ಮುರಿತಾ ಇದ್ದಾನೆ. ಅಂದ್ರೆ ಶುರು ಮಾಡೋದನ್ನ ಎಲ್ಲಾ ವಾಕ್ಯಗಳು ಕೂಡ ವಾಸ್ತವವಾದಿ ಕತೆ ಇದ್ದಂಗೆ ಇರ್ತವೆ, ಆದ್ರೆ ಅವಾಸ್ತವವಾದ ಘಟನೆಗಳಾಗ್ತವೆ. ಹೂ ಡನ್ ಇಟ್ ಕಾದಂಬರಿಗಳಲ್ಲಿ ಅದಾಗಬಾರ್ದು.
ಯಾಕಂದ್ರೆ ಹೂಡನಿಟ್ ಕಾದಂಬರಿಗಳು ಒಂದು ಆಟ. ಸೊ ಅಗಾಥ ಕ್ರಿಸ್ಟಿ ಹೇಳೋ ಹಾಗೆ ಕಥೆಯಲ್ಲಿ ಶುರುನಲ್ಲೇ ಕೊಲೆಗಾರ ಯಾರು ಅಂತ ಗೊತ್ತಾಗಲ್ಲ, ಆದ್ರೆ ಕೊಲೆಗಾರ ಶುರುನಲ್ಲಿ ಪಾತ್ರವಾಗಿ ಬಂದಿರ್ತಾನೆ. ನೀವೆಲ್ಲೋ ಕಥೆಯ ಕೊನೆ ಪೇಜ್ನಲ್ಲಿ ಬಂದ್ಬಿಟ್ಟು ಈ ಕೊಲೆಗಾರ ಯಾವ್ದೋ ಫಾರಿನರು ಅನ್ನೋ ಹಂಗಿಲ್ಲ. ನಿಮಗೆ ಎಲ್ಲಾ ಪಾತ್ರಗಳ ಜೊತೆಗೆ ಕೊಲೆಗಾರನ ಪಾತ್ರನೂ ಇರುತ್ತೆ, ನೀವು ಗೆಸ್ ಮಾಡೋ ಹಂಗಿರ್ಬೇಕು. ಆಮೇಲೆ ಜಗತ್ನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ವರ್ಷದಿಂದ ಕೊಲೆ ಆಯ್ತು ಅನ್ನೋ ಹಂಗಿಲ್ಲ. ಕೊಲೆಗಾರನೇ ಕೊಲೆ ಮಾಡೋ ಹಾಗಿಲ್ಲ. ಕಥೆಯನ್ನ ಯಾರು ಹೇಳ್ತಿದಾನೋ ಅವನ್ ಕೊಲೆ ಮಾಡೋ ಹಂಗಿಲ್ಲ ಅನ್ನೋದು ಕೂಡ ಒಂದು ನಿಯಮ ಇತ್ತು. ಅಂದ್ರೆ ಈಗ ಅದು ದೊಡ್ಡ ಮೋಸ ಅಂತ, ನರೇಟರೇ ಕೊಲೆ ಮಾಡಿದಾನೆ ಅಂದ್ರೆ ದೊಡ್ಡ ಮೋಸ. ಈ ರೀತಿ ಕೆಲವು ನಿಯಮಗಳನ್ನು ಮಾಡಿದ್ದಾರೆ. ಈ ನಿಯಮಗಳ ಒಳಗೆ ಪತ್ತೆದಾರಿ ಕಥೆಯ ಆಟ ನಡಿಬೇಕು. ಆದ್ರೆ ಯಾವಾಗ್ಲೂ ಕೂಡ ಈ ನಿಯಮಗಳ ಒಳಗೇನೆ ಪತ್ತೆದಾರಿ ಕಥೆಗಳ ಆಟ ನಡೆಯೋದಿಲ್ಲ. ಈ ನಿಯಮಗಳೊಳಗೆ ಆಟ ಆಡದ 4 ಜನ ಬಹಳ ಪ್ರಸಿದ್ಧ ಕಾದಂಬರಿಕಾರರಿದ್ದಾರೆ. ಇವರ ಬರೆದ ಯುಗವನ್ನ ಗೋಲ್ಡನ್ ಏಜ್ ಆಫ್ ಹೂಡನಿಟ್ ಅಂತಾರೆ. ಇವರನ್ನ ಕ್ವೀನ್ಸ್ ಆಫ್ ಕ್ರೈಮ್ ಅಂತಾರೆ. 4 ಜನ ಹೆಂಗಸರು ಮತ್ತು 4 ಜನರ ಮುಖ್ಯ ಪಾತ್ರಧಾರಿ ಗಂಡಸು ಡಿಟೆಕ್ಟಿವ್. ಇದರಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದ ಲೇಖಕಿಯರಿದ್ದಾರೆ. 4 ಜನನನ್ನ ಕ್ವೀನ್ಸ್ ಆಫ್ ಕ್ರೈಮ್ ಅಂತಾರೆ. ಇವರು ಬರೆದು ಮುಗಿದ ಮೇಲೆ ಆ ರೀತಿಯ ಪತ್ತೆದಾರಿ ಸಾಹಿತ್ಯವನ್ನು ಬೇರೆ ಯಾರು ಮಾಡಲಿಲ್ಲ. ಯಾಕಂದ್ರೆ ಇಡೀ ಆ ಒಂದು ಜಾನ್ರ ಪ್ರಕಾರ ಇತ್ತಲ್ಲ, ಅದರ ಎಲ್ಲಾ ಸಾಧ್ಯತೆಗಳನ್ನ ಇವರು ಎಲ್ಲರೂ ಸೇರಿ ಮತ್ತು ಅಗಾಥಾ ಕ್ರಿಸ್ಟಿಯ ಮುಗಿಸ್ಬಿಟ್ಟಿದ್ರು. 4 ಜನ ಕ್ವೀನ್ಸ್ ಆಫ್ ಕ್ರೈಮ್ ಆದ್ರೂ ಕೂಡ ಅದರಲ್ಲೆಲ್ಲ ಬಹಳ ಜನಪ್ರಿಯವಾದ ಕ್ವೀನು ಅಗಾಥಾ ಕ್ರಿಸ್ಟಿನೇ. ಅಗಾಥಾ ಕ್ರಿಸ್ಟಿಯ ಕಥೆಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಆಗಿ ಬಂದಿದ್ದಾವೆ. ಹಿಂದೆ ಗುಮ್ನಾಮ್ ಅಂತ ಒಂದು ಹಿಂದಿ ಸಿನಿಮಾ ಇತ್ತು. ಆ ಸಿನಿಮಾ ಅಂಡ್ ದೆನ್ ದೇರ್ ವರ್ ನನ್ ಕಥೆಯನ್ನ ಆಧರಿಸಿದಂತ ಸಿನಿಮಾ. ಅದೇ ಕಥೆಯಲ್ಲಿ ತೀರಾ ಇತ್ತೀಚೆಗೆ ಆಟಗಾರ ಅನ್ನೋ ಕನ್ನಡ ಸಿನಿಮಾ ಬಂತು. ನನಗೆ ಆ ಸಿನಿಮಾ ನೋಡ್ತೀನಿ, ಅರೆ ಇದು ಓದಿದ್ದೀನಲ್ಲ ಎಲ್ಲೋ ಅನ್ನಿಸ್ತು. ನೋಡಿದ್ರೆ ಅದು ಅಗಾಥಾ ಕ್ರಿಸ್ಟಿಯ ಕತೆ ಮತ್ತೆ ಅಂಡ್ ದೆನ್ ದೇರ್ ವರ್ ನನ್ನಿನ ಕತೆ. ಅದು ಮಲಯಾಳಂ ಸಿನಿಮಾ ಇತ್ತೆಗೆ ರೀಸೆಂಟ್ ಆಗಿ ಬಂದಿದೆ, OTT ಇದೆ. ಇದು ಗೋಲಂ ಅಂತ. ಅದು ಮರ್ಡರ್ ಆನ್ ದ ಓರಿಯೆಂಟ್ ಎಕ್ಸ್ಪ್ರೆಸ್ ನ ಕಥೆಯನ್ನ ಭಾರತೀಯ ಸಂದರ್ಭಕ್ಕೆ ಅಳವಡಿಸ್ಕೊಂಡಿರೋದು. ಈ ರೀತಿ ಅಗಾಥಾ ಕ್ರಿಸ್ಟಿಯ ಕಥೆಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಹೊಸ ಹೊಸ ರೂಪವಾಗಿ ಬಂದಿದ್ದಾವೆ. ಅಗಾಥಾ ಕ್ರಿಸ್ಟಿ ಬರೆದಿದ್ದು ಕಥೆ ಕಾದಂಬರಿ ಅನ್ನೋದು ನಿಜ. ಆದರೆ ಕಥೆ ಕಾದಂಬರಿಯ ಜೊತೆಗೆ ಅವು ಒಂದು ಪಜಲ್, ಒಂದು ಕ್ರಾಸ್ವರ್ಡ್ ಪಜಲ್ ಇದ್ದ ಹಾಗೆ. ಹಂಗಾಗಿ ಅಗಾಥಾ ಕ್ರಿಸ್ಟಿಯ ಕಾದಂಬರಿಗಳಲ್ಲಿ ಈ ರೀತಿಯ ನಕ್ಷೆಗಳು ಬರ್ತವೆ. ನಾವು ಕಾದಂಬರಿ ಓದ್ಬೇಕಾದ್ರೆ ಅಗಾಥಾ ಕ್ರಿಸ್ಟಿ ಆ ರೂಮ್ ಹಾಗಿತ್ತು, ಆ ರೂಮ್ ಹೀಗಿತ್ತು ಅಂತ ಅಷ್ಟೇ ಹೇಳಲ್ಲ. ಆ ರೂಮಿನೊಂದು ಚಿತ್ರ ಬರೆದು ತೋರಿಸಿರ್ತಾರೆ. ಇದು ದ ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಕಾದಂಬರಿಯಲ್ಲಿ ಬರುವಂತ ಚಿತ್ರ. ನಾವು ಓದೋಬ್ರು ಮಧ್ಯ ಈ ತರ ಚಿತ್ರಗಳನ್ನು ನೋಡ್ಬೇಕು ಅಂತ ನಿರೀಕ್ಷೆ. ನಾವು ಆ ಚಿತ್ರ ನೋಡ್ಬಿಟ್ಟು ಇಲ್ಲಿ ಇವನು ಕೂತಿದ್ದ, ಇಲ್ಲ ಅವನು ಕೂತಿದ್ದ, ಕೊಲೆ ಹಿಂಗಾತು. ಡಿಟೆಕ್ಟಿವ್ ಬಂದು ಇಲ್ಲಿ ನೋಡ್ತಾನೆ, ನೋಡಿದ್ರೆ ಅವನು ಹೇಳ್ತಾನಲ್ಲಿ ಆ ಚೇರ್ ಅಲ್ಲೇ ಇತ್ತ ಯಾವಾಗ್ಲೂ. ಆ ಚೇರ್ ಯಾವ ರೀತಿ ಇತ್ತು ಅನ್ನೋದು ಕತೆಗೆ ಬಹಳ ಮುಖ್ಯ ಆಗಿರುತ್ತೆ. ಹೀಗೆ ಇನ್ನೊಂದು ಮರ್ಡರ್ ಆನ್ ದ ಓರಿಯೆಂಟ್ ಎಕ್ಸ್ಪ್ರೆಸ್ ಅಲ್ಲಿ ಆ ರೈಲ್ವೆ ಬೋಗಿಯಲ್ಲಿ ಕೊಲೆ ಆಗತ್ತೆ. ಆ ರೈಲ್ವೆ ಬೋಗಿಯ ಚಿತ್ರಣವನ್ನ ಅಗಾಥಾ ಕ್ರಿಸ್ಟಿ ಕೊಡ್ತಾಳೆ. ನಿಮ್ಗೆ ಅದು ಕಾಣಿಸ್ದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳೋದಕ್ಕೆ. ಸೊ ಬೇರೆ ಕಾದಂಬರಿಗಳ ತರ ಬರೀ ಓದ್ಕೊಂಡು ಹೋಗೋ ಕಾದಂಬರಿ ಇಲ್ಲ. ಮಧ್ಯ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬೇಕು. 9:30 ಕೊಲೆ ಆಗಿತ್ತು ಅಂತಾರೆ, 9:45 ಯಾರ್ಯಾರೆಲ್ಲಿದ್ರು ಆ ಲಿಸ್ಟನ್ನು ನಮಗೆ ಕೊಟ್ಟಿರ್ತಾಳೆ ಅಗಾಥಾ ಕ್ರಿಸ್ಟಿ ಕೆಲವು ಸಲ. ಸೊ ಇಲ್ಲಿ ರೈಲ್ವೆ ಬೋಗಿ ಯಾವ ತುದಿನಲ್ಲಿ ಯಾರ್ಯಾರಿದ್ರು, ಯಾವ್ಯಾವ ಕ್ಯಾಬಿನ್ ನಲ್ಲಿ ಯಾರ್ಯಾರಿದ್ರು, ಯಾವ ಕಡೆ ವಾಚ್ಮನ್ ಇದ್ದ, ವಾಶ್ರೂಮ್ ಯಾವ ಕಡೆ ಇತ್ತು, ಪತ್ತೆದಾರ ಎಲ್ಲಿದ್ದ, ಕೊಲೆಯಾದ ರೂಮಿನ ಪಕ್ಕದ ರೂಮಲ್ಲಿ ಯಾರಿದ್ರು, ಇವನ್ನೆಲ್ಲ ನಮಗ್ ತೋರಿಸ್ಬೇಕು ಅಗಾಥಾ ಕ್ರಿಸ್ಟಿ. ಯಾಕಂದ್ರೆ ಇವುಗಳನ್ನೆಲ್ಲ ಅಗಾಥಾ ಕ್ರಿಸ್ಟಿ ಮೊದಲೇ ಪ್ಲಾನ್ ಮಾಡ್ಕೊಂಡೇ ಬರ್ದಿರ್ಬೇಕು. ಕೆಲವು ಕೃತಿಗಳು ಹೇಗೆ ಅಂದ್ರೆ ಬರಿತಾ ಬರಿತಾ ಕೃತಿ ಹುಟ್ಟುತ್ತವೆ ಅಂತಾರೆ. ಆದ್ರೆ ಅಗಾಥಾ ಕ್ರಿಸ್ಟಿ ಪತ್ತೆದಾರಿ ಹೂಡನಿಟ್ ಕೃತಿಗಳು ಮೊದಲು ನಿರ್ಧಾರ ಆಗಿರ್ಲೇಬೇಕು. ಆಕೆ ಅಂಡ್ ದೆನ್ ದೇರ್ ವರ್ ನನ್
ಮುನ್ನುಡಿಯಲ್ಲಿ ಹೇಳ್ತಾಳೆ, ಟ್ರೆಮೆಂಡಸ್ ಅಮೌಂಟ್ ಆಫ್ ಪ್ಲಾನಿಂಗ್ ಬೇಕಾಗಿತ್ತು ಈ ದೆನ್ ದೇರ್ ವರ್ ನನ್ ಕೃತಿಗೆ ಅಂತೇಳಿ. ಸೊ ಇದು ಪಜಲ್. ಈ ಪಜಲ್ ಅಲ್ಲಿ ಒಂದು ಕೊಲೆ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಕೊಲೆ ಅಂದ್ರೆ ಬಹಳ ಭೀಕರವಾಗಿದ್ದಲ್ಲ. ಆದ್ರೆ ಅಗತಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಕೊಲೆ ಒಂದು ಸ್ಪೆಕ್ಟಕಲ್, ಅದೊಂಥರ ಆಂಟಿಸೆಪ್ಟಿಕ್ ಕ್ರೈಮ್ ಅಂತ ಕೆಲವರು ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಅಂದ್ರೆ ಆ ಕೊಲೆ ಎಷ್ಟು ವಿಚಿತ್ರವಾಗಿದೆ ಅನ್ನೋದೇ ಮುಖ್ಯ ಆಗತ್ತೆ ಹೊರತುನು ಆ ಕೊಲೆಯಾದವನಿಗೆ ಸಂಬಂಧಿಸಿದ ಪಾತ್ರಗಳು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಡ್ತಾರಲ್ಲ, ಅದಷ್ಟು ಮುಖ್ಯನೇ ಆಗೋದಿಲ್ಲ. ಕೊಲೆ ಎಷ್ಟು ವಿಚಿತ್ರವಾದ ರೀತಿಯಲ್ಲಾಗಿದೆ ಇದೇ ಮುಖ್ಯ ಆಗುತ್ತೆ. ಮತ್ತಿನ್ನೊಂದು ನೆನ್ಪಿಟ್ಕೊಳ್ಳಿ, ಅಗತಾ ಕ್ರಿಸ್ಟಿ ಕಾದಂಬರಿಗಳ ಮುಖಪುಟ ಈ ತರ ಇರುತ್ತೆ. ಏನೋ ಒಂದು ಬಚಾಕು ಇಟ್ಕೊಂಡಿರೋ ಮನುಷ್ಯ, ಅದರ ಶೀರ್ಷಿಕೆಗಳು ಇರ್ತವೆ, ಮರ್ಡರ್ ಆಫ್ ರೋಜರ್ ಅಕ್ರಾಯ್ಡ್, ಆಮೇಲೆ ಮರ್ಡರ್ ಆನ್ ದ ಓರಿಯೆಂಟ್ ಎಕ್ಸ್ಪ್ರೆಸ್, ಮರ್ಡರ್ ಇನ್ ರೆಟ್ರೋಸ್ಪೆಕ್ಟ್, ಮರ್ಡರ್ ಆನ್ ನೈಲ್. ಮೊದಲನೇ ಸಾರಿ ಯಾರಾದ್ರೂ ಇವುಗಳನ್ನ ಇಟ್ಕೊಂಡ್ಬಿಟ್ಟು ಇವು ತುಂಬಾ ಹಿಂಸೆ ಇದೆ ಈ ಕಾದಂಬರಿಗಳಲ್ಲಿ ಅಂತ ಹೋದ್ರೆ ಬಹಳ ನಿರಾಸೆ ಆಗತ್ತೆ. ಯಾಕಂದ್ರೆ ನಮ್ಗ ಕೊಲೆಯ ಹಿಂಸೆಯನ್ನ ಅಗತಾ ಕ್ರಿಸ್ಟಿ ನಮ್ಮ ಮನ್ಸಿಗೆ ತರೋದೇ ಇಲ್ಲ. ಅಲ್ಲಿ ಮುಖ್ಯ ಆಗೋದು ಹೇಗಾಯ್ತು ಈ ಕೊಲೆ ಅನ್ನೋದಷ್ಟೇ. ಉದಾಹರಣೆಗೆ ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಅಲ್ಲಿ ಕೊಲೆ ಹೇಗಾಗಿರುತ್ತೆ, ಒಂದು ರೂಮ್ ಒಳಗಡೆ ಕೊಲೆ ಆಗಿರುತ್ತೆ. ಆ ರೂಮಿಗೆ ಒಳಗಡೆಯಿಂದ ಚಿಲ್ಕ ಹಾಕೊಂಡಿರ್ತಾರೆ. ಹಾಗಿದ್ರೆ ಕೊಲೆ ಹೇಗಾಯ್ತು? ಆ ರೂಮ್ ಒಳಗೆ ಯಾರು ಹೋಗಿಲ್ಲ, ಬಂದಿಲ್ಲ, ಯಾರು ಮಾಡಿತ್ತು? ಮತ್ತೆ ದೆನ್ ದೇರ್ ವರ್ ನಾನು ಹೇಳದ್ನಲ್ಲ, ಅಲ್ಲಿ ಒಂದು ದ್ವೀಪದಲ್ಲಿ ಕೊಲೆಗಳಾಗ್ತವೆ. 10 ಜನ ದ್ವೀಪಕ್ಕೆ ಬಂದಿದ್ದಾರೆ, ಒಬ್ರೊಬ್ರದ್ದೇ ಕೊಲೆ ಆಗ್ತಾ ಹೋಗುತ್ತೆ. ಆ ದ್ವೀಪದಲ್ಲಿ ಬೇರೆ ಯಾರು ಇಲ್ಲ. ಅಗತಾ ಕ್ರಿಸ್ಟಿ ಆ ದ್ವೀಪದ ಒಂದು ಮ್ಯಾಪ್ ಅನ್ನು ಕೂಡ ನಮ್ಗೆ ಹಾಕಿ ತೋರಿಸ್ತಾಳೆ. ನೋಡ್ರಪ್ಪ, ಈ ದ್ವೀಪ, ಇಲ್ಲಿ ಮನೆ, ಇಲ್ಲಿದು, ಇಲ್ಲಿ ಬೀಚು, ಇಲ್ಲಿದು, ಇಲ್ಲಿ ಬೆಟ್ಟ, ಇಲ್ಲಿ ಗುಡ್ಡ ಅಂತ. ಬೇರೆ ಯಾರು ಇಲ್ಲ. ಕೊನೆಗೆ ಒಬ್ಳು ಬದುಕಿರ್ತಾಳೆ, ಇವಳೇ ಕೊಲೆಗಾರ್ತಿ ಏನೋ ಅನ್ಕೊಳಕ್, ಇಬ್ರು ಬದುಕಿರ್ತಾರೆ. ಇಬ್ರಲ್ಲಿ ಒಬ್ರು ಕೊಲೆಗಾರ್ತಿ ಅಂದ್ರೆ ಇಬ್ರು ಒಬ್ರನ್ನೊಬ್ರು ಸಾಯಿಸ್ಕೋತಾರೆ. 10 ಜನ ಸತ್ತೋದ್ಮೇಲೆ ಕೊಲೆ ಮಾಡಿದವ್ರು ಯಾರು? ಇಲ್ಲಿ ಇನ್ನೊಂದು ಬಹಳ ನಮಗೆ ಅಗತಾ ಕ್ರಿಸ್ಟಿ ಕಾದಂಬರಿ ಓದ್ಬೇಕಾದ್ರೆ ನಮ್ಮ ಆಸಕ್ತಿಯ ವಿಷಯಗಳಲ್ಲಿ ಇದು ಒಂದು. ಈಗ ಅಗತಾ ಕ್ರಿಸ್ಟಿ ಹೇಳೇ ಬಿಟ್ಟಿದ್ದಾಳೆ ಏನೋ 10 ಜನ ಸತ್ತೋದ್ರು ಅಂತ. ಹೆಂಗ್ ಸಾಲ್ವ್ ಮಾಡ್ತಾಳೆ ಅವಳು ಇದನ್ನ? ಆಮೇಲೆ ಗೊತ್ತಾಗತ್ತೆ 10ರಲ್ಲಿ ಒಬ್ಬ ಸಾಯುವ ಹಾಗೆ ನಾಟಕ ಮಾಡಿರ್ತಾನೆ. ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಅಲ್ಲಿ ಗೊತ್ತಾಗತ್ತೆ ಕೊಲೆಗಾರ ಅಲಿಬೈಯನ್ನ ಸೃಷ್ಟಿಸ್ಕೊಂಡಿರ್ತಾನೆ. ಸೊ ಈ ಪಜಲ್ಗಳನ್ನ ಆಡ್ಬೇಕಾದ್ರೆ ಏನಾಗತ್ತೆ ಅಂದ್ರೆ, ಲೇಖಕರು ಅಗತಾ ಕ್ರಿಸ್ಟಿ ನಮಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಲ್ಲ, ಅದಕ್ಕೆ ಅವರು ಯೋಚನೆ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಈ ಸರ್ಪ್ರೈಸ್ ಕೊಡೋದು ಹೇಗೆ ಅಂತ, ಅಗತಾ ಕ್ರಿಸ್ಟಿ ಕೊಟ್ಟ ಬಹಳ ದೊಡ್ಡ ಸರ್ಪ್ರೈಸ್ ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್. ಇದು ಬರೆದಾಗ ಅಗತಾ ಕ್ರಿಸ್ಟಿ ಮೋಸ ಮಾಡಿದಾಳೆ ಅಂತ ಅನೇಕರು ಹೇಳಿದ್ರು. ಯಾಕೆ ಮೋಸ ಮಾಡಿದಾಳೆ ಅಂದ್ರೆ, ಮತ್ತೆ ಹೇಳ್ತೀನಿ, ಸ್ಪಾಯ್ಲರ್ ಅಲರ್ಟ್, ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ ಅಲ್ಲಿ ಕಥೆಯ ನಿರೂಪಣೆಯನ್ನ ಮಾಡುತ್ತಾ ಇರುವವನೇ ಕೊಲೆಗಾರ. ಕಥೆಯ ನಿರೂಪಕ ತನ್ನ ಒಂದು ಡೈರಿ ಬರೆದಿರ್ತಾನೆ, ಆ ಡೈರಿಯನ್ನೇ ನಾವು ಓದ್ತಾ ಇರೋ ಹಾಗಿರುತ್ತದೋ, ಕೊನೆಗೆ ಗೊತ್ತಾಗತ್ತೆ ಅವನೇ ಕೊಲೆಗಾರ ಅಂತ. ಅವಾಗ ಜನ ಹಿಡಿದು ಇದು ಮೋಸ ಇದು, ಯಾಕಂದ್ರೆ ಅವನೇ ಹೆಂಗ್ ಕೊಲೆಗಾರ, ಅದು ನಾವು ಓದೋರಿಗೆ ನಿರೂಪಕನೇ ಕೊಲೆಗಾರ ಅಂದ್ರೆ ಮೋಸ ಮಾಡ್ದ ಹಾಗೆ. ಹಾಗೇನೆ ಮರ್ಡರ್ ಆನ್ ದ ಓರಿಯೆಂಟ್ ಎಕ್ಸ್ಪ್ರೆಸ್ ಅಲ್ಲಿ ಇಲ್ಲಿ ಕೊಲೆ ಆಗಿರುತ್ತೆ. ಕೊಲೆಗಾರ ಎಡಗೈಯವನು ಅನ್ಸುತ್ತೆ, ಕೊಲೆಗಾರ ಬಲಗೈ ಇರೋನು ಬಲಗೈಯವನು ಅನ್ಸುತ್ತೆ, ಕೊಲೆಗಾರ ಎತ್ತರದವನು ಕುಳ್ಳ ಇರೋನು, ಕೊಲೆಗಾರ ಗಂಡ್ಸಿರ್ಬೋದು ಹೆಂಗ್ಸಿರ್ಬೋದು. ಕಾದಂಬರಿ ಕೊನೆಯಲ್ಲಿ ಗೊತ್ತಾಗತ್ತೆ ಆ ಟ್ರೈನ್ ಅಲ್ಲಿರುವ, ಮತ್ತೆ ಸ್ಪಾಯ್ಲರ್ ಅಲರ್ಟ್, ಆ ಟ್ರೈನ್ ಅಲ್ಲಿರೋರೆಲ್ಲರೂ ಸೇರಿ ಕೊಲೆ ಮಾಡಿರ್ತಾರೆ. ಸೊ ನೀವು ಚೆಸ್ ಆಡ್ತಾ ಇದ್ರೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಹೆಚ್ಚು ಸಂಕೀರ್ಣವಾದ ಆಟವನ್ನು ಆಡಕ್ ಬಯಸ್ತಿರಲ್ಲ, ಹಾಗೇನೆ ಅಗತಾ ಕ್ರಿಸ್ಟಿ ಕೂಡ ನಮ್ಮ ಜೊತೆ ಆಟ ಆಡ್ತಾ ಇನ್ನೂ ಅದನ್ನು ಸಂಕೀರ್ಣ ಮಾಡ್ತಾ ಹೋಗ್ಬೇಕು. ಆ
ಪಜಲ್ ಏನಿದೆ ಬಿಡಿಸೋದು ಕಷ್ಟ ಆಗ್ತಾ ಹೋಗ್ಬೇಕು. ಆದ್ರೆ ಅಗಾಥಾ ಕ್ರಿಸ್ಟಿ ಬರಿತಾ ಇರೋದು ಕಾದಂಬರಿ ಕೂಡ ಹೌದು. ಅದು ಪದಬಂಧ ಅಷ್ಟೇ ಅಲ್ಲಲ್ಲ, ಕಾದಂಬರಿ ಅಂದಮೇಲೆ ಅನಿವಾರ್ಯವಾಗಿ ಪಾತ್ರಗಳು ಬರ್ತಾರೆ. ನಾವು ಎಕ್ಸ್ ಕೊಲೆ ಮಾಡ್ದ, ವೈ ಕೊಲೆ ಮಾಡ್ದ, ಅಥವಾ ಪಾತ್ರಗಳಿಗೆಲ್ಲ ABCD ಅಂತ ಹೆಸರು ಕೊಡಕ್ಕಾಗೋದಿಲ್ಲ. ಪಾತ್ರಗಳನ್ನ ಸೃಷ್ಟಿಸ್ಲೇಬೇಕು. ಪತ್ತೆದಾರಿ ಕಾದಂಬರಿಗಳು, ಹೂಡನೆಟ್ ಕಾದಂಬರಿಗಳಲ್ಲೂ ಆ ಡಿಟೆಕ್ಟಿವ್ ಬಹಳ ಏನು ಆಸಕ್ತಿಯನ್ನು ಹುಟ್ಟಿಸುವಂತ ಪಾತ್ರ ಆಗಿರ್ಬೇಕು. ಈಗ ನಿಮಗಿಲ್ಲಿ ನಾನು ಇದು ಆ ಕೆಳಗಡೆ ಇರೋ ಫೋಟೋದಲ್ಲಿರೋನು ಎರ್ಕ್ಯೂಲ್ ಪೈರೋ. ಅಗಾಥಾ ಕ್ರಿಸ್ಟಿ ಎರ್ಕ್ಯೂಲ್ ಪೈರೋ ಅನ್ನೋ ಒಬ್ಬ ಪತ್ತೆದಾರನ ಪಾತ್ರವನ್ನು ಸೃಷ್ಟಿಸಿದ್ಲು. ಈತ ಬೆಲ್ಜಿಯನ್ ಮತ್ತು ಫ್ರೆಂಚ್ ಮಾತನಾಡುವಂತ ಬೆಲ್ಜಿಯನ್ ವ್ಯಕ್ತಿ. ಇಲ್ಲಿ ನಿಮಗೆ ಮೇಲ್ಗಡೆ ಇರೋದು ಶರ್ಲಾಕ್ ಹೋಮ್ಸ್, ಅವನ ಪಕ್ಕದಲ್ಲಿರೋದು ವ್ಯಾಟ್ಸನ್. ಪತ್ತೆದಾರಿ ಕಾದಂಬರಿಗಳಲ್ಲಿ ಅದು ಒಂದು ಅಂಶ. ಪತ್ತೆದಾರನ ಜೊತೆಗೆ ಸ್ವಲ್ಪ ಪೆದ್ದ ಇರೋ ಇನ್ನೊಬ್ಬ ವ್ಯಕ್ತಿ ಇರಬೇಕು ಅಂತ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಹೇಸ್ಟಿಂಗ್ಸ್ ಅಂತ ಬರ್ತಾರೆ. ಅಗಾಥಾ ಕ್ರಿಸ್ಟಿ ಶರ್ಲಾಕ್ ಹೋಮ್ಸ್ ಅನ್ನ ಓದ್ಬಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಎರ್ಕ್ಯೂಲ್ ಪೈರೋನ್ನ ಸೃಷ್ಟಿಸಿದ್ರು. ಆದರೆ ಶರ್ಲಾಕ್ ಹೋಮ್ಸ್ಗೆ ಸಂಪೂರ್ಣ ವಿರುದ್ಧವಾಗಿ ಎರ್ಕ್ಯೂಲ್ ಪೈರೋನ್ನ ಸೃಷ್ಟಿಸಿದರು. ಸೊ ಶರ್ಲಾಕ್ ಹೋಮ್ಸ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರೋ ವ್ಯಕ್ತಿ, ಬಹಳ ಶಕ್ತಿವಂತ. ಆರ್ಥರ್ ಕೊನಾನ್ ಕಥೆಗಳಲ್ಲಿ ಬರುತ್ತೆ ಅವನ ಶಕ್ತಿ ಎಷ್ಟು ಅಂತ. ಸ್ವಲ್ಪ ವಿಚಿತ್ರ ಸ್ವಭಾವದನಾದ್ರೂ ಕೂಡ ತನ್ನ ಮೇಲೆ ತಾನು ಬಹಳ ಬೇರೆ ವಿಷಯಗಳಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿರುವಂತ ವ್ಯಕ್ತಿ. ಅದೇ ಎರ್ಕ್ಯೂಲ್ ಪೈರೋ 5 ಅಡಿ 4 ಇಂಚು ಉದ್ದದ ವ್ಯಕ್ತಿ. ಅವನಿಗೆ ವಿಚಿತ್ರವಾದ ಮೀಸೆಗಳಿದಾವೆ. ಆ ಮೀಸೆಗಳ ಬಗ್ಗೆ ಅವನಿಗೆ ಬಹಳ ಹೆಮ್ಮೆ. ಯಾವಾಗ್ಲೂ ಎಣ್ಣೆ ಹಚ್ಕೊಂಡ್ಬಿಟ್ಟು ಮೀಸೆಯನ್ನ ತಿಡ್ತಾ ಇರ್ತಾನೆ. ಅವನಿಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ, ವಿಚಿತ್ರವಾಗಿ ಇಂಗ್ಲಿಷ್ ಮಾತಾಡ್ತಿರ್ತಾನೆ. ಮತ್ತು ಬಹಳ ಕ್ಲೀನ್. ಅವನು ಹಾಕಿರೋ ದಿರಿಸಿನ ಮೇಲೆ ಒಂದು ಚೂರು ಕೂಡ ಧೂಳಿರೋ ಹಾಗಿಲ್ಲ. ಅವನ ದಿರಿಸಿನ ಮೇಲೆ ಧೂಳಿದ್ರೆ ಅವನಿಗೆ ತುಂಬಾ ಸಿಟ್ಟು ಬರೋದಂತೆ. ಅವನು ಊಟ ಮಾಡೋ ರೀತಿಯಿಂದ ಹಿಡಿದು ಎಲ್ಲ ಕೂಡ ತುಂಬಾ ವ್ಯವಸ್ಥಿತವಾಗಿರ್ಬೇಕು. ಅವನೊಂದು ಟೇಬಲ್ಗೆ ಹೋದ್ರೆ ಎಲ್ಲದನ್ನು ಒಂದು ರೀತಿ ಜೋಡಿಸಿ ಒಂದು ವ್ಯವಸ್ಥೆಗೆ ಒಳಪಡಿಸ್ಬೇಕಂತ. ಮತ್ತೆ ತುಂಬಾ ಏನೋ ಇವನ ಹೆಸರು ಹರ್ಕ್ಯುಲಸ್ ಅಲ್ಲ, 5 ಅಡಿ 4 ಇಂಚು ಅಂತ ಮೊದಲೇ ಹೇಳಿದೆ. ಅವಾಗವಾಗ ಮಂಡಿ ನೋವಾಗ್ತಿರುತ್ತೆ ಅವನಿಗೆ. ಚಳಿ ಇದ್ಬಿಟ್ರಂತೂ ಹೊರಗಡೆ ಹೋಗಕ್ಕೆ ಬಹಳ ಹೆದರ್ತಾ ಇರ್ತಾನೆ. ಚಳಿಗಾಲದಲ್ಲಿ ಹೊರಗೋದ ಅಂದ್ರೆ ಮೈ ತುಂಬಾ ಹೊತ್ಕೊಂಡಿರ್ತಾನೆ. ಫಿಸಿಕಲ್ ಸ್ಟ್ರೆಂತ್ ಇದೆ ಅಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಇದು ಅಗಾಥಾ ಕ್ರಿಸ್ಟಿ ಸೃಷ್ಟಿಸಿದ ಪಾತ್ರ ಎರ್ಕ್ಯೂಲ್ ಪೈರೋ. ಮತ್ತೆ ಎರ್ಕ್ಯೂಲ್ ಪೈರೋ ಮತ್ತು ಶರ್ಲಾಕ್ ಹೋಮ್ಸ್ ಬಗ್ಗೆ ಮತ್ತೆ ಮಾತನಾಡ್ತೇನೆ. ಸೊ ಈ ಮೇಲ್ಗಡೆ ಕೊಟ್ಟಿರೋ ಸ್ಟೇಟ್ಮೆಂಟು ಹೋಮ್ಸ್ ಹೇಳೋದು, ಕೆಳಗಡೆದು ಎರ್ಕ್ಯೂಲ್ ಪೈರೋ ಹೇಳೋದು. ಹೋಮ್ಸ್ ಅವನ ಪತ್ತೇದಾರಿಕೆಯನ್ನ ನಾವು ಎಂಪಿರಿಕಲ್ ಅಂತ ಕರಿಬಹುದು, ಅಥವಾ ಎಂಪಿರಿಸಿಸಮ್ ಅಂತ ಕರಿಬಹುದು. ಎಂಪಿರಿಸಿಸಮ್ ಅಂದ್ರೆ ಏನು ಅಂದ್ರೆ ಗೆಲೀಲಿಯೋನ ವಿಜ್ಞಾನ. ನೀವು ಡೇಟಾ ಕಲೆಕ್ಟ್ ಮಾಡ್ತೀರಾ, ಅನಲೈಸ್ ಮಾಡ್ತೀರಾ, ಅದರ ಆಧಾರದ ಮೇಲೆ ಪ್ರೂಫ್ ಅನ್ನ ಕೊಡ್ತೀರಾ. ಹೋಮ್ಸ್ ಪ್ರೂಫ್ ಕೊಡುವಂತ. ಎರ್ಕ್ಯೂಲ್ ಪೈರೋ ಸಿಗ್ಮಂಡ್ ಫ್ರಾಯ್ಡ್ ಕಡೆ ಇರೋದು. ಎರ್ಕ್ಯೂಲ್ ಪೈರೋಗೆ ಹ್ಯೂಮನ್ ನೇಚರ್ ನಲ್ಲಿ ಆಸಕ್ತಿ. ಹ್ಯೂಮನ್ ನೇಚರ್ ಅಲ್ಲಿ ಆಸಕ್ತಿ ಅಂದ್ರೆ ಪ್ರೂಫ್ ಕೊಡಲ್ವಾ ಅಂದ್ರೆ ಕಮ್ಮಿ. ಅಂದ್ರೆ ಎಷ್ಟೋ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಪ್ರೂಫ್ ಅಷ್ಟು ಮುಖ್ಯ ಆಗೋದಿಲ್ಲ. ಇದು ಬೇರೆ ರೀತಿಯ ವಿಜ್ಞಾನ. ಬೇರೆ ರೀತಿಯ ವಿಜ್ಞಾನ ಏನಂದ್ರೆ ನನ್ನದೊಂದು ಸಿದ್ಧಾಂತ ನನಗೆ ಕಾಣುವಂತ ಫ್ಯಾಕ್ಟ್ಗಳನ್ನ ವಿವರಿಸುತ್ತೆ. ನೀವು ಹೋಮ್ಸ್ಗೆ ಸಂಬಂಧಪಟ್ಟ ಹಾಗೆ ವೆರಿಫೈಯಬಿಲಿಟಿ ಆದ್ರೆ ಪೈರೋಗೆ ಸಂಬಂಧಪಟ್ಟ ಹಾಗೆ ಫಾಲ್ಸಿಫೈಯಬಿಲಿಟಿ. ಎಷ್ಟೋ ಸಾರಿ ಕೊಲೆಗಾರ ಕೊಲೆ ಮಾಡಿರೋದಕ್ಕೆ ಕೋರ್ಟಲ್ಲಿ ನಿಲ್ಲುವಂತ ಸಾಕ್ಷಿಗಳಿರೋದಿಲ್ಲ.
ಹರ್ಕ್ಯೂಲ್ ಪೈಲೋ ಕಾದಂಬರಿಗಳಲ್ಲಿ. ಇದರಿಂದ ಮುಂದೇನಾಗತ್ತೆ ಅಂತ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಪವರ್ ಪಾಯಿಂಟ್ ಅನ್ನು ನಿಲ್ಲಿಸ್ಬಿಟ್ಟು ಓಕೆ ಸ್ಕ್ರೀನಿಗೆ ವಾಪಸ್ ಬಂದೆ ಅಲ್ಲ ಈಗ. ಸೊ ನನ್ನ ಪವರ್ ಪಾಯಿಂಟ್ ಅನ್ನು ನಿಲ್ಲಿಸ್ಬಿಟ್ಟು ಇನ್ನೊಂದು 10 ನಿಮಿಷ ನಿಮ್ಮ ಹತ್ರ ಇನ್ನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ್ತೀನಿ. ಇದು ಪತ್ತೆದಾರಿ ಕಾದಂಬರಿಗಳ ಅಥವಾ ಹೂಡನಿಟ್ ಕಾದಂಬರಿ ಆಟ ಆಯ್ತು, ಆಟದ ನಿಯಮಗಳಾಯ್ತು. ಸೊ ಹೂಡನಿಟ್ ಕಾದಂಬರಿಗಳನ್ನು ಓದಬೇಕಾದ್ರೆ ನಾವು ಈ ದೃಷ್ಟಿಕೋನದಿಂದ ಓದುಗ ಇರಬೇಕು ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತವೆ ಅನ್ನೋ ನಾವು ತಿಳ್ಕೊಬೇಕು. ಆದ್ರೆ ಬರೀ ಆ ದೃಷ್ಟಿಕೋನದಿಂದಲೇ ನೋಡ್ಬೇಕಾಗಿಲ್ಲ. ಇನ್ನೂ ಅನೇಕ ಕುತೂಹಲಕಾರಿ ಪ್ರಶ್ನೆಗಳನ್ನ ಕೇಳ್ಬೋದು, ಕುತೂಹಲಕಾರಿಯಾದ ವಿಮರ್ಶೆಯನ್ನ ಅಗಾಥಾ ಕ್ರಿಸ್ಟಿ ಮೇಲೆ ಮಾಡ್ಬೋದು. ಉದಾಹರಣೆಗೆ ಹೂಡನಿಟ್ ಕಾದಂಬರಿಗಳಲ್ಲಿ ವಾಸ್ತವವಾದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇ ಹೇಳ್ದಾಗೇನೆ ಒಬ್ಬನೇ ಡಿಟೆಕ್ಟಿವ್ ಎಷ್ಟು ಕಡೆ ಇರಕ್ ಸಾಧ್ಯ, ಎಷ್ಟೊಂದು ಕ್ರೈಮ್ ಸಾಲ್ವ್ ಮಾಡಕ್ ಸಾಧ್ಯ. ಹಾಗೇನೆ ನೀವು ಹುಡ್ಕೋತಾ ಹೋಗ್ಬಿಟ್ರೆ ಮಿಸ್ಟೀರಿಯಸ್ ಅಫೇರ್ಸ್ ಎಟ್ ದ ಸ್ಟೈಲ್ಸ್ ಟೈಮಲ್ಲಿ ಹರ್ಕ್ಯೂಲ್ ಪೈರೋ ವಯಸ್ಸಾಗಿತ್ತು, ಎಷ್ಟಿತ್ತು, ಅವ್ನು ರಿಟೈರ್ಡ್ ಆಗೋ ಟೈಮಲ್ಲಿ ಎಷ್ಟಿತ್ತು ಅಂತ ನೋಡಿದ್ರೆ ನಿಮಗೆ ಸ್ವಲ್ಪ ಇಲ್ಲ ಇದು ಸಾಧ್ಯ ಇಲ್ಲ ಅನ್ನಿಸ್ಬೋದು. ವಾಸ್ತವವಾದವನ್ನ ನಾವು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಇನ್ನೊಂದು, ಅಗಥಾ ಕ್ರಿಸ್ಟಿಯ ಹೀರೋನ್ನ ಫೆಮಿನೈಸ್ ಡಿಟೆಕ್ಟಿವ್ ಅಂತ ಅಂತಾರೆ. ಅಂದ್ರೆ ಹೋಮ್ಸ್ ಮ್ಯಾಸ್ಕ್ಯುಲೈನ್ ಅಂತಾದ್ರೆ ಹರ್ಕ್ಯೂಲ್ ಪೈರೋ ಫೆಮಿನಿನೈಸ್ಡ್, ಅಂದ್ರೆ ಹೆಂಗಸಿನ ತರ ಅಂತಲ್ಲ, ಹೆಂಗಸಿನ ಗುಣಗಳೇನು ಅಂತ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೋ ಆ ತರ. ಹರ್ಕ್ಯೂಲ್ ಪೈರೋ ಡಿಪೆಂಡ್ ಆಗೋದು ಇನ್ಸ್ಟಿಂಕ್ಟ್ ಮೇಲೆ, ಮನುಷ್ಯ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋ ಇನ್ಸ್ಟಿಂಕ್ಟ್ ಮೇಲೆ. ಹರ್ಕ್ಯೂಲ್ ಪೈರೋಗೂ ಗಾಸಿಪ್ ಬಹಳ ಇಷ್ಟ, ಈ ರೀತಿದೆಲ್ಲ ಬರುತ್ತೆ. ಇದ್ರಾಚೆಗೆ ಇನ್ನೊಂದು ಪ್ರಶ್ನೆ ಕೂಡ ಕೇಳ್ಬೋದು ನಾವು. ಅಗಥಾ ಕ್ರಿಸ್ಟಿಯ ಕಾದಂಬರಿಗಳು ಜಗತ್ತಿನ ಬಗ್ಗೆ ಯಾವ ದೃಷ್ಟಿಕೋನವನ್ನ ಹೊಂದಿದಾವೆ ಮತ್ತು ಜಗತ್ತಿನ ಬಗ್ಗೆ ಅವು ಏನು ಹೇಳ್ತವೆ ಅನ್ನೋ ಪ್ರಶ್ನೆ ಕೂಡ ಕೇಳಬಹುದು. ಶರ್ಲಾಕ್ ಹೋಮ್ಸ್ನ ಒಂದು ಪ್ರಸಿದ್ಧವಾದ ಹೇಳಿಕೆ ಇದೆ, ದ ಬಿಹೇವಿಯರ್ ಆಫ್ ದ ಡಾಗ್ ವಾಸ್ ಇಂಪಾರ್ಟೆಂಟ್. ನಾಯಿ ನಡವಳಿಕೆ ಬಹಳ ಮುಖ್ಯ. ಆದ್ರೆ ನಾಯಿ ಏನು ಮಾಡಲೇ ಇಲ್ಲಲ್ಲ ಅಂದಾಗ ಹೇಳ್ತಾನೆ ಅದೇ ಬಹಳ ಮುಖ್ಯ. ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಈ ಸೈಲೆನ್ಸಸ್ ಇದಾವಲ್ಲ, ಅದು ತುಂಬಾ ಆಸಕ್ತಿದಾಯಕ. ಮರ್ಡರ್ ಆಫ್ ರೋಜರ್ ಆಕ್ರಾಯ್ಡ್ 1926ರಲ್ಲಿ ಪ್ರಕಟ ಆಗಿತ್ತು. ಮೊದಲ ಮಹಾಯುದ್ಧ ಮುಗಿದ ನಂತರ ಬಂದಂತ ಕೃತಿ. ನೇರವಾಗಿ ಮೊದಲ ಮಹಾಯುದ್ಧದ ಬಗ್ಗೆ ಅದರಲ್ಲಿ ಏನೇನೂ ಇಲ್ಲ. ಆಮೇಲೆ ಮರ್ಡರ್ ಆನ್ ದ ಓರಿಯಂಟ್ ಎಕ್ಸ್ಪ್ರೆಸ್ 1934ರಲ್ಲಿ ಪ್ರಕಟ ಆಗಿತ್ತು. 1934ರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಿತ್ತು. ದೆನ್ ದೇವರ್ ನನ್ 1939ಕ್ಕೆ ಪ್ರಕಟ ಆಗಿದ್ದು. ಆಗಾಗಲೇ ಎರಡನೇ ಮಹಾಯುದ್ಧ ಜಸ್ಟ್ ಪ್ರಾರಂಭ ಆಗಿತ್ತು. ನೇರವಾಗಿ ಇವುಗಳ ಬಗ್ಗೆ ಅವಳ ಕಾದಂಬರಿಲಿ ಏನೂ ಬರೋದಿಲ್ಲ. ಆಕೆ ಸುಮಾರು ವಿಷಯಗಳ ಬಗ್ಗೆ ಏನು ಕಾಮೆಂಟ್ ಮಾಡೋದಿಲ್ಲ. ಉದಾಹರಣೆ, ಕಾಲೋನೈಸೇಷನ್ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋದಿಲ್ಲ. ಬರುತ್ತೆ, ಬ್ರಿಟಿಷ್ ಸಾಮ್ರಾಜ್ಯ ಬರುತ್ತೆ ಅವಳ ಕಥೆಗಳಲ್ಲಿ. ನಾವು ಓದಿದ್ದೇ ಒಂದು ಕೃತಿನಲ್ಲಿ, ದೆನ್ ದೇರ್ ವರ್ ನನ್ನಲ್ಲಿ, ಇಬ್ರು ಪಾತ್ರಗಳು ಮಾತಾಡ್ತಾ ಇರ್ತಾರೆ. ಒಬ್ಬ ಹೇಳ್ತಾನೆ ಇನ್ನೊಬ್ಬನಿಗೆ, ನಾನು ಭಾರತದ ಸಿಚುವೇಶನ್ ಬಗ್ಗೆ ನಿನ್ ಜೊತೆ ಚರ್ಚೆ ಮಾಡಬೇಕು ಅಂತ. ಇನ್ನೊಬ್ಬ ಚರ್ಚೆ ಮಾಡೋಣ ಅಂತಾನೆ. ಅದರ ಚರ್ಚೆ ಆಚೆಗೆ ಹೋಗಿ ಮಾಡ್ತಾರೆ. ಅಂದ್ರೆ ಕಾದಂಬರಿಲ್ಲ ಚರ್ಚೆ ಬರೋದು. ಅಗಾಥಾ ಕ್ರಿಸ್ಟಿ ಅವಳಿಗೆ ಜಗತ್ತಿನ ಬಗ್ಗೆ ದೃಷ್ಟಿಕೋನ ಏನಿತ್ತು ಅನ್ನೋದು ಬಹಳ ಏನೋ ಬಹಳ ಇಂಟ್ರೆಸ್ಟಿಂಗ್ ಆದಂತ ಪ್ರಶ್ನೆ ಅದು. ಅದನ್ನ ಅವಳ ಕಥೆಗಳ ಮೂಲಕ ಹೇಗೆ ಹೇಳಿದಾಳೆ ಅಥವಾ ಹೊರಗಡೆ ಸಂದರ್ಶನಗಳಲ್ಲಿ ಹೇಗೆ ಹೇಳಿದಾಳೆ ಅಂತ ನೋಡ್ಬೋದು. ಅವಳ ಕಥೆಗಳಲ್ಲಿ ಕಂಡು ಬರೋದಂದ್ರೆ ಇನ್ನೊಂದೇನಂದ್ರೆ ಈ ಜಸ್ಟಿಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಈಗ ಕೆಲವು ಕಾದಂಬರಿಗಳಲ್ಲಿ
ಕೊಲೆಗಾರನನ್ನ ಪೊಲೀಸರಿಗೆ ಒಪ್ಸೋದಿಲ್ಲ. ಉದಾಹರಣೆಗೆ ಮರ್ಡರ್ ಆನ್ ದ ಓರಿಯೆಂಟ್ ಎಕ್ಸ್ಪ್ರೆಸ್ ನಲ್ಲಿ 10 ಜನ ಸೇರಿ ಒಬ್ಬನ್ನ ಕೊಲೆ ಮಾಡಿರ್ತಾರೆ. ಆ ಕೊಲೆಗಾರ ಕೊಲೆ ಆದವನು ದೊಡ್ಡ ಕ್ರಿಮಿನಲ್ಲು, ಹಂಗಾಗಿ 10 ಜನ ಅವನನ್ನು ಕೊಲೆ ಮಾಡಿರ್ತಾರೆ. ಎರ್ಕ್ಯೂಲ್ ಪೈರೋ ಕೊನೆಗೆ ಯೋಚನೆ ಮಾಡ್ತಾನೆ, ಕೊನೆಗೆ ಹೇಳ್ತಾನೆ, ನಾನು ಇವ್ರನ್ನ ಪೊಲೀಸರಿಗೆ ಒಪ್ಸೋದಿಲ್ಲ. ಅಂದ್ರೆ ಅರ್ಕ್ಯೂಲ್ ಪೈರೋ ಒಂದು ನೈತಿಕ ತೀರ್ಮಾನಕ್ಕೆ ಬಂದಿದ್ದಾನೆ. ಅಗಾಥಾ ಕ್ರಿಸ್ಟಿ, ಅರ್ಕ್ಯೂಲ್ ಪೈರೋ ಕೆಲವು ರೀತಿಯ ಕೊಲೆಗಳನ್ನ ನಾವು ಕಾನೂನಿನ ಪರಿಧಿಗೆ ತರಬೇಕಾಗಿಲ್ಲ. ಅಂಡ್ ದೆನ್ ದೇರ್ ವರ್ ನನ್ ಅನ್ನೋದ್ರಲ್ಲೂ ಕೂಡ ಹಾಗೆ ಆಗತ್ತೆ. ಅದರಲ್ಲಿ 10 ಜನ ಇರ್ತಾರೆ ಅನ್ನಲ್ಲ, ಅದರಲ್ಲಿ ಕೊಲೆ ಮಾಡುವವನು ಒಬ್ಬ ನ್ಯಾಯಾಧೀಶ. ಅವನು ಕಾನೂನಿಂದ ತಪ್ಪಿಸಿಕೊಂಡಿರುವಂತ ಬೇರೆ ಕ್ರಿಮಿನಲ್ಗಳನ್ನೆಲ್ಲ ಒಂದ್ ಕಡೆ ತಂದ್ಬಿಟ್ಟು ಅವ್ರನ್ನ ಕೊಲೆ ಮಾಡ್ತಾನೆ. ಅಂದ್ರೆ ಅವನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ತೀರ್ಮಾನ ಮಾಡಿ ಇವ್ರನ್ನ ಸಾಯಿಸಿದ್ರೆ ಜಸ್ಟಿಸ್ ಆದಂಗೆ. ಇದು ಅಗಾಥಾ ಕ್ರಿಸ್ಟಿ ಪ್ರಜ್ಞಾಪೂರ್ವಕವಾಗಿ ಬರೆದಿರೋದು, ಅಥವಾ ಈ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಆ ತರನೂ ಇದ್ರೂ ಇರ್ಬೋದು. ಇನ್ ಕೆಲವು ಅಗಾಥಾ ಕ್ರಿಸ್ಟಿಲಿ ಎತ್ ಕಾಣಿಸ್ತಾವ. ಅಂದ್ರೆ ಉದಾಹರಣೆಗೆ ಒಳ್ಳೆಯವ್ರ ತರ ಕಾಣಿಸ್ತಾರೆ, ಕೆಟ್ಟವ್ರ ತರ ಕಾಣಿಸ್ತಾರೆ ಅನ್ನೋದು ಸುಮಾರು ಕಡೆ ಬರುತ್ತೆ. ಅಂದ್ರೆ ಕಣ್ಣಿನ ದೃಷ್ಟಿಯಲ್ಲಿ ಕ್ರೌರ್ಯ ತುಂಬಿತ್ತು ಅನ್ನೋದು. ಆತನ ಮುಖ ಬಹಳ ಸಾಮಾನ್ಯವಾಗಿತ್ತು, ಆದ್ರೆ ಮೂಗು ಆತನ ಮುಖವನ್ನ ವೈಶಿಷ್ಟ್ಯತೆಯ ಮಟ್ಟಕ್ಕೆ ಏರ್ಕೊಂಡು ಹೋಗಿತ್ತು ಅಂತ. ಈ ರೀತಿಯ ಅಭಿಪ್ರಾಯಗಳು ಸಾಕಷ್ಟು ಬಾರಿ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಬರ್ತವೆ. ಇನ್ನು ಈ ಒಂದು ಅಭಿಪ್ರಾಯ ಇದೆ, ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಕನ್ಸೆನ್ಶುಯಸ್ ಅಂತ, ಅಂದ್ರೆ ಕಾನ್ಫ್ಲಿಕ್ಚುಯಲ್ ಅಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಅಂದ್ರೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಒಟ್ಟಾರೆಯಾಗಿ ಎಲ್ಲ ಸುಖವಾಗಿ ಮುಗೀತು. ಕೊಲೆ ಆಗತ್ತಾ, ಕೊಲೆಗೆ ಒಂದು ಕಾರಣ ಇರುತ್ತೆ, ಕೊಲೆಗಾರ ಕೊನೆಗೆ ಸಿಕ್ಕಾಕೊಳ್ತಾನೆ. ಒಬ್ಬ ಬಹಳ ಬ್ರಿಲಿಯಂಟ್ ಆದ ಡಿಟೆಕ್ಟಿವ್ ಅವನು ಸ್ವಂತ ಯೋಚನೆ ಮಾಡುವ ಶಕ್ತಿಯಿಂದ ಕೊಲೆಗಾರ ಯಾರು ಅಂತ ಕಂಡುಹಿಡಿತಾನೆ. ಅಲ್ಲಿಗೆ ಜಗತ್ತೆಲ್ಲ ಸರಿಯಾಗಿದೆ. ಕ್ಲಾಸ್ ಸಿಸ್ಟಮ್ ಬಗ್ಗೆ ಉದಾಹರಣೆಗೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಸರ್ವೆಂಟ್ ಕ್ಲಾಸಿಗೆ ಒಂದು ಗುಣ ಇದೆ. ಈ ತರದ ವಾಕ್ಯಗಳು ಬೇರೆ ಬೇರೆ ಪಾತ್ರಗಳ ಮೂಲಕನೂ ಹೇಳಿಸ್ತಾಳೆ ಅಗಾಥಾ ಕ್ರಿಸ್ಟಿ. ಅವಳು ಕೂಡ ಕೆಲವು ಸರಿ ಹೇಳ್ತಾಳೆ. ಅವಳ ಇಂಟರ್ವ್ಯೂನಲ್ಲಿ ಅಗಾಥಾ ಕ್ರಿಸ್ಟಿ ಹೇಳಿದಾಳೆ, ಹಿಂದೆ ಇಂಗ್ಲೆಂಡ್ ಚೆನ್ನಾಗಿತ್ತು ಅನ್ನೋ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾಳೆ. ಸೊ ಅಗಾಥಾ ಕ್ರಿಸ್ಟಿಯನ್ನ ನಾ ಮೊದಲೇ ಹೇಳಿದಾಗೆ ಪೊಲಿಟಿಕಲಿ ಕನ್ಸರ್ವೇಟಿವ್ ಅಂತ ಹೇಳ್ಬೋದು. ಆದ್ರೆ ಇವೆಲ್ಲವನ್ನು ಮಾತನಾಡಬೇಕಾದ್ರೆ ನಾವು ಮೊದಲು ಅಗಾಥಾ ಕ್ರಿಸ್ಟಿ ಯಾವ ರೀತಿಯ ಕೃತಿಗಳನ್ನ ಬರೀತಿದ್ದಾಳೆ ಮತ್ತು ಆ ಕೃತಿ ಬರೆಯೋದ್ರ ಮೂಲಕ ಯಾವ ನಿರೀಕ್ಷೆಗಳನ್ನ ನಮ್ಮಿಂದ ನಿರೀಕ್ಷಿಸ್ತಿದ್ದಾಳೆ, ಓದುಗ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಹೇಗೆ ನಿರೀಕ್ಷಿಸ್ತಿದ್ದಾಳೆ, ಅದನ್ನ ಅರ್ಥ ಮಾಡ್ಕೊಂಡ ನಂತರ ಈ ವಿಷಯಗಳ ಬಗ್ಗೆ ಮಾತನಾಡ್ಬೋದು. ಸೊ ಈಗ ನಾನು ಮೊದಲು ಎತ್ತಿದ್ದ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಈಗ ಒಂದ್ಸರಿ ಅಗಾಥಾ ಕ್ರಿಸ್ಟಿ ಓದಿದ್ಮೇಲೆ ನೀವುಗಳೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಸಾಕಷ್ಟು ಸಾಹಿತ್ಯದ ಕೃತಿಗಳನ್ನು ಓದಿರ್ತೀರ. ಇನ್ನೊಂದ್ಸರಿ ಮತ್ತೆ ಯಾಕೆ ಅಗಾಥಾ ಕ್ರಿಸ್ಟಿ ಓದಬೇಕು? ಹೂ ಡನ್ ಇಟ್ ಕಾದಂಬರಿಗಳು ಅಂತಂದ್ರೆ ಒಂದೇ ಸರಿ ಓದೋ ಅಂತ, ನಿಮಗಾದ್ರ ಕೊನೆ ಏನು ಅಂತ ಗೊತ್ತಾದ್ಮೇಲೆ ಓದೋ ಹಾಗಿಲ್ಲ. ಆದ್ರೆ ಇನ್ನೊಂದ್ಸರಿ ಓದೋ ಹಾಗಿದ್ರೆ ಖಂಡಿತವಾಗಿ ಆ ಕಾದಂಬರಿಗಳ ಮೂಲಕ, ಉದಾಹರಣೆಗೆ ನ್ಯೂ ಹಿಸ್ಟಾರಿಕಲ್ ಸ್ಟಡಿನೋ ಫೆಮಿನಿಸ್ಟ್ ಸ್ಟಡಿನೋ ಅವುಗಳಿಗೋಸ್ಕರನೂ ಓದಬಹುದು. ಆದ್ರೆ ಇನ್ನೊಂದು ಕಾರಣ ಅಂದ್ರೆ ಆ ಕಾದಂಬರಿಯಲ್ಲಿ ಬರುವಂತ ಪ್ಲಾನಿಂಗ್ ಇದೆಯಲ್ಲ, ಇದು ಸರಿನೋ ತಪ್ಪ, ಪ್ಲಾನಿಂಗ್ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಕಾದಂಬರಿಗಳನ್ನು ಓದ್ಬೋದು. 2ನೇ ಸರಿ ಅಗಾಥಾ ಕ್ರಿಸ್ಟಿ ಕಾದಂಬರಿಯನ್ನು ಓದ್ಬೇಕಾದ್ರೆ ನಿಜಾನ ಇವಳು ಹೇಳಿರೋದು, ಇವಳು ಫೇರ್ ಪ್ಲೇ ಮಾಡ್ತಾ ಇದ್ದಾಳ ಅನ್ನೋದಕ್ಕೋಸ್ಕರ ಕೂಡ ಓದ್ಬೋದು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೊಮ್ಮೆ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟ ಧಾರವಾಡ ಕಟ್ಟೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಸರ್, ಧನ್ಯವಾದಗಳು ಸರ್. ಮತ್ತೆ ತಮ್ಮೊಟ್ಟಿಗೆ ಒಂದು ಚರ್ಚೆನಲ್ಲಿ ಮಾತು ಮುಂದುವರಿಯುತ್ತೆ. ಧಾರವಾಡ ಕಟ್ಟೆಯ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಬಸವರಾಜ್ ಟೋನು ಸರ್ ಅವರ ಮಾತುಗಳಿಗಿನ್ನ ಮುಂಚೆ ಒಂದು ವಿಶೇಷ ಮಾಹಿತಿಗಳು. ಬರುವ ಶನಿವಾರ 41ನೇ ಒಂದು ಇದೇ ಮಾಲಿಕೆಯ ಉಪನ್ಯಾಸ
ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಾಟೀಲ್ ಅವರು ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಣ್ಣಿಗೇರಿ. ಇವರು ಲಾರ್ಡ್ ಆಫ್ ದ ಫ್ಲೈಸ್ ಕಾದಂಬರಿ, ವಿಲಿಯಂ ಗೋಲ್ಡ್ವಿಂಗ್ ನ ಕಾದಂಬರಿ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಎಲ್ಲ ಸಾಹಿತ್ಯಾಸಕ್ತರು ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಈ ಒಂದು ಉಪನ್ಯಾಸ ಮಾಲಿಕೆ ಜುಲೈ ಅಂತ್ಯದ ಒಳಗೆ ಕೊನೆಗೊಳ್ಳಲಿದೆ. ಆಗಸ್ಟ್ ತಿಂಗಳಿಂದ ಪ್ರತಿ ಶನಿವಾರ ಇಂಗ್ಲಿಷ್ ಸಾಹಿತ್ಯವನ್ನ ಆಳ್ದಂತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಎಲ್ಲ ನಾಟಕಗಳ ಕುರಿತಾಗಿ ಸುದೀರ್ಘವಾದಂತಹ ಒಂದು ಉಪನ್ಯಾಸ ಮಾಲಿಕೆಯನ್ನ ಹಮ್ಮಿಕೊಳ್ಳುವಂತಹ ಮಹತ್ವದ ಯೋಜನೆಯನ್ನ ಈಗಾಗ್ಲೇ ಡೋನು ಸರ್ ಅವರು ಹಾಕೊಟ್ಟಿದ್ದಾರೆ. ಅದರ ಎಲ್ಲ ಮಾಹಿತಿಗಳು ಇನ್ ಶಾರ್ಟ್ ಆಫ್ ಟೈಮ್ ಅಲ್ಲಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಧಾರವಾಡ ಕಟ್ಟೆಯ ವೆಬ್ಸೈಟ್ ಅಲ್ಲಿ ಅದು ಲಭ್ಯ ಇರುತ್ತೆ. ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಹೀಗೆ ನಮ್ ಜೊತೆಗಿರ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಅಧ್ಯಕ್ಷರ ಮಾತುಗಳು ಪ್ರೊಫೆಸರ್ ಬಸವರಾಜ್ ಡೋನು ಸರ್ ಅವರಿಂದ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ಅವರು ಅಗತಾ ಕ್ರಿಸ್ಟಿಯ ನಿಗೂಢ ಲೋಕ ಎಂಬ ವಿಷಯದ ಕುರಿತು ಮಾತನಾಡಿದರು. ಸುಮಾರು 60 ವರ್ಷ ಈ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಈ ನಿಗೂಢ ಲೋಕಕ್ಕೆ ಕರೆದುಕೊಂಡು ಹೋದರು. ಅಗತಾ ಕ್ರಿಸ್ಟಿಯ ಹೆಸರನ್ನ ಕೇಳದೇ ಇರುವ ಒಬ್ಬ ವ್ಯಕ್ತಿಯು ಇಲ್ಲ ಎಂದರೆ ಅತಿಶಯೋಕ್ತಿಯಾಗದು. ಬಹಳ ಲೋಕಪ್ರಿಯವಾದ, ಜನಪ್ರಿಯವಾದ ಕಾದಂಬರಿಕಾರ್ತಿ. ಅವಳು ನಾಟಕಗಳನ್ನು ಬರೆದಿದ್ದಾಳೆ, ಸಣ್ಣ ಕಥೆಗಳನ್ನು ಬರೆದಿದ್ದಾಳೆ ಮತ್ತು ಸಾಹಿತ್ಯದ ಮಹತ್ವದ ಪ್ರಕಾರಗಳಲ್ಲಿ ಮಹತ್ವದ ಕೃತಿಯನ್ನ ನೀಡಿದ್ದಾಳೆ. ಜನಪ್ರಿಯತೆಯಲ್ಲಿ ಕ್ರಿಸ್ಟಿಯನ್ನ ಸರಿಗಟ್ಟುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ಅವಳ ಅನೇಕ ಕಾದಂಬರಿಗಳು ಜಗತ್ತಿನಾದ್ಯಂತ ಜನಪ್ರಿಯಗೊಂಡವು. ಅನೇಕ ವಿಶ್ವದಾದ್ಯಂತ ತನ್ನದೇ ಆದ ಓದುಗರನ್ನ ಕ್ರಿಸ್ಟಿ ಸೃಷ್ಟಿಸಿಕೊಂಡಳು. ಇಂಥ ಬಹಳ ಜನಪ್ರಿಯ ಲೋಕಪ್ರಿಯ ಕಾದಂಬರಿಕಾರ್ತಿಯ ಬಗ್ಗೆ ರಾಮ್ ಪ್ರಸಾದ್ ಅವರು ಸುಮಾರು 60 ನಿಮಿಷಗಳ ಕಾಲ ಮಾತನಾಡಿದರು. ಅವರ ಉಪನ್ಯಾಸದ ಬಗ್ಗೆ 2 ಮಾತುಗಳನ್ನ ಹೇಳಬಹುದು. ಒಂದು, ಈ ಉಪನ್ಯಾಸ ಬಹಳ ಆಗಿತ್ತು, ಬಹಳ ಸೊಗಸಾಗಿತ್ತು, ಬಹಳ ಮತ್ತು ಅಷ್ಟೇ ಕೂಡ ಆಗಿತ್ತು. ಅಗತಾ ಕ್ರಿಸ್ಟಿಯ ಬಗ್ಗೆ ಮನೋರಂಜನೆಯನ್ನ ಓದುಗರಿಗೆ, ಕೇಳುಗರಿಗೆ ಇದು ಒಂದು ಮಹತ್ವದ ಸಂಗತಿ ಅವರ ಉಪನ್ಯಾಸದ ಬಗ್ಗೆ. ಎರಡನೇದು, ಅವರು ಕ್ರಿಸ್ಟಿಯ ಬಗ್ಗೆ ಮಾತ್ರ ಮಾತುಗಳನ್ನ ಹೇಳದೆ ಪತ್ತೆದಾರಿ ಧ್ವನಿ ಕೇಳಿಸ್ತದಲ್ಲ? ಹಲೋ ಸರ್, ಸ್ವಲ್ಪ ಬ್ರೇಕ್ ಆಗ್ತಿರುತ್ತೆ ಸರ್. ಹೌದು, ಇಲ್ಲಿ ಸ್ವಲ್ಪ ವಿಡಿಯೋ ಆಫ್ ಮಾಡಿ ಒಂದ್ಸರಿ ಮಾತಾಡಿ ನೋಡ್ಬೋದೇನೋ ಸರ್? 2 ಆನ್ ಇದ್ರೆ ಒಂದ್ಸರಿ ಹೆವಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್. ಅಲ್ಲ, ನಾನು ಮಾತಾಡ್ತೇನೆ, ನೀವು ನನಗೆ ಹೇಳಿ. ನಾನು ಹೊರಗಡೆ ಹೋಗಿ ಮಾತಾಡ್ಬೋದು. ಇಲ್ಲಿ ಬೆಂಗಳೂರಿನ ಒಂದು ಗೆಸ್ಟ್ ಹೌಸ್ ನಲ್ಲಿದ್ದೆ, ನೆಟ್ವರ್ಕ್ ಸರಿಯಾಗಿಲ್ಲ. ಈಗ ನಾನು ಮಾತು ಕೇಳಿಸ್ತಲ್ಲ? ವಿಡಿಯೋ ಆಫ್ ಮಾಡ್ಬೋದು ಅಂತೀರಾ? ಎಸ್ ಸರ್, ಮಾಡಿ ಸರ್, ಕ್ಲೀನ್ ಆಗಿ ಬರುತ್ತೆ ಸರ್. ಆಗ ಅಲ್ಲ, ವಿಡಿಯೋ ಆಫ್ ಮಾಡಿದ್ರೆ ಸಮಸ್ಯೆ ಬಗೆಹರ್ತದ? ಖಂಡಿತ ಸರ್. ಸಮಸ್ಯೆ ಎಲ್ಲಿವರೆಗೆ ಯಾರಾದವರು ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಅಗತಾ ಕ್ರಿಸ್ಟಿಯ
ನಿಗೂಢ ಲೋಕದ ಬಗ್ಗೆ ಅನೇಕ ಮಾತುಗಳನ್ನ ಅವರು ಆಡಿದ್ರು. ಆಮೇಲೆ ಈ ನಿಗೂಢ ಲೋಕದ ಬಗ್ಗೆ, ಈ ಪತ್ಯಧಾರಿ ಸಾಹಿತ್ಯ ಪ್ರಕಾರದ ಬಗ್ಗೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನ ಹಾಕಿಕೊಟ್ರು. ಹೀಗಾಗಿ ಅವರ ಮಾತುಗಳು, ಅವರ ಉಪನ್ಯಾಸ ನಮಗೆ ಈ ಫಾರ್ಮ್ ಅನ್ನ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಯ್ತು. ಆದರೆ ಡಿಟೆಕ್ಟಿವ್ ಫಿಕ್ಷನ್ ಇದು ಹೇಗೆ ಒಂದು ಸಾಹಿತ್ಯದ ಪ್ರಮುಖವಾದ ಫಾರ್ಮ್ ಆಗಿದೆ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದರು. ಹೀಗೆ ಅನೇಕ ಕಾರಣಗಳಿಗಾಗಿ ನನಗೆ ಪಿ ವಿ ರಾಮಪ್ರಸಾದ್ ಅವರ ಉಪನ್ಯಾಸ ಇಷ್ಟ ಆಯಿತು. ಕನ್ನಡದಲ್ಲಿ ಬಹಳ ಸೊಗಸಾಗಿ ಮಾತನಾಡಿದರು. ಅವರ ಸ್ಲೈಡ್ಸ್ ಇಂಗ್ಲಿಷ್ ನಲ್ಲಿ ಇದ್ರೂ ಕೂಡ ಅದರ ವಿವರಣೆಯನ್ನ ಕನ್ನಡದಲ್ಲಿ ನೀಡಿದರು. ನನಗೆ ಈ ಡಿಟೆಕ್ಟಿವ್ ಫಿಕ್ಷನ್, ಡಿಟೆಕ್ಟಿವ್ ಲೋಕ, ಈ ನಿಗೂಢ ಲೋಕ ಬಹಳ ಇಷ್ಟವಾದ ಲೋಕವಲ್ಲ. ನಾನು ಅಗತಾ ಕ್ರಿಸ್ಟಿಯ ಒಂದೇ ಒಂದು ಅಥವಾ ಎರಡು ಕಾದಂಬರಿಗಳನ್ನ ಓದಿರಬಹುದು. ಪತ್ಯಧಾರಿ ಕಾದಂಬರಿಗಳು ನನಗೆ ಹಿಡಿಸ್ಲಿಲ್ಲ. ಏಕೆ ಎಂದು ನನಗೆ ಗೊತ್ತಿಲ್ಲ. ಟಾಲ್ಸ್ಟಾಯ್ನ ಓದುವ ಹಾಗೆ, ಲಾರಿನ ಓದುವ ಹಾಗೆ ನನಗೆ ಈ ಆರ್ಥರ್ ಡಾಯ್ಲ್ ಆಗ್ಲಿ ಇಂತ ಪತ್ಯಧಾರಿ ಕಾದಂಬರಿಕಾರನ್ನ ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ನನ್ನ ವಿದ್ಯಾಗುರುಗಳಾಗಿದ್ದ ಗಿರಡಿ ಗೋವಿಂದರಾಜ್ ಅವರು ಪತ್ಯಧಾರಿ ಕಾದಂಬರಿಗಳನ್ನ ಓದ್ತಾ ಇದ್ರು. ಅವರು ಅಗತಾ ಕ್ರಿಸ್ಟಿಯ ಎಲ್ಲಾ ಕಾದಂಬರಿಗಳನ್ನು ಕನಿಷ್ಠ 2 ಸಲ ಅವರು ಓದಿ ಮುಗಿಸಿರ್ಬೋದು. ನೂರಾರು ಕಾದಂಬರಿಗಳಲ್ಲ, ಸಾವಿರಾರು ಪತ್ಯಧಾರಿ ಕಾದಂಬರಿಗಳನ್ನ ಗಿರಡಿ ಅವರು ಓದಿದ್ರು. ಹಾಗಾಗಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ದಿನನಿತ್ಯ ಒಂದು ಕಾದಂಬರಿಯನ್ನ ನಾನು ಓದ್ತಾ ಇದ್ದೆ. ಅದು ಒಂಥರ ಟಿಫಿನ್ ಮಾಡದ ಹಾಗೆ ನನಗೆ ಅಂತಿದ್ರು ಅವರು. ಉಪಹಾರ ಸೇವಿಸಿದಂತೆ ಡಿಟೆಕ್ಟಿವ್ ಕಾದಂಬರಿಯನ್ನ, ಪತ್ಯಧಾರಿ ಕಾದಂಬರಿಯನ್ನ ಓದುವುದು ಅಂತಂದ್ರೆ ಉಪಹಾರ ಸೇವಿಸಿದ ಹಾಗೆ. ಅಷ್ಟು ಸಮಯ ಸಾಕಾಗ್ತಿತ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಗಿರಡಿ ಅವರು ಒಂದೇ ಒಂದು ಲೇಖನ ಬರೆದಿದ್ದಾರೆ. ಅವರು ನಿಧನ ಹೊಂದುವ ಮೊದಲು ಒಂದು ಲೇಖನವನ್ನ ಬರೆದ್ರು. ಪತ್ಯಧಾರಿ ಕಾದಂಬರಿಯ ಬಗ್ಗೆ ಒಂದು ಲೇಖನವನ್ನ ಬರೆದು ಅದರಲ್ಲಿ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ದಾಖಲಿಸಿದ್ರು. ಪತ್ಯಧಾರಿ ಕಾದಂಬರಿ ನನ್ನ ಮೇಲೆ ಅದರ ಋಣ ಇತ್ತು, ಅದರ ಭಾರ ಇತ್ತು. ಒಂದು ಲೇಖನ ಬರೆಯುವುದರ ಮೂಲಕ ನಾನು ಭಾರವನ್ನ ಇಳಿಸಿಕೊಂಡೆ ಅಂತ ಅವರು ನನಗೊಂದ್ಸಲ ಹೇಳಿದ್ರು. ಆದ್ರೆ ಅಗತಾ ಕ್ರಿಸ್ಟಿ ಬಗ್ಗೆ ಕ್ರಿಸ್ಟಿ ನನಗೆ 2 ಕಾರಣಗಳಿಂದ ನನಗೆ ಬಹಳ ಇಷ್ಟವಾದ ಲೇಖಕಿ. ನಾನು ಅವಳ ಕೇವಲ 1 ಅಥವಾ 2 ಕಾದಂಬರಿಗಳನ್ನ ಮಾತ್ರ ಓದಿದ್ದೇನೆ. ಒಂದಿಷ್ಟು ಕಥೆಗಳನ್ನ ಓದಿದ್ದೇನೆ. 85 ವರ್ಷ ಆಕೆ ಬದುಕಿದ್ದಳು. ಸುಮಾರು 70 ಕೃತಿಗಳನ್ನ ರಚಿಸಿದ್ದಳು. ಬಹಳ ಜನಪ್ರಿಯವಾದ, ಲೋಕಪ್ರಿಯವಾದ ಕಾದಂಬರಿಗಳನ್ನ ಬರೆದಿದ್ದಳು. ಅವಳ ಕುಟುಂಬ ಪ್ರೀತಿ ನನಗೆ ಹೆಚ್ಚು ಇಷ್ಟವಾಗ್ತಿತ್ತು. ತಂದೆಯ ಮೇಲಿನ ಪ್ರೀತಿ ನನಗೆ ಬಹಳ ಇಷ್ಟ ಆಗ್ತಿತ್ತು. ಅವಳ ಬದುಕಿನ ವಿವರಗಳನ್ನ ತಿಳಿದುಕೊಂಡ್ರೆ ನಿಮ್ಗೂ ಕೂಡ ಅವಳ ಬಗ್ಗೆ ಪ್ರೀತಿ, ಅಭಿಮಾನ ಹುಟ್ಟುತ್ತದೆ. ಸಾಯುವಾಗ ಅವಳಿಗೆ ತನ್ನ ಮೊಮ್ಮಕ್ಕಳ ಜೊತೆ ಇದ್ಲು. ಅವಳ ಸ್ಮೃತಿ ಕೈ ಕೊಡ್ತಾ ಇತ್ತು, ಅವಳ ನೆನಪು ಕೈ ಕೊಡ್ತಾ ಇತ್ತು. ಆದ್ರೂ ಕೂಡ ಕುಟುಂಬದೊಂದಿಗೆ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಅವಳು ಇರ್ತಾ ಇದ್ಲು. ನಮ್ಮಲ್ಲಿ ಒಂದು ಭ್ರಮೆ ಇದೆ, ಭಾರತೀಯರಲ್ಲಿ ಒಂದು ಭ್ರಮೆ ಏನಿದೆ ಅಂದ್ರೆ, ಕೇವಲ ಭಾರತೀಯರು ಮಾತ್ರ ಕುಟುಂಬವನ್ನು ಪ್ರೀತಿಸುತ್ತಾರೆ, ಕುಟುಂಬದ ಸದಸ್ಯರನ್ನು ಪ್ರೀತಿಸುತ್ತಾರೆ, ತಂದೆ ತಾಯಿಯನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಜಗತ್ತಿನಲ್ಲಿ ಯಾರೂ ಈ ಕೆಲಸ ಮಾಡುವುದಿಲ್ಲ ಎಂಬ ಒಂದು ತಪ್ಪು ಕಲ್ಪನೆ ಭಾರತೀಯರಲ್ಲಿದೆ. ಆದ್ರೆ ವಿದೇಶಗಳಲ್ಲೂ ಕೂಡ ಜನರು ಕುಟುಂಬವನ್ನ ಪ್ರೀತಿಸುತ್ತಾರೆ, ತಂದೆ ತಾಯಿಗಳನ್ನ ಪ್ರೀತಿಸುತ್ತಾರೆ, ವೃದ್ಧರನ್ನ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ವೃದ್ಧರನ್ನು ಬೀದಿಗೆ ತಳ್ಳುವಷ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಈ ಕೆಲಸವನ್ನ ಮಾಡೋದಿಲ್ಲ. ವಯಸ್ಸಾದ ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಳ್ಳದ ಅನೇಕ ಜನ ಮಕ್ಕಳು ಈ ದೇಶದಲ್ಲಿದ್ದಾರೆ. ಆ ಮಾತು ಬೇರೆ. ಆದ್ರೆ ಈ ಕ್ರಿಸ್ಟಿ ನನಗೆ ಈ ಕಾರಣಕ್ಕಾಗಿ ಇಷ್ಟ ಆಗ್ತಾ ಇತ್ತು. ಅವರ ಕುಟುಂಬ ಪ್ರೀತಿ ನನಗೆ ಬಹಳ ಇಷ್ಟ ಆಗ್ತಾ ಇತ್ತು. ನಾನು ಹೋದವಾರ ಈ ಒಂದು ಪುಸ್ತಕವನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡಿದೆ. ಜೆಫ್ರಿ ಫೆನ್ಮನ್ ಬರೆದಿರೋದು ದ ಮಿಸ್ಟೀರಿಯಸ್ ವರ್ಲ್ಡ್ ಆಫ್ ಅಗತಾ ಕ್ರಿಸ್ಟಿ ಅಂತ. ಆದ್ರೆ ಆ ಪುಸ್ತಕವನ್ನ ಇಡಿಯಾಗಿ ಓದ್ಲಿಲ್ಲ. ಅದರ ಕೆಲವು ಭಾಗಗಳನ್ನ ಓದಿದೆ. ಆದ್ರೆ ರಾಮ್ ಪ್ರಸಾದ್ ಅವರ ಉಪನ್ಯಾಸ ಕೇಳಿದ ಮೇಲೆ ನನಗೆ ಹೀಗೆ ಅನಿಸ್ತು, ಆ ಪುಸ್ತಕವನ್ನ ನಾನು ಇಡಿಯಾಗಿ ಓದಿ ಮುಗಿಸ್ಬೇಕಾಗಿತ್ತು ಅಂತ. ಆದ್ರೆ ನಾನು ಓದಿ ಮುಗಿಸ್ಲಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ನಾನು ಕ್ರಿಸ್ಟಿಯ ಕಾದಂಬರಿಗಳನ್ನೇ ಓದಿಲ್ಲ. ಇನ್ನು ಅವಳ ಕಾದಂಬರಿಗಳ ಕುರಿತು ಬಂದಂತ ಪುಸ್ತಕವನ್ನು ಓದಿದ್ರೆ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಓದಿಲ್ಲ. ಆದ್ರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಕನಾಗಿ ನಾನು ಅಗತಾ ಕ್ರಿಸ್ಟಿಯ ಬಗ್ಗೆನೂ ಓದ್ಬೇಕಾಗ್ತದೆ. ಆದ್ರೆ ನಾವು
ಇಲ್ಲಿವರೆಗೆ ಅಗತಾ ಕ್ರಿಸ್ಟಿಯ ಒಂದು ಕಾದಂಬರಿಯನ್ನು ನಾನು ಪಠ್ಯವನ್ನಾಗಿ ಮಾಡಿಲ್ಲ ಮತ್ತು ಯಾವ ವಿಶ್ವವಿದ್ಯಾಲಯದಲ್ಲೂ ಅವಳ ಕಾದಂಬರಿಯನ್ನ ಪಠ್ಯವಾಗಿ ಬೋಧಿಸುವುದನ್ನ ನಾನು ನೋಡಿಲ್ಲ. ಇದ್ರ ಬಗ್ಗೆ ನಾವು ಆಮೇಲೆ ಆಲೋಚನೆ ಮಾಡಬಹುದು. ದ ಮರ್ಡರ್ ಆಫ್ ರೋಜರ್ ಅಕ್ರಾಯ್ಡ್ ಅನ್ನೋದು ಕ್ರಿಸ್ಟಿಯ ಅತ್ಯಂತ ಸಮಸ್ಯಾತ್ಮಕ ನಿಗೂಢ ಕೃತಿ, ವೆರಿ ಕಾಂಟ್ರವರ್ಸಿಯಲ್ ಫಿಕ್ಷನ್. ಇದನ್ನ ನಾನು ಬಹಳ ದಿನಗಳಿಂದ ಓದಿದ್ದೆ. ಈ ಕೃತಿಗೆ ಸಾಹಿತ್ಯದ ಇತಿಹಾಸದಲ್ಲಿ ಬಹಳ ಮಹತ್ವದ ಸ್ಥಾನಮಾನವಿದೆ, ಏಕೆಂದ್ರೆ ಈ ಕೃತಿ ನಿಗೂಢ ಕಥೆಗಳ ಸಿದ್ಧ ಮಾದರಿಗಳನ್ನ ಮುರಿದು ಹಾಕ್ತದೆ. ಹೀಗಾಗಿ ಈ ಕಾದಂಬರಿಗೆ ಏನೋ ಈ ಪತ್ತೆದಾರಿ ಕಾದಂಬರಿ ಇತಿಹಾಸದಲ್ಲಿ ಈ ಕಾದಂಬರಿಗೆ ತನ್ನದೇ ಆದ ಸ್ಥಾನಮಾನವಿದೆ ಮತ್ತು ಅನೇಕ ವಿಮರ್ಶಕರು ಈ ಕಾದಂಬರಿಯ ಕುರಿತು ಮಾತನಾಡಿದ್ದಾರೆ. ಡೆತ್ ಆನ್ ದ ನೈಲ್, ದ ABC ಮರ್ಡರ್ಸ್, ಎ ಮರ್ಡರ್ ಈಸ್ ಅನೌನ್ಸ್ಡ್, 5 ಲಿಟಲ್ ಪಿಗ್ಸ್, ಇವು ಅವಳ ಮಹತ್ವದ ಕೃತಿಗಳು. ಇವುಗಳಲ್ಲಿ ನಾನು ಕೇವಲ 2 ಮಾತ್ರ ಓದಿದ್ದೇನೆ. ಆದ್ರೆ ಅವಳ ಜನಪ್ರಿಯತೆ ಇರುವ ಕಾರಣಗಳ ಬಗ್ಗೆ ನಾನು ಅನೇಕ ಸಲ ತಲೆ ಕೆಡಿಸಿಕೊಂಡೆ. ಯಾಕೆಂದ್ರೆ ನಾನು ಅಗತಾ ಕ್ರಿಸ್ಟಿ ಶೇಕ್ಸ್ಪಿಯರ್ಗಿಂತಲೂ ಬಹಳ ಜನಪ್ರಿಯ ಲೇಖಕಿ ಎಂದು ನಾನು ಹೇಳೋದಿಲ್ಲ. ಮಹತ್ವದಲ್ಲಿ, ಸಾಹಿತ್ಯಿಕ ಸ್ಥಾನಮಾನದಲ್ಲಿ ಹೋಲಿಕೆ ಸಾಧ್ಯವೇ ಇಲ್ಲ. ಆದ್ರೆ 20ನೇ ಶತಮಾನದಲ್ಲಿ ಅಗತಾ ಕ್ರಿಸ್ಟಿಯಷ್ಟು ಯಶಸ್ಸು ಬೇರೆ ಯಾವ ಕಾದಂಬರಿಕಾರರಿಗೂ ಸಿಕ್ಕಿಲ್ಲ. ಹಾಗಾದ್ರೆ ಅವಳ ಜನಪ್ರಿಯತೆಗೆ ಕಾರಣಗಳೇನು? ವೈ ಡಿಡ್ ದಿ ಪೀಪಲ್ ಲೈಕ್ ಹರ್ ಫಿಕ್ಷನ್ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕಂದ್ರೆ ನೀವು ಪತ್ತೆದಾರಿ ಕಾದಂಬರಿ ಬರೀರಿ, ನಿಗೂಢ ಲೋಕದ ಕುರಿತು ಬರೀರಿ, ಅಥವಾ ಜೀವನದ ಗಹನ ಪ್ರಶ್ನೆಗಳನ್ನ ಇಟ್ಟುಕೊಂಡು ಕೃತಿಗಳನ್ನ ರಚಿಸಿರಿ, ಏನೇ ಮಾಡಿ ಓದುಗರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಗಳು ಇದ್ದೇ ಇರ್ತವೆ. ಹಾಗಿದ್ರೆ ಅಗತಾ
ಹೇಳೋ ಹಾಗಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು ಸರ್ ಜೊತೆಗೆ. ಹಲೋ ಸರ್ ಮಾತಾಡಿ ಸರ್. ಹಲೋ ಸರ್ ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಕೇಳಿಸ್ತಾ ಇದೆ ಮಾತಾಡೋದು? ಕೇಳಿಸ್ತಾ ಇದೆ ಸರ್. ಸರ್ ಕೇಳಿಸ್ತಾ ಇದೆ, ಏನಿಲ್ಲ, ಮಾತಾಡಿ. ನಾವು ಸರ್ ನನಗೂ ಡಿಟೆಕ್ಟಿವ್ ನಾವೆಲ್ ಅಂದ್ರೆ ಬಹಳ ಇಷ್ಟ ಸರ್. ಬಟ್ ನಾವು ಓದೋ ಮಾಡೆಲ್ ಹೆಂಗಿತ್ತಂದ್ರೆ ಒಂದ್ ಕೊಲೆ ಆಗುತ್ತೆ, ಲಾಸ್ಟ್ಗೆ ಸೀಕ್ರೆಟ್ ಗೊತ್ತಾಗುತ್ತೆ. ಬಟ್ ನಿಮ್ ಸ್ಪೀಚ್ ಕೇಳಿದ್ಮೇಲೆ ಬೇರೆ ಬೇರೆ ದೃಷ್ಟಿಕೋನದಲ್ಲೂ ಓದ್ಬೋದು. ಬರೀ ಎಂಡ್ ಈಸ್ ನಾಟ್ ದ ಎಂಡ್ ಅನ್ನಿಸ್ತಾ ಇದೆ ಸರ್. ಆಮೇಲೆ ನನ್ಗೆ ನೀವು ಒಂದ್ ಸೆಂಟೆನ್ಸ್ ಹೇಳಿದ್ರಿ ಸರ್, ಕೊಲೆಗಾರನಲ್ಲ ಅಂತ ಹೇಳಿದ್ರೆ ಸರ್, ಅದ್ರ ಬಗ್ಗೆ ಸ್ವಲ್ಪ ನನ್ಗೆ ಕನ್ಫ್ಯೂಷನ್ ಅನಿಸ್ತಾ ಇದೆ. ಯಾವ ರೀತಿ ಅದನ್ನ ಇಂಟರ್ಪ್ರಿಟ್ ಮಾಡ್ಬೋದು? ನನಗೆ ಕೊಲೆಗಾರನಲ್ಲ ಅಂತ ಹೇಳಿದ್ ನೆನಪಿಲ್ಲ. ಹಾ ಸರ್, ಹಾ ಸರ್. ಅಂದ್ರೆ ನಾನು ಜಸ್ಟ್ ಹಂಗೆ ಹೇಳಿದ್ದೆ ಅಂದ್ರೆ ಹಾ ಸರ್. ಕೊಲೆಗಾರ ಯಾರು ಅನ್ನೋದು ನಮಗೆ ಕೊನೆಯಲ್ಲಿ ಗೊತ್ತಾದಾಗ ತುಂಬಾ ಆಶ್ಚರ್ಯ ಆಗಬೇಕು. ಹಾ ಸರ್. ಅವನು ಕೊಲೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಅನ್ಕೊಂಡಿರ್ಬೇಕು. ಈ ರೀತಿಯಾಗಿ ಒಂದು ಹಾ ಸರ್, ಕ್ಲಿಯರ್ ಆಯ್ತು. ಅಂದ್ರೆ ಕೊಲೆಗಾರ ಅಂತ ನಮ್ಗೆ ಕೊನೆವರೆಗೂ ಗೊತ್ತಾಗಲ್ಲ, ಲಾಸ್ಟಿಗೆ ಗೊತ್ತಾಗುತ್ತೆ ಅದು. ಲಾಸ್ಟಿಗೆ ಮಾತ್ರ ಗೊತ್ತಾಗೋದು. ಹಾ ಸರ್. ಇದಕ್ಕೆ ಬೇರೆ ಬೇರೆ ರೀತಿ ಟೆಕ್ನಿಕ್ ಯೂಸ್ ಮಾಡ್ತಾಳೆ ಅಗಾಥಾ ಕ್ರಿಸ್ಟಿ. ಒಂದು ಕಾದಂಬರಿ ಏನಾಗತ್ತೆ, ಹಾ ಸರ್. ಒಂದ್ 4-5 ಕಾದಂಬರಿ ಓದಿದ ತಕ್ಷಣ ನಾವೇನ್ ಮಾಡ್ತೀವಿ, ಯಾರ ಮೇಲೆ ಅನುಮಾನ ಕಮ್ಮಿನ ಅವನೇ ಕೊಲೆಗಾರ ನಾವು ಗೆಸ್ ಮಾಡ್ಕೊಂಡ್ಬಿಡ್ಬೋದು. ನಾವೇ ಡಿಟೆಕ್ಟಿವ್ ಆಗ್ಬಿಡ್ತೀವಿ. ಆದ್ರೆ ಅಗಾಥಾ ಕ್ರಿಸ್ಟಿ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೋದು. ಕೆಲವು ಸರಿ ಏನಾಗುತ್ತೆ, ಒಂದ್ ಕೊಲೆ ಆಗತ್ತೆ, ಒಬ್ಬ ಹುಡುಗಿ ಬಂದ್ಬಿಟ್ಟು ನಾವೇ ಕೊಲೆ ಮಾಡಿದ್ನು ಅಂತ ಒಪ್ಕೋತಾರೆ. ಆಮೇಲೆ ಗೊತ್ತಾಗತ್ತೆ, ಇಲ್ಲ ಇವ್ರು ಒಬ್ರನ್ನೊಬ್ರು ಬಚಾಯಿಸ್ತಾ ಇದಾರೆ, ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದಾರೆ, ಇವಳು ಅವ್ನ್ ಕೊಲೆಗಾರ, ಅವಳು ಇವನ್ ಕೊಲೆಗಾರ ಅನ್ಕೊಂಡಿದ್ದಾರೆ, ಹಂಗಾಗಿ ಇವ್ರಿಬ್ರು ಕೊಲೆಗಾರರಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಡಿಟೆಕ್ಟಿವ್ ಹುಡುಕ್ತಾ ಹೋಗ್ತಾನೆ, ಕಾದಂಬರಿ ಕೊನೆಯಲ್ಲಿ ಏನಾಗುತ್ತೆ, ಇಲ್ಲ ಇವ್ರಿಬ್ರು ಮೊದ್ಲೇ ಕೊಲೆ ಮಾಡಿ ಆಮೇಲೆ ಈ ತರ ನಾಟಕ ಮಾಡಿರೋದು ಅಂತ ಗೊತ್ತಾಗುತ್ತೆ. ಸೊ ಅದು ಅಗಾಥಾ ಕ್ರಿಸ್ಟಿ ಮಾಡ್ಬೇಕಲ್ಲ, ಲೇಖಕರು ಕೂಡ ಹೊಸ ರೀತಿಯಲ್ಲಿ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಲ್ಲ. ಈ ತರ ಅನೇಕ ಟೆಕ್ನಿಕ್ ಗಳನ್ನ ಅವ್ರು ಉಪಯೋಗಿಸ್ತಾರೆ. ಹೇಳಿ ವಂಡರ್ಫುಲ್ ಸ್ಪೀಚ್ ಸರ್. ಮತ್ತೆ ಇನ್ನು ಡಿಟೆಕ್ಟಿವ್ ನಾವೆಲ್ ಓದ್ಬೇಕಂತ ಮತ್ತೆ ಇನ್ಸ್ಪೈರ್ ಆದಂಗಾಯ್ತು ಸರ್. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ಯಾರತ್ರ ದಯವಿಟ್ಟು ತಮ್ಮ ಆಡಿಯೋನ ಮ್ಯೂಟ್ ಮಾಡ್ಕೊಂಡು ಮಾತನಾಡಿ. ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಇನ್ನು ಅನೇಕ ಜನರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಸಮ್ಮ ಮ್ಯಾಮ್ ಪ್ಲೀಸ್. ಓಕೆ ಮ್ಯಾಮ್, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಸರ್, ನಿಮ್ಮ ಉಪನ್ಯಾಸ ಬಹಳ ಅಟ್ರಾಕ್ಟಿವ್ ಆಗಿತ್ತು ಸರ್. ಆಮೇಲೆ ಇದು ನಿಮ್ದು ಡಿಟೆಕ್ಟಿವ್ ಫಿಕ್ಷನ್ ಏನಿದೆಯಲ್ಲ ಸರ್, ನೀವು ಮಾಡಿದ ಉಪನ್ಯಾಸ, ಅದ್ರ ಮುಖ್ಯ ಉದ್ದೇಶ ಏನು ಅನ್ನೋದು ನನಗೆ ಸ್ವಲ್ಪ ಅದು ನಿಗೂಢ ಅನಿಸ್ತಾ ಇದೆ ಸರ್. ಏಕೆ ಅಂದ್ರೆ ಎಲ್ಲಾ ಡಿಟೆಕ್ಟಿವ್ ಫಿಕ್ಷನ್ ಅಲ್ಲಿ ಹಾರರ್ ಕ್ರಿಯೇಟ್ ಮಾಡೋದೇ ಇಂಟೆನ್ಷನ್ ಏನೋ ಅನ್ನೋ ಹಾಗೆ ಎಲ್ಲಾ ಈ ಕಥೆಗಳು ಇರ್ತಾ ಇವೆ. ನಾವು ಜಿ ಹಾರರ್ ಶೋ ಅಂತ ನೋಡ್ತಿದೀವಿ, ಹಾಗೆ ನೀವು ಒಂದು ಆಟಗಾರ ಅಂತ ಕನ್ನಡ ಮೂವಿ ಬಗ್ಗೆ ಹೇಳಿದ್ರಿ ಸರ್. ಇವೆಲ್ಲದರಲ್ಲಿನೂ ಹಾರರ್ ಅನ್ನ ಎಕ್ಸ್ಪೋಸ್ ಮಾಡ್ತಾರೆ ಸರ್. ಇದರಿಂದ ಆಡಿಯನ್ಸ್ ಮೇಲೆ ಇದೊಂದು ಇಂಪ್ಯಾಕ್ಟ್ ಒಂಥರ ಇದು ಭಯಾನಕ ಅನ್ಸೋ ತರ ಮಾಡ್ತಾರೆ. ಇದರ ಇಂಟೆನ್ಷನ್ ಏನ್ ಸರ್, ಅದರ ಬರೆಯೋರು ರೈಟರ್ಸ್ದು ಅಂತ ನನಗ ಒಂದು ನಿಗೂಢ ಅನಿಸ್ತಾ ಇದೆ ಸರ್. ಅದ್ರ ಬಗ್ಗೆ ಏನಾದ್ರು ನೀವು ಮಾತಾಡಿದ್ರೆ ಸ್ವಲ್ಪ. ಥ್ಯಾಂಕ್ ಯು ಬಸಮ್ಮ ಅವ್ರೆ. ಪ್ರಶ್ನೆ ಶುರು ಮಾಡಿದಾಗ ನೀವು ನನ್ನ ಭಾಷಣ ನಿಗೂಢತೆ ಬಗ್ಗೆ ಕೇಳ್ತೀರೇನೋ ಅನ್ಕೊಂಡೆ. ಇಲ್ಲ ಸರ್, ಡಿಟೆಕ್ಟಿವ್ ಫಿಕ್ಷನ್ ಬಗ್ಗೆ ನಿಮ್ಮ
ನಿಮ್ಮ ಭಾಷಣದ ಬಗ್ಗೆ ನಿಗೂಢತೆನೇ ಇಲ್ಲ ಸರ್, ಎಲ್ಲ ಸ್ಪಷ್ಟವಾಗಿದೆ ಸರ್. ಬಹಳ ತುಂಬಾ ಚೆನ್ನಾಗಿರೋ ಉಪನ್ಯಾಸ ಕೇಳಿದ್ವಿ ಸರ್, ಬಹಳ ಫ್ರೆಶ್ ಆಯ್ತು ಸರ್. ಇನ್ನು ಡಿಟೆಕ್ಟಿವ್ ಫಿಕ್ಷನ್ ಅಲ್ಲಿ ನೀವು ಆಸಕ್ತಿಯನ್ನ ಹುಟ್ಟಿಸಿದ್ರಿ ನಮ್ಗೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಓಕೆ, ಪ್ರಶ್ನೆಗೆ ಧನ್ಯವಾದಗಳು. ನೀವು ಕೇಳಿರೋ ಪ್ರಶ್ನೆ ನನಗೆ ಅರ್ಥ ಆಯ್ತು. ಆದ್ರೆ ಅಗತಾ ಕ್ರಿಸ್ಟಿಯ ಕಾದಂಬರಿಗಳಲ್ಲಿ ಸಾವಿನ ಭಯಾನಕತೆ ಅಷ್ಟೊಂದಿರೋದಿಲ್ಲ. ಯಾಕಂದ್ರೆ ಅವ್ರ ಕಾದಂಬರಿಗಳು ಮೊದಲೇ ಹೇಳಿದ್ನಲ್ಲ, ಒಂದು ಪದಬಂಧ ಐತೆ ಹಾಗೆ. ಹಾಗಾಗಿ ಜನರ ಮೇಲೆ ಕೆಟ್ಟ ಪರಿಣಾಮ ಆಗೋದಾಗ್ಲಿ, ಈ ತರದ್ದು ಯಾವುದೇ ಹಾರರ್ ಫಿಲ್ಮ್ ಮೂಲಕನೂ ಜನರ ಮೇಲೆ ಕೆಟ್ಟ ಪರಿಣಾಮ ಆಗತ್ತೆ ಅಂತನೂ ನಾ ಹೇಳೋದಿಲ್ಲ. ಯಾಕಂದ್ರೆ ಜನ ಸಿನಿಮಾ ನೋಡುವಾಗ ಕೆಟ್ಟದ್ದನ್ನ ನೋಡಿದ್ರೆ ಅದನ್ನ ನಿಜ ಜೀವನದಲ್ಲಿ ಮಾಡ್ತಾರೆ ಅನ್ನೋದು ನಿಜ. ಆದ್ರೆ ಸಿನಿಮಾ ನೋಡಿದಾಗ ಒಳ್ಳೇದನ್ನ ನೋಡಿದ್ರೆ ಅದನ್ನ ನಿಜ ಜೀವನದಲ್ಲಿ ಮಾಡ್ಬೇಕಾಗ್ತಿತ್ತು. ಆ ರೀತಿ ಆಗೋದಿಲ್ಲ. ಕತೆ ಕಾದಂಬರಿಗಳು ನಿಜ ಜೀವನದ ಮೇಲೆ ಪ್ರಭಾವ ಬೀರಬಹುದು. ಆ ಪ್ರಭಾವ ಸ್ವಲ್ಪ ಸಂಕೀರ್ಣವಾಗಿರುತ್ತೆ ಅಂತ ನೀವು ಅನ್ಸುತ್ತೆ. ಮತ್ ನೀವು ಆಟಗಾರ ಸಿನಿಮಾದ ಬಗ್ಗೆ ಹೇಳಿದ್ರು, ಅದು ಈಗಿನ ಕಾಲದಲ್ಲಿ ಆಗಿರೋ ಸಿನಿಮಾ ಆಗಿದ್ರಿಂದ ಅಲ್ಲಿ ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಮಾಡಿ ತುಂಬಾ ಹಾರರ್ ಅನ್ನೋದು ಎತ್ ಕಾಣೋ ಹಂಗ್ ಮಾಡಿದ್ದಾನೆ. ಅಗಾಥಾ ಕ್ರಿಸ್ಟಿ ಕೃತಿಗಳಲ್ಲಿ ಹೇಳಿದ್ನಲ್ಲ, ಆಂಟಿಸೆಪ್ಟಿಕ್ ಡೆಡ್ ಬಾಡಿ ಇದ್ದ ಹಾಗೆ. ಅಲ್ಲಿ ಯಾರೋ ಒಬ್ಬ ಸತ್ತೋಗಿರ್ತಾನೆ, ಅದ್ರ ನಂತರ ಉಳಿದವರೆಲ್ಲ ತಮ್ಮ ಜೀವನನ ಒಂದ್ ಕಾಲದಲ್ಲಿ ಬರುತ್ತೆ, ನಾವು ಲೆಟ್ಸ್ ಗೋ ಬ್ಯಾಕ್ ಟು ನಾರ್ಮಲ್ಸಿ ಅಂತ ನಾರ್ಮಲ್ ಆಗಿ ಬದುಕ್ತಾ ಇರ್ತಾರೆ. ಆ ರೀತಿ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳು ಅಂತ ನನಗೆ ಅನ್ಸೋಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನನಗೊಂದ್ ಸಣ್ಣ ಡೌಟ್ ಇತ್ತು. ಈಗ ಅಗಾಥಾ ಕ್ರಿಸ್ಟಿ ಹರ್ಕ್ಯೂಲ್ ಪೈರೋನ ಫೆಮಿನಿಸ್ಟ್ ಆಗಿ ಬರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬರದ್ಲಾ, ಅಥವಾ ಶರ್ಲಾಕ್ ಹೋಮ್ಸ್ ತದ್ವಿರುದ್ಧವಾಗಿ ಯಾವ್ದೋ ಒಂದು ಏನೋ ಒಂದು ಕ್ಯಾರೆಕ್ಟರ್ ಅನ್ನ ಮಾಡ್ಬೇಕಂತ ಹೋಗಿ ಅದು ಬೈ ಚಾನ್ಸ್ ಫೆಮಿನಿಸ್ಟ್ ಆಗಿ ರೂಪುಗೊಳ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ನಾನು ಓದಿದ್ದೀನಿ, ಹರ್ಕ್ಯೂಲ್ ಪೈರೋ ಬೆಲ್ಜಿಯಂ ಇಂದ ವಾರ್ ವೆಟರ್ ಅನ್ನೋ ಅಥವಾ ವಾರ್ ಅಲ್ಲಿ ಕೆಲಸ ಮಾಡೋ ಆ ತರದ್ದು ಬರುತ್ತೆ. ಸೊ ಅದು ಎಕ್ಸಾಕ್ಟ್ಲಿ ಫೆಮಿನಿಸ್ಟ್ ಏನು ಆ ಇದ್ರಲ್ಲಿ ಬೀಳಲ್ಲ. ಸೊ ಅವಳು ಅದನ್ನ ಫೆಮಿನಿಸ್ಟ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಇತ್ತಾ, ಅಥವಾ ಶರ್ಲಾಕ್ ಹೋಮ್ಸ್ ವಿರುದ್ಧವಾಗಿ ನಾನು ಏನೋ ಒಂದು ಬರಿಬೇಕು, ಬೇರೆ ರೀತಿಯಲ್ಲಿ ಒಂದು ಡಿಟೆಕ್ಟಿವ್ ಅನ್ನ ಸೃಷ್ಟಿಸಬೇಕು ಅಂತ ಮಾಡಕ್ ಹೋಗಿ ಆಗಿರೋದ ಅದು ಅಂತ ಒಂದು ಪ್ರಶ್ನೆ ಇತ್ತು. ಓಕೆ, ಮೊದಲನೇದಾಗಿ ವಾರ್ ವೆಟ್ರನ್ ಹರ್ಕ್ಯೂಲ್ ಪೈರೋ ಅಲ್ಲ, ಅವನ ಜೊತೆಗಿರೋ ಹೇಸ್ಟಿಂಗ್ಸ್ ವಾರ್ ವೆಟ್ರನ್, ಹರ್ಕ್ಯೂಲ್ ಪೈರೋ ಅಲ್ಲ. ನೀವು ಹೇಳ್ದಂಗೆ ಅಗಾಥಾ ಕ್ರಿಸ್ಟಿ ಈ ದೃಷ್ಟಿಯಿಂದ ನಾನು ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಅಗಾಥಾ ಕ್ರಿಸ್ಟಿ ತನ್ನಂತ ಫೆಮಿನಿಸ್ಟ್ ಅಂತ ಎಲ್ಲೂ ಕರ್ಕೊಂಡಿರ್ಲಿಲ್ಲ. ಮತ್ ನಾನು ಹೇಳಿರೋದು ಫೆಮಿನೈನ್ ಅಂತ, ಫೆಮಿನಿಸ್ಟ್ ಅಂತಲ್ಲ. ಫೆಮಿನೈನ್ ಅಂದ್ರೆ ನಮ್ಮ ಸಮಾಜದಲ್ಲಿ ಹೆಂಗ್ಸ್ ಹೀಗಿರ್ಬೇಕು ಅಂದ್ಕೋತೀವಲ್ಲ, ಹಂಗೆ ಹೆಂಗ್ಸು ಸೂಕ್ಷ್ಮವಾಗಿರ್ಬೇಕು, ಬಹಳ ಕ್ಲೀನ್ ಆಗಿರ್ಬೇಕು ಅನ್ನೋದಿದೆಯಾ ಅದು. ಸೊ ಅಗಾಥಾ ಕ್ರಿಸ್ಟಿ ಫೆಮಿನೈನ್ ಆಗಿ ಮಾಡಿದಾಳೆ ಹೊರತು ಫೆಮಿನಿಸ್ಟ್ ಆಗಲ್ಲ. ಮತ್ತ ಅದ್ರ ಉದ್ದೇಶ ನೀವು ಹೇಳ್ದಾಗೆ ಅದೇನೆ. ಅಂದ್ರೆ ಶರ್ಲಾಕ್ ಹೋಮ್ಸ್ ಅಲ್ಲಿ ಏನೇನಿದೆಯೋ ಅದು ಇರಬಾರ್ದು, ಅಂದ್ರೆ ಹೊಸದಿರ್ಬೇಕಲ್ಲ ಅನ್ನೋ ಕಾರಣಕ್ಕೆ ಅಗಾಥಾ ಕ್ರಿಸ್ಟಿ ಮಾಡಿರೋದು. ಅದ್ರ ಬಗ್ಗೆ ಬಹುಶಃ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡ್ಬಿಟ್ಟೇನೋ ಅವಳು ಮಾಡ್ದಂಗಿಲ್ಲ. ಪರಿತೋಷ್ ಅವರೇ, ಸಮಾಧಾನನ? ಈಗ ತಾನೇ ಮಾತಾಡಿದ್ದು ನನ್ನ ಮಗ, ಅವನ್ ಆಮೇಲೆ ನನಗೆ ಮನೇಲಿ ಪ್ರಶ್ನೆ ಕೇಳ್ಬೋದಿತ್ತು. ಮನೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನೀವು ಈ ರೀತಿ ಉತ್ತರ ಕೊಡ್ತಿರ್ಲಿಲ್ಲ, ಅದಕ್ಕಾಗಿ ಆತ ಇಲ್ಲಿ ಇಲ್ಲಿ ನಾವ್ ಅಗಾಥಾ ಕ್ರಿಸ್ಟಿ ಕಾದಂಬರಿ ಅವನು ಸಾಕಷ್ಟು ಓದಿದ್ದಾನೆ, ನಾನು ಓದಿದ್ದೀನಿ. ಅಲ್ಲ, ನೆಕ್ಸ್ಟ್ ಟೈಮ್ ನಿಮ್ ಮಗನಿಂದಲೇ ಒಂದು ಉಪನ್ಯಾಸ ಏರ್ಪಾಡು ಮಾಡ್ತೀವಿ ನಾವು. ಖಂಡಿತ ಮಾಡಿ ಸರ್, ಖಂಡಿತ. ರಾಮ್ ಪ್ರಸಾದ್ ಅವ್ರ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ಚಾಟ್ ಬಾಕ್ಸ್ ನಲ್ಲಿ. ಬಂದೆ ತಡ್ರಿ ಸರ್, ನಾನು ಚಾಟ್ ಬಾಕ್ಸ್ ನೋಡಿರ್ಲಿಲ್ಲ. ಹೌದು, ಚೆನ್ನಾಗಿದೆ ಆ ಪ್ರಶ್ನೆ, ನಾನು ಎತ್ಕೊಳ್ಬಹುದು ಚರ್ಚೆಗೆ. ಸರ್ ನಾನು ಓದ್ಬೇಡ? ಇಲ್ಲ, ನನಗೆ ಕಾಣಿಸ್ತಿದೆ. ಪತ್ತೇದಾರಿ ಕಾದಂಬರಿಗಳು ಸಾಹಿತ್ಯಕ್ಕೆ ಯಾವ ಕೊಡುಗೆ ನೀಡುತ್ತವೆ, ಅಲ್ಲಿ ಮೌಲ್ಯಗಳಿರುತ್ತವೆಯೇ? ಚೆನ್ನಾಗಿದೆ ಈ ಪ್ರಶ್ನೆ. ಈಗ ನೀವು ಮೌಲ್ಯಗಳು ಅಂತಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ, ಒಂದ್ ರೀತಿಯಲ್ಲಿ ಪತ್ತೇದಾರಿ ಕಾದಂಬರಿಗಳಲ್ಲಿ ಬೇರೆ ಕಾದಂಬರಿಗಳಿಗಿಂತ ಜಾಸ್ತಿ ಮೌಲ್ಯಗಳಿರ್ತವೆ. ಏನಪ್ಪಾ ಅಂತಂದ್ರೆ,
ಕೊಲೆ ಯಾರು ಮಾಡಿದ್ದು ಏನ್ ಮಾಡಿದ್ದು ಅಂತ ಗೊತ್ತಾಗತ್ತೆ. ತಪ್ಪು ಯಾವ್ದು ಸರಿ ಅನ್ನೋದು ಸ್ಪಷ್ಟವಾಗಿದೆ ಅದರಲ್ಲಿ. ನೀವು ಈ ಮೌಲ್ಯಗಳು ಅಂತಿರಲ್ಲ, ಈಗ ಅಗಾಥಾ ಕ್ರಿಸ್ಟಿ ಕಾದಂಬರಿನಲ್ಲಿ ಒಂದು ಮೌಲ್ಯ ಇದೆ, ಏನು ಅಂಡ್ ದೆನ್ ದೇರ್ ವರ್ ನನ್ ಕಾದಂಬರಿಲಿ ಏನ್ ದೆನ್ ದೇರ್ ವರ್ ನನ್ ಆಗತ್ತೆ, ಒಬ್ಬ ಕೆಟ್ಟ ವ್ಯಕ್ತಿ ಇರ್ತಾನೆ, ಆ ಕೆಟ್ಟ ವ್ಯಕ್ತಿನ ಸೇರಿ ಉಳಿದವರೆಲ್ಲ ಕೊಂದಾಕ್ತಾರೆ. ಸೊ ಆ ಮಟ್ಟಿಗೆ ಕೆಟ್ಟ ವ್ಯಕ್ತಿ ಸತ್ತೋದ, ಒಳ್ಳೆಯವ್ರಿಗೆ ಒಳ್ಳೇದಾಯ್ತು ಅನ್ನೋ ಮೌಲ್ಯ ಇದೆ. ಇದನ್ನ ಇನ್ನೊಂದು ರೀತಿ ಯೋಚನೆ ಮಾಡಿ. ನೀವು ದ ಸ್ಟ್ರೇಂಜರ್ ಕೃತಿನಲ್ಲಿ ಮರ್ಸೋ ಒಬ್ಬ ಅರಬನ್ನ ಕೊಲ್ತಾನಲ್ಲ, ಅಲ್ಲಿ ಯಾವ ಮೌಲ್ಯ ಇದೆ? ನಾವು ಈ ಮೌಲ್ಯ ಅನ್ನೋದನ್ನ ಬಹಳ ಸರಳವಾಗಿ ಇದು ಸರಿ ಇದು ತಪ್ಪು ಅನ್ನೋ ರೀತಿಲಿ ನೋಡಕ್ಕಾಗೋದಿಲ್ಲ. ಪತ್ತೇದಾರಿ ಕಾದಂಬರಿಗಳಲ್ಲಿ ಸಮಾಜ ಸರಿಯಾಗಿದೆ ಅನ್ನೋ ರೀತಿದೆ ಹೆಚ್ಚಿರೋದು. ಅದರಲ್ಲಿ ಸಮಾಜದಲ್ಲಿ ಸಮಸ್ಯೆಗಳಿದೆ ಅನ್ನೋದಕ್ಕಿಂತ ಸಮಾಜ ಸರಿಯಾಗಿದೆ ಅಂತಾನೆ ಅದರಲ್ಲಿ ಜಾಸ್ತಿ ಬರೋದು. ಸಮಸ್ಯೆ ಯಾರೋ ಒಬ್ಬ ವ್ಯಕ್ತಿಯಿಂದ ಆಗಿದ್ದು, ಒಬ್ಬ ಕೊಲೆಗಾರ ಇರ್ತಾನೆ ಅಂತೇಳಿ. ಹೀಗಾಗಿ ಮೌಲ್ಯಗಳಂತೂ ಪತ್ತೇದಾರಿ ಕಾದಂಬರಿಯಲ್ಲಿ ಇರುತ್ತೆ. ಇನ್ನು ಸಾಹಿತ್ಯಕ್ಕೆ ಏನು ಕೊಡುಗೆ ಅಂತ ಕೇಳಿದ್ರೆ, ಕೆಲವ್ರು ಹೇಳ್ತಾರೆ ಜನಪ್ರಿಯ ಕಾದಂಬರಿ ಮತ್ತು ಗಂಭೀರ ಕಾದಂಬರಿ ಅನ್ನೋದಿಲ್ಲ, ಎರಡು ಒಂದೇ ಅಂತ. ನನಗಾಗ ಅನ್ಸೋಲ್ಲ. ನಾವು ಅಗಾಥಾ ಕ್ರಿಸ್ಟಿಯನ್ನು ಓದಬೇಕಾದ್ರೆ ಕೆಲವು ನಿರೀಕ್ಷೆ ಇಟ್ಕೊಂಡೆ ಓದಿರ್ತೀನಿ, ನಾನು ಓದಿರೋದು. ಸಾಹಿತ್ಯಕ್ಕೆ ಏನ್ ಕೊಡುಗೆ ಅಂದ್ರೆ ಸಣ್ಣದಾಗಿ ಹೀಗೆ ಹೇಳ್ಬೋದು, ಜನರನ್ನ ಓದಿಗಾದ್ರೂ ಹತ್ತಿಸ್ತವೆ ಪತ್ತೇದಾರಿ ಕಾದಂಬರಿ. ಈಗ ನಾನು ಹೇಳ್ದಾಗೆ ನಾನು ಪ್ರಾರಂಭ ಮಾಡಿದ್ದು ತುಂಬಾ, ಈಗ ಓದ್ ನೋಡಿದ್ರೆ ಅತಿ ಕೆಟ್ಟ ಕಾದಂಬರಿಗಳಿಂದ ನಾನು ಪ್ರಾರಂಭ ಮಾಡಿದ್ದು. ಓದಕ್ಕೆ ಎಷ್ಟೋ ಜನ, ನಾನೊಬ್ಬ ಅಂತಲ್ಲ, ಸುಮಾರು ಜನ ಪ್ರಾರಂಭದಲ್ಲಿ ಪತ್ತೇದಾರಿ ಕಾದಂಬರಿ ಓದಿದ್ಮೇಲೆ ನಂತರ ಬೇರೆ ಬೇರೆ ಕಾದಂಬರಿಗಳನ್ನ ಓದಕ್ ಶುರು ಮಾಡಿದ್ದಾರೆ. ಅಂದ್ರೆ ಓದುವ ಸುಖವನ್ನ ಪತ್ತೇದಾರಿ ಕಾದಂಬರಿಗಳು ಜನಕ್ಕೆ ಕೊಟ್ಟಿದ್ದಾರೆ. ಇದು ಒಂದು ಕೊಡುಗೆ. ಎರಡನೇದಾಗಿ ನಮ್ ಪ್ರತಿ ಓದು ಕೂಡ ಒಂದು ಕಡೆ ಯೂಸ್ಫುಲ್ ಆಗಬೇಕು ಅಂತೇನಿಲ್ಲ. ಓದೋ ಸುಖ ಇರುತ್ತಲ್ಲ, ಕೆಲವು ಓದು ಬರೀ ಓದೋ ಸುಖಕ್ಕೋಸ್ಕರ. ನಿಜ ಅವು ಕ್ರಿಯೇಟ್ ಮಾಡೋ ಜಗತ್ತು ಸುಳ್ಳು ಜಗತ್ತು, ನಮಗೆ ಗೊತ್ತಿರುತ್ತೆ ಅದು ಸುಳ್ಳು ಜಗತ್ತು ಅಂತ ಹೇಳಿ. ಆ ರೀತಿ ವಾಸ್ತವದಲ್ಲಿ ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಅದ್ರ ಬರೀ ಓದೋ ಖುಷಿಗೋಸ್ಕರ ಇರೋದು. ಈ ಮಟ್ಟದಲ್ಲಿ ಪತ್ತೇದಾರಿ ಕೃತಿಗಳು ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾವೆ ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ನಾನು ಶಾರದಾ ಪಾಟೀಲ್ ಅಂತ ಬಾದಾಮಿಯಿಂದ ಪ್ರಶ್ನೆ ಚಾಟ್ ಬಾಕ್ಸ್ ನಲ್ಲಿ ಹಾಕಿದ್ದೆ. ತಮ್ಮ ವಿವರಣೆಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶಾರದಾ ಪಾಟೀಲ್ ಅವರೇ. ಈಗ ಅಭಿರಾಮ್ ಭಾಗವತ್ ಒಂದು ಪ್ರಶ್ನೆ ಕೇಳಿದ್ದಾರೆ. ವೈ ಆರ್ ಹರ್ ನಾವೆಲ್ಸ್ ನಾಟ್ ಪ್ರಿಸ್ಕ್ರೈಬ್ಡ್ ಇನ್ ದ ಯೂನಿವರ್ಸಿಟೀಸ್ ಅಂತ. ಅವಳ ನಾವೆಲ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಜನಪ್ರಿಯ ಸಾಹಿತ್ಯದ ಕೋರ್ಸ್ನಲ್ಲಾದ್ರೆ ಪ್ರಿಸ್ಕ್ರೈಬ್ ಮಾಡ್ಬೋದು. ಇಲ್ಲದೆ ಹೋದ್ರೆ ಒಬ್ಬ ವಿಮರ್ಶಕ ಅದೇ ಬರೀತಾನೆ. ಒಬ್ಬ ವಿಮರ್ಶಕ ಹೀಗೆ ಹೇಳ್ತಾನೆ, ಅಗಾಥಾ ಕ್ರಿಸ್ಟಿಯ ಅಭಿಮಾನಿಗಳಿಗೆ ನಿರಾಶೆ ಆಗ್ಬೋದು. ಅವನೇನಂತಾನೆ ಅಂದ್ರೆ, ತುಂಬಾ ಆಳವಾಗಿದ್ದು ತುಂಬಾ ಪ್ರೊಫೌಂಡ್ ಆಗಿದ್ದೇನೋ ಅವಳ ಕಾದಂಬರಿಗಳಲ್ಲಿ ಇಲ್ಲ ಅಂತ ಹೇಳ್ತಾನೆ. ನನಗೆ ಗೊತ್ತಿರೋ ಹಾಗೆ ಇಂಡಿಯಾದ ಯಾವ ಯೂನಿವರ್ಸಿಟಿಲೂ ಪ್ರಿಸ್ಕ್ರೈಬ್ ಆಗಿಲ್ಲ. ಕೆಲವು ಕಡೆ ಡಿಟೆಕ್ಟಿವ್ ನಾವೆಲ್ಗಳ ಬಗ್ಗೆನೇ ಕೋರ್ಸ್ ಇರೋ ಕಡೆ ಅವು ಡಿಸ್ಕ್ರೈಬ್ ಆಗಿದೆ. ಇನ್ನು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಡಿಯಾದಲ್ಲೂ ಕೂಡ ಅವಳ ಕಥೆಗಳ ಎಕ್ಸರ್ಪ್ಟ್ಗಳು ಪ್ರಿಸ್ಕ್ರೈಬ್ ಆಗಿದ್ದಾವೆ. ಸಿಲೆಬಸ್ ಅಲ್ಲಿ ನನಗನ್ಸೋ ಪ್ರಕಾರ ಅಗಾಥಾ ಕ್ರಿಸ್ಟಿ ಬರಲೇಬೇಕು ಅಂತ ನನಗನ್ಸೋದು. ಥ್ಯಾಂಕ್ ಯು ಅಭಿರಾಮ್. ನಿಮ್ಮ ಮಾತಿಗೆ ನಾನು ಒಂದು ಮಾತು ಸೇರಿಸಬಹುದು ಅಂತ ಅನಿಸ್ತದೆ. ಒಂದು ನೀವು ಹೇಳಿದ್ರಲ್ಲ, ಅಗಾಥಾ ಕ್ರಿಸ್ಟಿ ನಮ್ಮ ಪಠ್ಯಕ್ರಮದ ಭಾಗ ಆಗ್ಲೇಬೇಕು ಎಂದು ನಿಮಗೆ ಅನಿಸುವುದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಅದು ಸರಿಯಾದ ಮಾತು. ಏನಾಗ್ತದೆ ಅಂದ್ರೆ, ನಾವು ಪಠ್ಯಕ್ರಮ ರಚಿಸುವಾಗ ಈ 20ನೇ ಶತಮಾನದ ಕಾದಂಬರಿಗಳನ್ನ ಸೇರಿಸ್ಬೇಕು ಅಂತಂದ್ರೆ ನಾವು ಲಾರೆನ್ಸನ್ ಬಿಟ್ಟು ಅಥವಾ ಬೇರೆ ಬೇರೆ ಕಾದಂಬರಿಕಾರನ್ನ ಬಿಟ್ಟು ಕ್ರಿಸ್ಟಿಯ ಕಾದಂಬರಿಗಳನ್ನ ಸೇರಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಈ ಪತ್ತೇದಾರಿ ಕಾದಂಬರಿಗಳಿಗೆ, ಈ ನಿಗೂಢ ಜಗತ್ತಿನ ಕುರಿತು ಬರಿತಕ್ಕಂಥ ಕಾದಂಬರಿಗಳಿಗೆ, ಈ ಜನಪ್ರಿಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಮಿತಿ ಇದೆ, ತನ್ನದೇ ಆದ ಮಿತಿ ಇದೆ. ಅದನ್ನ ನಾವು ಒಪ್ಕೊಳ್ಬೇಕು. ಅವರಿಗೆ ಅಪಾರವಾದ ಓದುಗರ ಸಂಖ್ಯೆ ಬರ್ತದೆ, ಜನಪ್ರಿಯತೆ ಸಿಗ್ತದೆ, ಅವರ ಪ್ರತಿಗಳು ಮಾರಾಟ ಆಗ್ತವೆ. ಈಗ ಕುವೆಂಪು ಅವರ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಇಲ್ಲಿಯವರೆಗೆ ಒಂದು 20 ಮುದ್ರಣವನ್ನ ಕಂಡಿರ್ಬೋದು. ಅದು ಕೂಡ ನಾನು ಹಾಗೆ ಹೇಳಾರೆ. ಎಂಡಮೂರಿ ವೀರೇಂದ್ರನಾಥ್ರವರ ಒಂದು ಕಾದಂಬರಿ 1 ವರ್ಷದಲ್ಲಿ 10 ಮುದ್ರಣ ಕಾಣ್ತವೆ. ಆಮೇಲೆ ಅಗಾಥಾ ಕ್ರಿಸ್ಟಿಯ ಒಂದು ಕಾದಂಬರಿಯ 1 ಕೋಟಿ ಪ್ರತಿಗಳು ಮಾರಾಟ ಆಗ್ತವೆ. ಯಾವ ನೋಬೆಲ್ ಪ್ರೈಸ್ ಪ್ರಶಸ್ತಿ ವಿಜೇತ ಲೇಖಕನ ಕೃತಿಗಳು
ಲಕ್ಷಾಂತರ ಪ್ರತಿಗಳು ಮಾರಾಟ ಆಗಿವೆ ಅಂತ ನನಗೆ ಅನಿಸೋದಿಲ್ಲ. ಬಟ್ ಆದ್ರೆ ಅದು ಕಳಪೆ ಮಟ್ಟದ ಸಾಹಿತ್ಯ, ಅದನ್ನ ಓದಬಾರ್ದು ಅಂತೇನಿಲ್ಲ. ಆ ರೀತಿಯ ವಾದ ಕೆಲವೊಬ್ರು ಮಾಡ್ತಾರೆ. ವೈ ವೇಸ್ಟ್ ಟೈಮ್ ರೀಡಿಂಗ್ ಡಿಟೆಕ್ಟಿವ್ ಫಿಕ್ಷನ್ ಅಂತಾರೆ. ಗಿರೇಡಿ ಅವ್ರು ಹೇಳ್ತಾ ಇದ್ರು, ನನಗೆ ಕನ್ನಡದ ಯಾವ ಕಾದಂಬರಿಕಾರನಿಂದಲೂ ಸಿಗಲಾರದಂತ ಸುಖ, ನೆಮ್ಮದಿ, ಓದಿನ ಸುಖ ಅಂದ್ರಲ್ಲ ನೀವು, ಆ ಓದಿನ ಸುಖ ನನಗೆ ಪತ್ತೇದಾರಿ ಕಾದಂಬರಿ ಓದೋದ್ರಿಂದ ಸಿಕ್ಕಿದೆ. ದೇ ಆರ್ ಮೈ ಆಲ್ ಟೈಮ್ ಫೇವರೇಟ್ಸ್ ಅಂತಿದ್ರು ಅವರು. ಆದ್ರೆ ಒಬ್ಬ ವಿಮರ್ಶಕರಾಗಿ ಗಿರೆಡ್ಡಿ ಅವರು ಈ ಪತ್ತೇದಾರಿ ಕಾದಂಬರಿಗಳ ಬಗ್ಗೆ ಯಾವ ವೇದಿಕೆ ಮೇಲೂ ಮಾತನಾಡಿಲ್ಲ. ಕೊನೆಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದು ಲೇಖನವನ್ನ ಬರೆದ್ರು. ಸರಿ ಸರ್, ಶಾರದಾ ಪಾಟೀಲ್ ಅವರ ಪ್ರಶ್ನೆ ಚೆನ್ನಾಗಿತ್ತು. ನೀವು ಬಹಳ ಅದ್ಭುತವಾದ ಉತ್ತರವನ್ನ ನೀಡಿದ್ರಿ. ಐ ಲೈಕ್ ಯುವರ್ ಆನ್ಸರ್. ಈ ಮೌಲ್ಯಗಳು ಪತ್ತೇದಾರಿ ಕಾದಂಬರಿಗಳಲ್ಲಿ ಹೆಚ್ಚು ಸಿಗ್ತವೆ ಅಂತ ನೀವು ಹೇಳಿದ್ದು ಬಹಳ ಸರಿಯಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾದಂಬರಿಗಳಿಗೆ ಕೊಲೆ ಆಗ್ತದೆ, ಒಂದೊಂದ್ಸಲ ಕೊಲೆಗಾರನೇ ಸಿಗೋದಿಲ್ಲ, ಪತಿ ಆಗೋದಿಲ್ಲ, ಆಮೇಲೆ ಇತ್ಯರ್ಥ ಆಗೋದಿಲ್ಲ. ಆದ್ರೆ ಈ ಡಿಟೆಕ್ಟಿವ್ ಫಿಕ್ಷನ್ ದಲ್ಲಿ ದೇರ್ ಇಸ್ ಅನ್ ಎಂಡ್ ಟು ದ ಸ್ಟೋರಿ, ದೇರ್ ಇಸ್ ಅನ್ ಎಂಡ್ ಟು ದಿ ಕ್ರೈಸಿಸ್. ಕೊಲೆ ಆಗ್ತದ ಮೇಲೆ ಆ ಕೊಲೆಗಾರ ಪತ್ತೆ ಆಗ್ಲೇಬೇಕು. ಇಲ್ಲದೆ ಹೋದ್ರೆ ಕಾದಂಬರಿ ಮುಗಿಯೋದೇ ಇಲ್ಲ. ಬೇರೆ ಬೇರೆ ಕಾದಂಬರಿಗಳಲ್ಲಿ ಕೊಲೆಗಾರ ಸಿಗೋದೇ ಇಲ್ಲ. ಅಲ್ಲಿ ಕೊಲೆಗಾರ ಸಿಗದಿರೋದೇ ಒಳ್ಳೆಯದು, ಇಲ್ಲಿ ಕೊಲೆಗಾರ ಸಿಗುವುದೇ ಒಳ್ಳೆಯದು. ಹೌದು, ಅದು ಮುಖ್ಯವಾದ ಪ್ರಶ್ನೆ ಸರ್. ಹೌದು ಸರ್. ಅಲ್ಲ ಸರ್. ಹಲೋ ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಿ ಪ್ರವೀಣ್ ಅವರೇ. ಹಲೋ ಸರ್. ಹಲೋ ಕೇಳಿಸ್ತಾ ಇದೆಯಾ? ಈಗ ಸರ್, ಪತ್ತೇದಾರಿ ಕಾದಂಬರಿ ಅಂದ ತಕ್ಷಣ ಸರ್ ಅದು ಭಯಾನಕತೆ ಇರ್ಬೇಕಂತಿದಿಲ್ಲ ಸರ್. ಭಯಾನಕತೆ ಎಲ್ರಿಗೂ ಲೈಕ್ ಆಗಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಭಯಾನಕತೆಗೆ ಬಂದ ತಕ್ಷಣ ಅದು ಓದೋ ಮೈಂಡ್ ಅನ್ನ ಡೈವರ್ಟ್ ಮಾಡೋ. ಅದಕ್ಕೆ ಭಯಾನಕತೆ ಇಲ್ದೇನೆ ಪತ್ತೇದಾರಿ ಕಾದಂಬರಿ ಬರಿಬಹುದಾ? ಈ ಗೋಲ್ಡನ್ ಏಜ್ ಡಿಟೆಕ್ಟಿವ್ ಫಿಕ್ಷನ್ ಅಂತ ಏನನ್ನಲ್ಲ, ಹಾ ಸರ್, ಅವರೆಲ್ಲರೂ ನಾನು ಹೇಳದ್ನಲ್ಲ, ಅಲ್ಲಿ ಕೊಲೆಯಾದ ದೇಹವನ್ನು ನೋಡಿದಾಗ್ಲೂ ಭಯಾನಕ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಂತೂ ಭಯಾನಕ ಅನ್ಸಲ್ಲ. ನೀವು ಸಣ್ಣ ಮಕ್ಕಳಿಗೆ ಅಗಾಥಾ ಕ್ರಿಸ್ಟಿ ಕಾದಂಬರಿಯನ್ನು ಓದಕ್ಕೆ ಕೊಡ್ಬೋದು. ಹೈಸ್ಕೂಲ್ ಮಕ್ಕಳಿಗೆ ಆರಾಮಾಗಿ ಅಗಾಥಾ ಕ್ರಿಸ್ಟಿ ಕಾದಂಬರಿಯನ್ನು ಓದಕ್ಕೆ ಕೊಡ್ಬೋದು. ಸರಿ ಸರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ. ಸರ್, ಲಾಸ್ಟ್ ಒಂದ್ ಪ್ರಶ್ನೆ ಎತ್ಕೊಂಡ್ಬಿಡ್ಬೋದು. ಇಲ್ಲಿ ನಿಸರ್ಗ ಅನ್ನೋರು ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಲೇಟೆಸ್ಟ್ ಲಾಸ್ಟ್ ಕ್ವೆಶನ್ಸ್. ಹೌ ಆರ್ adaptations of her works in films shaping new perceptions of Christie's legacy ಅಂತ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಸರ್ಗ ಅವರೇ. ನಾನು ಆ ಪ್ರಶ್ನೆಯನ್ನ ಈಗ ಓದ್ದೆ. ಸಿನಿಮಾಗಳಲ್ಲಿ ಅವಳ ಅಡಾಪ್ಟೇಷನ್ಸ್ ಏನಿದೆ, ಒಂದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತರ ಆಗಿದೆ. ಹಾಗಾಗಿ ಆ ಸಿನಿಮಾಗಳು ಯಾವ ಉದ್ದೇಶದಿಂದ ಹೇಗೆ ಅಗಾಥಾ ಕ್ರಿಸ್ಟಿಯ ಕಥೆಗಳನ್ನು ಸಿನಿಮಾ ಮಾಡಿದ್ದಾರೆ ಅನ್ನೋದು ಮುಖ್ಯ. ಸುಮಾರು ಇಂಗ್ಲಿಷ್ ಸಿನಿಮಾಗಳು ಇವು ಅಗಾಥಾ ಕ್ರಿಸ್ಟಿಯದೇ ಕಾದಂಬರಿ ಅಂತ ಹೇಳಿ ಸಿನಿಮಾ ಮಾಡಿದ್ದಾರೆ. ಸೊ ಅವರು ಕ್ರಿಸ್ಟಿಯ ಕಾದಂಬರಿಯಲ್ಲಿರುವ ಗುಣಗಳನ್ನ ಸಿನಿಮಾದಲ್ಲಿ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಸಿನಿಮಾಗಳು ಕ್ರಿಸ್ಟಿಯ ಕಾದಂಬರಿಯಲ್ಲಿ ಇಲ್ಲದೆ ಇರೋ ಕೆಲವುದನ್ನು ತರ್ಬೋದು. ಇಲ್ಲದೆ ಇರೋ ಕೆಲವುದನ್ನ ಅಂದ್ರೆ ಅಗಾಥಾ ಕ್ರಿಸ್ಟಿ ಕಾದಂಬರಿಗಳಲ್ಲಿ ಏನು ಸೆಟ್ಟಿಂಗ್ ನ ಡಿಸ್ಕ್ರಿಪ್ಷನ್ ಬಹಳ ಕಮ್ಮಿ. ಸಿನಿಮಾಗಳಲ್ಲಿ ನೀವು ಓರಿಯೆಂಟ್ ಎಕ್ಸ್ಪ್ರೆಸ್, ಅಗಾಥಾ ಕ್ರಿಸ್ಟಿನಲ್ಲಿ ಟ್ರೈನಿನ ಡಿಸ್ಕ್ರಿಪ್ಷನ್ ಬಹಳ ಕಮ್ಮಿನೇ. ಆ ಓರಿಯೆಂಟ್ ಎಕ್ಸ್ಪ್ರೆಸ್ ಸುಂದರವಾದ ಜಾಗಗಳ ಮೂಲಕ ದಾಟ್ ಹೋಗುತ್ತೆ. ಈ ಅಂಶಗಳು ಸಿನಿಮಾದಲ್ಲಿ ಬಂದ್ಬಿಟ್ಟು ಅಗಾಥಾ ಕ್ರಿಸ್ಟಿಲಿ ಇಲ್ಲದೆ ಇರೋದು ಬಂದಿರ್ಬೋದು. ಆದ್ರೆ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳೋದಿದ್ರೆ, ಕನ್ನಡ ಸಿನಿಮಾದಲ್ಲಿ ಆಟಗಾರ ಸಿನಿಮಾದವ್ರು ಎಲ್ಲೂ ಅಗಾಥಾ ಕ್ರಿಸ್ಟಿ ಸಿನಿಮಾ ಇದು ಅಂತ ಹೇಳಿ, ಈ ಏನಾಗುತ್ತೆ, ಅದು ಅಗಾಥಾ ಕ್ರಿಸ್ಟಿ ಬಹಳ ಒಂದು ವಿಚಿತ್ರವಾದಂತ ಒಂದು ಕೊಲೆ ಬಗ್ಗೆ ಬರೆದಿದ್ದಾಳೆ, ತುಂಬಾ ಥ್ರಿಲ್ಲಿಂಗ್ ಸಾಧ್ಯತೆ ಇದೆ ಅಂತ ಹೇಳಿ ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಈಗಿನ ಕಾಲಕ್ಕೆ ಸೂಟೇಬಲ್ ಆಗೋ ಹಾಗೆ ಫಿಲ್ಮ್ ಮಾಡಿದ್ದಾರೆ ಅಷ್ಟೇ. ಸೊ ಅಗಾಥಾ ಕ್ರಿಸ್ಟಿಯ ಲೆಗ್ಯಾಸಿಯನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಅವ್ರು ಹೇಳಿಲ್ಲ. ಆದ್ರೆ ನಾವ್ ಅನ್ಕೋಬಹುದು, ಇದು ಅಗಾಥಾ ಕ್ರಿಸ್ಟಿ ಕ್ರಿಯೇಟ್ ಮಾಡಿರೋ ಸಿಚುವೇಶನ್ಸ್ ಗಳು ಎಷ್ಟು ಅದ್ಭುತವಾಗಿದ್ದಾವೆ ಅಂದ್ರೆ ಇವತ್ತಿಗೂ ಕೂಡ ಬೇರೆ ಬೇರೆ ಕಡೆ ಜನ ಬೇರೆ ಬೇರೆ ಹೆಸರಿನಲ್ಲಿ ಅದನ್ನು ಓದಿ
ಅಥವಾ ಅದನ್ನ ಸಿನಿಮಾವಾಗಿ ನೋಡಿ ಇಲ್ಲೇನೋ ಥ್ರಿಲ್ಲಿಂಗ್ ಆಗುವಂಥದ್ದು ಇದೆ ಅನ್ಕೋತಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಸರ್ಗ ಅವರೇ. ಮೇಡಮ್